ಇದು ಯಾವ್ದಿಲ್ಲ ಎಲ್ಲ ಅಲ್ಲೇ ಇಟ್ಟಿದ್ದೀರ ನಾವು. ಎಲ್ರಿಗೂ ನಮಸ್ಕಾರ. ವಾಯ್ಸ್ ಕೇಳ್ತಿದೆಯಾ? ಎಲ್ರಿಗೂ ಕೇಳಿಸ್ತಾ ಇದೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಸ್ವಲ್ಪ ಲೇಟ್ ಆಯ್ತು, ಹೊರಗಡೆ ಹೋಗಿದ್ದೆ ಬರೋದು. ವಿಶ್ವ ಮಹಿಳಾ ದಿನಾಚರಣೆ ಅಂತ ನಾವು ಆಚರಣೆ ಮಾಡ್ತಿದ್ದೀವಿ. ಅದರ ಬಗ್ಗೆ ಒಂದು ಪೀಠಿಗೆಯನ್ನು ನಾನು ಹೇಳಿಬಿಟ್ಟು ನೆಕ್ಸ್ಟು ಉಪನ್ಯಾಸಕರಿಗೆ ನಾನು ನನ್ನ ಒಂದು ಇದನ್ನು ಬಿಟ್ಕೊಡ್ತೀನಿ. ಯಾಕೆಂದರೆ ಯಾವುದೇ ಒಂದು ಸ್ವಲ್ಪ ಇದು ಜೂಮ್ದು ಸಿಸ್ಟಮ್ ಚೇಂಜ್ ಆಗಿದೆ. ದಯವಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ನನಗೆ ಇದನ್ನು ಮತ್ತೆ ಪ್ರಾಕ್ಟೀಸ್ ಮಾಡಬೇಕಾಗಿದೆ. ಇವಾಗ ಜೂಮ್ದು ಸ್ವಲ್ಪ ಸಿಸ್ಟಮ್ ಎಲ್ಲ ಚೇಂಜ್ ಮಾಡಿದ್ದಾರೆ. ಆವಾಗ ಇದ್ದಂಗಿಲ್ಲ, ಸ್ವಲ್ಪ ಬೇಗ ಯಾವುದನ್ನು ಮಾಡೋಕ್ಕಾಗಲ್ಲ. ಮೊದಲನೇದಾಗಿ ಈ ಥ್ಯಾಂಕ್ ಯು. ನೋಡಿ ಮತ್ತೆ ಬರ್ತಾ ಇದೆ. ಬರ್ತಾ ಇಲ್ಲ ಮೇಡಮ್. ಮ್ಯೂಟ್ ಮಾಡೋದು ಆಪ್ಷನ್ ಇಲ್ಲಿ ಚೇಂಜ್ ಆಗಿದೆ, ಹಾಗಾಗಿ ನನಗೆ ಅದನ್ನು ಲರ್ನ್ ಮಾಡಬೇಕು. ಸ್ವಲ್ಪ ಸಡನ್ನಾಗಿ ಇವತ್ತು ಇದು ಮಾಡಿದಾಗ ಚೇಂಜ್ ಆಗುತ್ತೆ ಎಲ್ಲನೂ. ಎಲ್ಲರೂ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ, ಯಾಕೆಂದರೆ ಇದು ಹೊಸ ಥರ ಚೇಂಜ್ ಆಗಿರೋದ್ರಿಂದ ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನಾಳೆಯಿಂದ ಹೋಗ್ಬೋದು. ನೋಡಿ, ಯಾರ್ದೋ ಒಂದು ಮೊಬೈಲ್ ನೋಡ್ಲಿಕ್ಕೆ ಅದು ಕಷ್ಟ ಆಗ್ತದೆ ನೋಡ್ರಿ. ಒಂದು ನಿಮಿಷ. ಅವ್ರು ಯಾರೋ ರೂಪಾ ಎಂ ಅನ್ನೋರು ಹೌದು, ಆನ್ ಮಾಡ್ಕೊಂಡಿದ್ದಾರೆ ನೋಡಿ. ಅವರು ಆಫ್ ಆಗಿದೆ ಬಿಡಿ ಎಲ್ಲರದ್ದು ಈಗ ಸದ್ಯ. ದಯವಿಟ್ಟು ಪ್ರೋಗ್ರಾಮ್ ಮಾಡುವಾಗ ನಿಮ್ಮ ಸಹಕಾರನೇ ಮುಖ್ಯ. ನಿಮಗೋಸ್ಕರನೇ ಈ ಪ್ರೋಗ್ರಾಮ್ ಇರುತ್ತೆ ನೋಡಿ. ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಮೊದಲನೇದಾಗಿ 8ನೇ ತಾರೀಕಿದ್ರೂ ಕೂಡ 6ನೇ ತಾರೀಕಿಂದ ಯಾಕೆ ಮಾಡ್ತಿದ್ದೀವಿ ಅಂದರೆ ಕೆಲವೊಂದು ಜನರ ಉಪನ್ಯಾಸಗಳನ್ನು ನಿಮಗೋಸ್ಕರ ನಾವು ಮಾಡಿಸ್ಬೇಕಂತ. ಅದು ಮಹಿಳಾ ಉಪನ್ಯಾಸಕರನ್ನೇ ನಾವು ನಿಮ್ಮ ಜೊತೆ ಮಾತಾಡಿಸ್ಬೇಕನ್ನೋದು ಮುಖ್ಯ ಆಗಿರುತ್ತೆ. ನಿಮಗೋಸ್ಕರ ಅವರು ಜ್ಯೋತಿಷದ ಬಗ್ಗೆ ಕೆಲವಾರು ವಿಷಯಗಳನ್ನು ನಿಮಗೆ ತಿಳಿಸ್ತಾರೆ. ಎಲ್ಲದಕ್ಕಿಂತ ಮುಂಚೆ ನಿಮಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ನಾನು ಹೇಳುತ್ತಾ ಮುಂಗಡವಾಗಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೀವಿ. ಮೊದಲನೇದಾಗಿ ನಾವು ಏನು ನೋಡಬೇಕಂತಂದರೆ, ವಿಶ್ವ ಮಹಿಳಾ ದಿನಾಚರಣೆ ಅಂತ ನಾವೇನು ಹೇಳ್ತೀವಲ್ಲ, ಇದಕ್ಕೊಂದು ಹಿನ್ನೆಲೆ ಇರ್ತದೆ. ನಾವು ಭಾರತೀಯ ಜನ ಆಗಿರೋದ್ರಿಂದ, ಹಿಂದೂ ಒಂದು ಸಂಸ್ಕಾರವನ್ನು, ಸನಾತನ ಧರ್ಮವನ್ನು ಆಚರಣೆ ಮಾಡೋದ್ರಿಂದ ಈ ವಿಶ್ವ ಮಹಿಳಾ ದಿನಾಚರಣೆಯ ಅಂಗದ ಒಂದು ವಿಷಯಕ್ಕೆ ಹೋಗೋದಕ್ಕಿಂತ ಮುಂಚೆ ಪ್ರೀವಿಯಸ್ ಆಗಿ ನಾವು ಮಹಿಳೆ ಎಂದಿನಿಂದ ನಮಗೆ ಮಹಿಳೆಯ ಒಂದು ಸ್ಥಾನಮಾನ ಹೇಗಿತ್ತು, ಯಾವ ಯುಗಗಳಲ್ಲಿ ಹೇಗಿತ್ತು ಅನ್ನೋದನ್ನ ಸ್ವಲ್ಪ ನಾವು ಸಂಕ್ಷಿಪ್ತವಾಗಿ ಫೋಕಸ್ ಮಾಡೋಣ. ಯಾಕೆಂದರೆ ಹೆಚ್ಚಿಗೆ ಇದು ಮಾಡೋದಕ್ಕೆ ಟೈಮ್ ಸಾಕಾಗಲ್ಲ. ಇಲ್ಲಿ ಜಸ್ಟ್ ಏನಂತಂದರೆ ಮಹಿಳೆಯರ ಬಗ್ಗೆ ಒಂದಷ್ಟು ಇನ್ಫಾರ್ಮೇಷನ್ನ ನಾನು ಯುಗಗಳಿಂದನೂ ಕೊಡೋಣ ಸ್ವಲ್ಪ ಅನ್ನೋದು ಒಂದಿದ್ದು. ಮೊದಲನೇದಾಗಿ ನಾವು ನೋಡಬೇಕಾದಾಗ ಪುರಾಣಗಳನ್ನು ನಾವು ನೋಡಬೇಕು. ಪುರಾಣಗಳೇ ಫಸ್ಟ್ ನಮಗೆ ಬಂದು ನಿಲ್ತವೆ. ಅದೇ ಮೊದಲ ಆಧಾರ, ಅದೇ ಮೊದಲ ಮೂಲ ತತ್ವ ಆಗಿರುತ್ತೆ. ಪುರಾಣಗಳಲ್ಲಿ ನಾವು ನೋಡಬೇಕಾದಾಗ ಒಂದು ನಮಗೇನು ಅನಿಸುತ್ತೆ ಅಂದರೆ,
ಮಹಿಳೆಯ ಸ್ಥಾನಮಾನ ಹೇಗಿತ್ತು, ಪುರಾಣ ಹೇಗೆ, ಪುರಾಣಗಳಲ್ಲಿ ವಿವಿಧ ಪುರಾಣಗಳಲ್ಲಿ 18 ಪುರಾಣ ಅಂತ ನಾವು ಹೇಳ್ತೀವಲ್ಲ, ಆ ಪುರಾಣಗಳು ಎಲ್ಲದರಲ್ಲೂ ಕೂಡ ಮಹಿಳೆಗೆ ಯಾವ ರೀತಿಯಾದಂಥ ಸ್ಥಾನವನ್ನು ಕೊಟ್ಟಿದ್ರು ಅನ್ನೋದು ನಮಗೆ ಮುಖ್ಯ ಆಗುತ್ತೆ. ಅಲ್ಲಿ ಏನು ಹೇಳ್ತಾರೆ ಅಂತಂದರೆ, ಮಹಿಳೆಯರನ್ನು ಏನಂತ ಕರೀತಾ ಇದ್ರು ಅಂತಂದರೆ ಶಕ್ತಿ, ಸಂಪತ್ತು ಮತ್ತು ಸಮೃದ್ಧಿ. ಈ ಮೂರರ ಸಂಕೇತವೇ ಸ್ತ್ರೀ ಅಂತ ಅಷ್ಟೊಂದು ಒಂದು ಎತ್ತರವಾದಂತಹ ಒಂದು ಇದನ್ನು ಸ್ಥಾನವನ್ನು ಅವರು ಕೊಟ್ಟಿದ್ರು. ಮತ್ತು ಹೆಣ್ಣನ್ನು ಪೂಜಿಸ್ತಾ ಇದ್ರು ಅನ್ನೋದು ಅಲ್ಲಿ ಯಾವ ರೀತಿ ಅವರು ಒಂದು ತತ್ವವನ್ನು ಹೇಳ್ತಾರೆ ಅಂದರೆ, ಎಲ್ಲಿ ಸ್ತ್ರೀಯರನ್ನು ಪೂಜೆ ಮಾಡ್ತಾರೋ ಅಂತಹ ಜಾಗವು ಏಳಿಗೆ ಆಗುತ್ತೆ, ಅಂತಹ ಕುಟುಂಬ ಏಳಿಗೆ ಆಗುತ್ತೆ, ಅಂತಹ ಜನರು ಅಭಿವೃದ್ಧಿಯನ್ನು ಪಡಿತಾರೆ ಅನ್ನೋದು ಪುರಾಣದ ಮೂಲ ತತ್ವ ಇದು ಅಂತ ನಾವಿಲ್ಲಿ ಹೇಳಬೇಕಾಗಿ ಬರುತ್ತೆ. ಇಲ್ಲಿ ಮುಖ್ಯವಾಗಿ ಪುರಾಣದಲ್ಲಿ ಶಕ್ತಿ, ಸಮೃದ್ಧಿ, ಸಂಪತ್ತು ಇವುಗಳನ್ನು ಕೊಡುವಂಥ ಒಂದು ನಿಟ್ಟಿನಲ್ಲಿ ಯಾರ್ಯಾರನ್ನು ಅವರು ಹೆಸರಿಸಿದ್ದಾರೆ ಅಂದಾಗ, ಶಕ್ತಿ ದೇವತೆಗಳು ಅವರೇ ನಮಗೆ ಆಧಾರ. ಯಾರು ಲಕ್ಷ್ಮಿ ಇರ್ಬೋದು, ಪಾರ್ವತಿ ಇರ್ಬೋದು, ಅಥವಾ ಸತಿ ಇರ್ಬೋದು, ಸರಸ್ವತಿ ಇರ್ಬೋದು, ಈ ದೇವತೆಗಳನ್ನು ಒಂದು ಶಕ್ತಿಯ ಸಂಕೇತವಾಗಿಟ್ಕೊಂಡು ಅಂದರೆ ಅವರೆಲ್ಲರೂ ಕೂಡ ಸ್ತ್ರೀ ರೂಪದವರು, ಅದು ನಮಗೆ ಭಾಳ ಮುಖ್ಯ ಆಗುತ್ತೆ. ಅವರನ್ನು ಪೂಜಿಸ್ತಾ ಇದ್ರು ಅಂದಮೇಲೆ ಅವು ಹೆಣ್ಣು ಸ್ವರೂಪದ ದೇವತೆಗಳನ್ನು ಯಾಕೆ ಇಂಪಾರ್ಟೆನ್ಸ್ ಮಾಡಿತ್ತು ಅಂದರೆ, ಸ್ತ್ರೀಯರಿಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಡಬೇಕನ್ನೋದು ಇಲ್ಲಿ ಬಹಳ ಮುಖ್ಯ ಆಗಿತ್ತು ಅಂತ ಹೇಳ್ಬೋದು. ಇದರ ಜೊತೆಗೆ ಪುರಾಣದ ಮುಖ್ಯ ಅಂಶಗಳು ಸ್ತ್ರೀಯರಿಗೆ ಯಾವ ರೀತಿಯಾದಂಥ ಒಂದು ಇದನ್ನು ಕೊಟ್ಟಿದ್ರು ಅನ್ನೋದಕ್ಕೆ ಮುಖ್ಯವಾದ ಅಂಶಗಳು ಏನಂದರೆ, ದೈವಿಕ ಅಂಶಗಳನ್ನು ಕೊಟ್ಟಿದ್ರು, ಶಕ್ತಿಯನ್ನು ಕೊಟ್ಟಿದ್ರು, ಮತ್ತು ಸಾಮಾಜಿಕ ಸ್ಥಿರತೆಯ ಒಂದು ಅಧಿಕಾರವನ್ನು ಕೊಟ್ಟಿದ್ರು, ಮತ್ತು ಸ್ತ್ರೀಯರು ಪತಿವ್ರತೆ ಮತ್ತು ಶಕ್ತಿಯ ಒಂದು ಉಪಯೋಗವನ್ನು ಸಮಾಜದಲ್ಲಿ ಏಳಿಗೆಗೋಸ್ಕರ ಮಾಡ್ತಾ ಇದ್ದರು, ಮತ್ತು ಕರ್ತವ್ಯ ಮತ್ತು ಗೌರವ ಅನ್ನೋದು ಅವರಲ್ಲಿ ಇರ್ತಾ ಇತ್ತು ಅನ್ನೋದು ಇದು ಪುರಾಣದಲ್ಲಿ ನಮಗೆ ಕಂಡುಬರುವಂಥದ್ದು. ಪುರಾಣಗಳು ಯಾವುದೇ ಕಾರಣಕ್ಕೂ ಮಹಿಳೆಯರನ್ನು ಹೆಂಗೆ ನಡೆಸ್ಕೊಂಡಿದೆ ಅಂತಂದರೆ, ಕುಟುಂಬದ ಒಂದು ಬೆನ್ನೆಲುಬು. ಎಲ್ಲಿ ಸ್ತ್ರೀಯರಿಗೆ ಅವಮಾನ ಮತ್ತು ಒಂದು ಗೌರವ ಇರಲ್ವೋ ಅಲ್ಲಿ ಖಂಡಿತವಾಗ್ಲೂ ನಾಶದ ಸಂಕೇತವನ್ನು ಕುಟುಂಬ ಅಥವಾ ಜನರು ಹೊಂದುತ್ತಾರೆ ಅನ್ನೋದನ್ನು ಇಲ್ಲಿ ಕುಟುಂಬದ ಒಂದು ಬೆನ್ನೆಲುಬೇ ಸ್ತ್ರೀ ಅನ್ನೋದ ರೀತಿಯಲ್ಲಿ ನಮಗೆ ಪುರಾಣ ಅನ್ನೋದು ನಮಗೆ ಹೇಳಿಬರುತ್ತೆ. ಇದಾದ ನಂತರ ನಮಗೆ ಇನ್ನೂ ಮುಂದುವರೆದಾಗ ಏನಾಗುತ್ತೆ, ರಾಮಾಯಣ ಕಾಲಕ್ಕೆ ಬರೋಣ. ರಾಮಾಯಣ ಕಾಲದಲ್ಲಿ ನಮಗೆ ಮುಖ್ಯವಾಗಿ ನಮಗೆ ಒಂದು ಏನೇ ಒಂದು ಅಂಶಗಳನ್ನು ನಾವು ತಗೊಳ್ಳುವಾಗ ಜ್ಯೋತಿಷರು ಪುರಾಣ, ರಾಮಾಯಣ, ಮಹಾಭಾರತ, ಆಧುನಿಕತೆ ಈ ಥರ ಒಂದು ಡಿವೈಡ್ನ ಪ್ರಮುಖವಾಗಿ ನಾವು ಹೈಲೈಟ್ ಆಗಿ, ಮತ್ತು ವೇದಗಳ ಕಾಲದಲ್ಲೂ ಕೂಡ ನಾವು ತಗೊಂಡಾಗ ಕೂಡ ಈ ಎಲ್ಲ 4 ಕಾಲಗಳ ಒಂದು ಏನು ನಾವು ಅಂಶಗಳನ್ನು ಹೇಳ್ತೀವಿ ಅದನ್ನೇ ವೇದಗಳು ಕೂಡ ನಮಗೆ ಹೇಳಿದೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ರಾಮಾಯಣ ಕಾಲದಲ್ಲಿ ಮುಖ್ಯವಾಗಿ ಇಲ್ಲಿ ಬರುವಂಥ ಒಂದು ಸ್ತ್ರೀಯರು ಯಾವ ರೀತಿ ಅವರಿಗೆ ಸ್ಥಾನಮಾನ ರಾಮಾಯಣದಲ್ಲಿ ಇತ್ತು ಸ್ತ್ರೀಯರಿಗೆ ಅಂದರೆ, ಬಹಳ ಉನ್ನತ, ಅಂದರೆ ಪುರಾಣಗಳಿಗಿಂತಲೂ ಕೂಡ ಪ್ರಾಕ್ಟಿಕಲ್ಲಾಗಿ ಅವರಿಗೆ ಉನ್ನತ ಸ್ಥಾನಮಾನ ಇತ್ತು. ಅಂದರೆ ಸ್ತ್ರೀಯರು ಒಂದು ವಿದ್ಯಾಭ್ಯಾಸವನ್ನು ಕಲಿತು ಆಡಳಿತ ಮತ್ತು ನಿರ್ಧಾರಗಳನ್ನು ತಗೊಳ್ಳುವಂತಹ ಪ್ರಬುದ್ಧ ಒಂದು ಮಟ್ಟವನ್ನು ಅವರು, ಜ್ಞಾನವನ್ನು ಅವರು ಪಡ್ಕೊಂಡಿದ್ರು ಅಂತ ಹೇಳ್ಬೋದು. ಉದಾಹರಣೆಗೆ ನಾವು ನೋಡಬೇಕಾದಾಗ ಸೀತಾದೇವಿ ಬಗ್ಗೆ ನಾವು ತಗೊಂಡಾಗ ಇಲ್ಲಿ ನಾವು ಸ್ಟೋರಿಗೆ ಹೋಗ್ತಾ ಇಲ್ಲ, ಆಕೆಯ ಒಂದು ವ್ಯಕ್ತಿತ್ವ ಎಂಥದ್ದು ಅನ್ನೋದನ್ನ ನಾವಿಲ್ಲಿ ಸ್ಮರಣೆ ಮಾಡ್ಕೋಬೇಕಾಗಿ ಬರುತ್ತೆ. ಆಕೆಯ ಒಂದು ಆತ್ಮಸ್ಥೈರ್ಯ ಮತ್ತು ಪತಿವ್ರತೆ ಮತ್ತು ತಾಳ್ಮೆ, ತ್ಯಾಗ ಇವುಗಳನ್ನು ನಾವು ಸೀತಾದೇವಿಯ ಮುಖಾಂತರ ನಾವು ಕಾಣಬೇಕಾಗಿ ಬರುತ್ತೆ. ಅದೇ ರೀತಿಯಾಗಿ ಇನ್ನು ಮಂಡೋದರಿಯ ಪಾತ್ರವನ್ನು ನಾವಿಲ್ಲಿ ನೋಡಬೇಕಾದಾಗ, ರಾವಣನಿಗೆ ಅನೇಕ ರೀತಿಯಾದಂತಹ ಸತ್ಯ ಮತ್ತು ಧರ್ಮ ಇವುಗಳ ಬಗ್ಗೆ ಆದಷ್ಟು ಹೇಳಿ ಆತನ ಒಂದು ಕೆಟ್ಟತನವನ್ನು ಬಿಡಬೇಕು ಎಂಬುದರ ಬಗ್ಗೆ ಆಕೆ ಎಜುಕೇಟ್ ಮಾಡೋದು ಅಂತ ಹೇಳ್ತೀವಲ್ಲ, ಆದಷ್ಟು ಅವನಾಗಿದ್ದಾನೋ ಇಲ್ವೋ, ಈಕೆ ಮಾತನ್ನು ಕೇಳಿದಾನೋ ಇಲ್ವೋ ಅದು ಮುಖ್ಯ ಅಲ್ಲ, ಪ್ರಯತ್ನ ಪಡ್ತಾನೇ ಬಂದ್ಲು. ಕೊನೆಯವರೆಗೂ ಕೂಡ ರಾವಣನನ್ನು ತಿದ್ದೋದಕ್ಕೆ, ಆತನ ಗುಣಗಳನ್ನು ಸರಿಪಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ಲು ಅಂತ ನಾವಿಲ್ಲಿ ಮುಖ್ಯವಾಗಿ ಹೇಳ್ಬೋದು. ಅದಾದ ನಂತರ ಇನ್ನೊಂದು ಮುಖ್ಯ ಅಂಶ ನಾವು ನೋಡೋದೇನಂತಂದರೆ, ಸುಮಿತ್ರಾದೇವಿ, ರಾಮನ ಒಂದು ತಾಯಿ ಅಂತ ನಾವಿಲ್ಲಿ ಹೇಳಿದಾಗ, ಇಲ್ಲಿ ಈಕೆ ಕರುಣಾಮಯಿ ಮತ್ತು ತ್ಯಾಗ. ರಾಮ ಕಾಡಿಗೆ ಹೋಗ್ಬೇಕಾದಾಗ ಒಬ್ಬನೇ ಎಲ್ಲಿ ಹೋಗ್ತಾನೆ, ಸೀತೆನೂ ಕರ್ಕೊಂಡು ಹೋದಾಗ ಲಕ್ಷ್ಮಣನಿಗೆ ತಯಾರು ಮಾಡಿ. ವಾಯ್ಸ್ ತುಂಬಾ ಕಡಿಮೆ ಇದೆ ಮೇಡಮ್, ಕೇಳಿಸ್ತಿಲ್ಲ. ಎಲ್ರಿಗೂ ಕೇಳಿಸ್ತಿದೆ ಅಥವಾ ಅವ್ರಿಗೆ ಮಾತ್ರನಾ? ನಾನು ತುಂಬಾ ಹೈ ಪಿಚ್ಚಲ್ಲೇ ಹೇಳ್ತಾ ಇದ್ದೀನಿ.
ಇಲ್ಲ ಮೇಡಮ್ ಕಡಿಮೆ ಇದೆ ಮೇಡಮ್, ಕಡಿಮೆ ತುಂಬಾ ಕಡಿಮೆ. ಕೇಳಿಸ್ತಿದೆ ತುಂಬಾ ಮೇಡಮ್. ಫೀಬಲ್ ವಾಯ್ಸ್, ತುಂಬಾ ಫೀಬಲ್ ವಾಯ್ಸ್ ಮೇಡಮ್, ಕೇಳಿಸ್ತಾ ಇಲ್ಲ. ವಾಲ್ಯೂಮ್ ಜಾಸ್ತಿ ಮಾಡ್ಕೋಬೇಕನ್ಸುತ್ತೆ ಅವ್ರ ಲ್ಯಾಪ್ಟಾಪ್ ಅಲ್ಲಿ. ಇಲ್ಲ ಮೈಕ್ ಹತ್ರ ಇಟ್ಕೊಳ್ಬೇಕಾಗತ್ತೆ ಮೇಡಮ್. ಒಂದು ನಿಮಿಷ. ಇವಾಗ ಕೇಳಿಸ್ತಾ ಇದೆಯಾ ನಿಮಗೆ? ಈಗ ಒಂದು ಸ್ವಲ್ಪ ತಿಳಿಸಿ, ನನಗೆ ಕೇಳಿಸ್ತಾ ಇದೆಯಾ ಸರಿಯಾಗಿ? ಇಲ್ಲ ಮೇಡಮ್, ಈಗಲೂ ಹಂಗೆ ಕಡಿಮೆ ಇದೆ ತುಂಬಾ ಸೌಂಡ್. ಫೀಬಲ್, ತುಂಬಾ ಫೀಬಲ್ ಇದೆ ಮೇಡಮ್. ಈಗ ಒಂಚೂರು ಕೇಳಿಸ್ತಾ ಇಲ್ವಾ ನಿಮಗೆ? ತುಂಬಾ ಕಮ್ಮಿ, ವೆರಿ ಲೋ. ಸ್ವಲ್ಪ ಕಡಿಮೆ ಸ್ಲೋ ಇದು ಕಾಣುತ್ತೆ ಅಷ್ಟೇ. ಕೇಳಿಸ್ತಾ ಇದೆ ಮೇಡಮ್, ಚೆನ್ನಾಗಿ ಕೇಳಿಸ್ತಾ ಇದೆ. ಇರ್ಲಿ ನೋಡೋಣ. ಒಂದು ವೇಳೆ ನಿಮಗೆ ಕೇಳಿಸ್ಲಿಲ್ಲ ಅಂದ್ರೆ ರೆಕಾರ್ಡಲ್ಲಿ ನೀವು ಅದನ್ನ ಇದು ಮಾಡ್ಕೋಬಹುದು. ಬಹುಶಃ ನೆಟ್ವರ್ಕ್ ಇಂದ ಸ್ವಲ್ಪ ಸಮಸ್ಯೆಗಳಾಗ್ತಿರುತ್ತೆ. ರಾಮಾಯಣದಲ್ಲಿ ನಾವು ಸೀತಾದೇವಿ ಹಾಗೂ ಮಂಡೋದರಿಯ ಕೆಲವು ವಿಷಯಗಳನ್ನ ನೋಡಿದ್ವಿ. ಮುಂದುವರೆದಂತೆ ನಮಗೆ ಸುಮಿತ್ರಾ ದೇವಿ ಲಕ್ಷ್ಮಣನನ್ನ ರಾಮನ ಜೊತೆಗೆ ಸಹಕಾರಿಯಾಗಿ ಇರಬೇಕು ಅನ್ನೋದನ್ನ ಏನ್ ಮಾಡ್ತಾರೆ, ಪ್ರಯತ್ನ ಮಾಡಿ ಕಳಿಸ್ಕೊಡ್ತಾರೆ. ಇದು ಬಹಳ ಮುಖ್ಯವಾದಂಥ ವಿಷಯ ಆಗಿರುತ್ತೆ. ಇಲ್ಲಿ ನಾವು ಸುಮಿತ್ರಾ ದೇವಿಯಿಂದ ನಾವು ಕಾಣೋದೇನಂತಂದ್ರೆ, ಮುಖ್ಯವಾದ ಒಂದು ಗುಣ ಅಂದ್ರೆ ತಾಳ್ಮೆ, ತ್ಯಾಗ ಮತ್ತೆ ಕರುಣ. ಇದು ಮುಖ್ಯ ಆಗಿರುತ್ತೆ. ನೆಕ್ಸ್ಟ್ ನಾವು ಅನಸೂಯ ದೇವಿಯನ್ನು ನಾವಿಲ್ಲಿ ನೆನೆಸ್ಕೋಬೇಕಾಗುತ್ತೆ. ಇನ್ನೊಂದು ಮುಖ್ಯ ಒಂದು ಸ್ತ್ರೀ ಅಂತ ಅಂದರೆ ಈಕೆ ಜ್ಞಾನ ಮೂರ್ತಿ ಮತ್ತು ಕರುಣೆಯು ಕೂಡ ಆಗಿರ್ತಾಳೆ. ಅದೇ ರೀತಿ ಶಬರಿಯನ್ನು ನಾವು ಇಲ್ಲಿ ನೆನೆಸ್ಕೊಂಡಾಗ ರಾಮ ಬರ್ತಾನೆ 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 ಅಂತ ಅವಳು ಎಷ್ಟೋ ವರ್ಷಗಳಿಂದ ಅವನಿಗಾಗಿ ಕಾದು ಕುಳಿತಿಡುವಂತಹ ಒಂದು ಆಕೆ ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ಳೋದು. ರಾಮನಿಗೆ ಕೊಡಬೇಕಾದಂತಹ ಕೆಲವು ಹಣ್ಣುಗಳನ್ನು ತಿಂದು ತಿಂದು ತಾನು ನೋಡಿ ಇದು ಚೆನ್ನಾಗಿದೆಯಾ, ಇದು ಚೆನ್ನಾಗಿಲ್ವಾ, ಇದು ಹಾಳಾಗಿದೆಯಾ, ಇದನ್ನು ತೆಗೆದುಬಿಡೋಣ, ಈ ಥರ ಒಂದು ತಾಳ್ಮೆ ಮತ್ತು ಪ್ರೀತಿ ಮತ್ತು ಭಕ್ತಿ, ಈ ಸಂಕೇತವನ್ನು ನಾವು ಏನು ಮಾಡ್ತೀವಿ, ಈ ಶಬರಿಯಿಂದ ನಾವು ನೋಡ್ತೀವಿ. ರಾಮಾಯಣದಲ್ಲಿ ಮುಖ್ಯವಾಗಿ ಸ್ತ್ರೀಯರಿಗೆ ಯಾವ ರೀತಿಯಾದಂಥ ಒಂದು ಮೆಸೇಜನ್ನು ಇಲ್ಲಿ ಕೊಡ್ತಾರೆ ಅಂತ ನಾವು ನೋಡಿದಾಗ, ರಾಮಾಯಣದಲ್ಲಿ ಮಹಿಳೆ ಅನ್ನೋಳು ಕೇವಲ ಒಂದು ಕಾಲ್ಪನಿಕ ಚಿತ್ರಕಥೆಯೋ ಅಥವಾ ಯಾವುದೋ ಒಂದು ಪಾತ್ರವೋ ಅಥವಾ ಅವಳದೊಂದು ಸ್ಥಾನ, ಆಕೆ ಒಂದು ವ್ಯಕ್ತಿ ಅನ್ನೋ ಥರ ನೋಡದೆ ಆಕೆಗೆ ಯಾವ ರೀತಿಯಾದಂಥ ಒಂದು ಕೊಟ್ಟಿದೆ ಅಂತಂದರೆ, ಕುಟುಂಬವನ್ನು ಮೇಲೆತ್ತುವಂತಹ, ಕುಟುಂಬಕ್ಕೆ ಒಂದು ಆದರ್ಶ ಹಾಗೂ ಅದಕ್ಕೊಂದು ಬ್ಯಾಕ್ ಬೋನ್ ಅಂತ ನಾವು ಏನು ಹೇಳ್ತೀವಿ, ಬೆನ್ನೆಲುಬು, ಆ ಪಾತ್ರ ಸ್ತ್ರೀಗೆ ಕೊಟ್ಟಿರುವಂಥದ್ದು ರಾಮಾಯಣದಲ್ಲಿ ನಮಗೆ ಕಂಡು ಬರುತ್ತೆ. ಅಂದರೆ ಉನ್ನತವಾದಂತಹ, ಅಂದರೆ ಈ ರಾಮಾಯಣ ಕಾಲದಲ್ಲಿ ಪ್ರಬುದ್ಧರು ಹಾಗೂ ಒಂದು ನಿರ್ಧಾರಗಳನ್ನು ನಿರ್ಧಾರ ಮಾಡುವಂಥದ್ದು ಗುಣಗಳು ಅವರಲ್ಲಿ ಇತ್ತು ಅನ್ನೋದನ್ನ ನಾವಿಲ್ಲಿ ಮುಖ್ಯವಾಗಿ ನಾವು ಗಮನದಲ್ಲಿ ಇಟ್ಕೋಬೇಕು. ಇದಾದ ನಂತರ ನಾವು ನೆಕ್ಸ್ಟ್ ಬರುವಂಥದ್ದು ದ್ವಾಪರ ಯುಗ. ದ್ವಾಪರ ಯುಗದಲ್ಲಿ ನಾವು ಏನನ್ನು ನೋಡ್ತೀವಿ, ಈಗ ಪುರಾಣಗಳು ಸತ್ಯಯುಗಕ್ಕೆ ಸೇರ್ಕೊಳ್ತು, ತ್ರೇತಾಯುಗ ಮತ್ತು ದ್ವಾಪರ ಯುಗಕ್ಕೆ ಬಂದ್ವಿ. ಇಲ್ಲಿ ಸ್ವಲ್ಪ ನಮಗೆ ದ್ವಾಪರ ಯುಗದಲ್ಲಿ ಸ್ತ್ರೀಯನ್ನು ಹೇಗೆ ಕಾಣ್ತಾ ಇದ್ರು, ಸ್ತ್ರೀಯರ ಸ್ಥಾನಮಾನ ಹೇಗಿತ್ತು ನೋಡಿದಾಗ, ದ್ವಾಪರ ಯುಗದಲ್ಲಿ ಸ್ತ್ರೀ ವಿದ್ಯಾವಂತೆ ಆಗಿದ್ಲು, ಬುದ್ಧಿವಂತೆ ಆಗಿದ್ಲು, ರಾಜಕೀಯ ಹಾಗೂ ಸ್ವತಂತ್ರವಾಗಿ ಬದುಕುವುದನ್ನು ಕೂಡ ಇಲ್ಲಿ ಕಲ್ತಿದ್ಲು. ಅಂತಹ ಅವಕಾಶಗಳನ್ನು ಮತ್ತು ಪುರುಷರಿಗೆ ಸಮಾನವಾದಂಥ ಸಮಾಜ ಮತ್ತು ರಾಜಕೀಯದಲ್ಲಿ ಅವರ ವ್ಯಕ್ತಿತ್ವವನ್ನು ರೂಪಣೆ ಮಾಡೋದಕ್ಕೆ ಅವಕಾಶವನ್ನು ಇಲ್ಲಿ ಮಾಡಿಕೊಟ್ಟಿದ್ರು ಅಂತ ಬರುತ್ತೆ. ಇಲ್ಲಿ ಕೆಲವಾರು ಅಂಶಗಳು ಇಲ್ಲಿ ಒಂಥರ ಕಾಂಟ್ರವರ್ಸಿ ಆಗಿ ಬರುತ್ತೆ. ಸ್ತ್ರೀಯರಿಗೆ ಎಷ್ಟು ಒಂದು ಸ್ವತಂತ್ರತೆಯನ್ನು ಕೊಟ್ಟಿದ್ರೋ ಅದೇ ರೀತಿಯಲ್ಲಿ ಅವರಿಗೆ ಈ ಒಂದು ಅವರನ್ನು ಕಾಲೆಳೆಯುವಂಥದ್ದು, ಅವರ ವ್ಯಕ್ತಿತ್ವಕ್ಕೆ ಭಂಗ ಬರುವಂಥದ್ದು, ಅವರ ವ್ಯಕ್ತಿತ್ವವನ್ನು ಈ ಮಾನಭಂಗ ಮಾಡೋದು, ಅವಮಾನ ಮಾಡುವಂಥದ್ದು, ಈ ರಾಕ್ಷಸಿಯ ಗುಣಗಳು ಕೂಡ ಇಲ್ಲಿ ನಮಗೆ ಸ್ತ್ರೀಯರ ಮೇಲೆ ಕಾಣ್ತಾ ಇತ್ತು ಅನ್ನೋದನ್ನ ನಾವಿಲ್ಲಿ ಮರಿಬಾರ್ದು. ಯಾಕೆಂದರೆ ದ್ರೌಪದಿಯ ಒಂದು ಇನ್ಸಿಡೆಂಟ್ನ ನಾವಿಲ್ಲಿ ಪ್ರಸ್ತಾಪ ಮಾಡಬೇಕಾಗುತ್ತೆ. ಆಕೆ ಪಂಚ ಪತಿವ್ರತೆಯರು ಅಂತ ನಾವು ಏನು ಹೇಳ್ತೀವಿ,
ಆಕೆ ಅದರಲ್ಲಿ ಒಬ್ಬಳು ಕೂಡ ಅಂತ ಇದೆ. ಯಾಕೆಂದರೆ ಕೆಲವೊಂದು ನಾವು ವಿಷಯಗಳನ್ನು ಅರ್ಥ ಮಾಡ್ಕೋಬೇಕಾದಾಗ ಈ ರಾಮಾಯಣ, ಮಹಾಭಾರತ, ಸತ್ಯಯುಗ, ಪುರಾಣ ಇವುಗಳ ಕಾಲದನ್ನು ಸರಿಯಾದ ರೀತಿಯಲ್ಲಿ ನಾವು ಆ ವರ್ಡ್ಸನ್ನು ಅರ್ಥ ಮಾಡ್ಕೋಬೇಕಾಗಿ ಬರುತ್ತೆ. ಈ ಒಂದು ಪಂಚಪತಿಯರ ಪತಿವ್ರತೆ ಅಂತ ಬಂದಾಗ ಇಲ್ಲಿನ ಅಂಶಗಳು ಮಾಯೆಗೆ ಮತ್ತು ವ್ಯಕ್ತಿತ್ವದ ಒಂದು ಜನರಿಗೆ ಏನಾದರೂ ಒಂದು ವಿಷಯವನ್ನು ಮಾರಲ್ ಆಗಿ ಗೊತ್ತುಪಡಿಸೋದಕ್ಕೆ ಭಗವಂತನ ಒಂದು ನಾಟಕ ಇದು ಆಗಿರುತ್ತೆ ಅಥವಾ ಮಾಯೆ ಆಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ಸ್ಮರಣೆ ಮಾಡ್ಕೋಬೇಕಾಗುತ್ತೆ. ದ್ರೌಪದಿಯ ಹಾಗೆ ಕುಂತಿ ಮತ್ತು ಇಲ್ಲಿ ಗಾಂಧಾರಿಯ ಒಂದು ಪಾತ್ರವನ್ನು ನಾವು ತಗೋಬೇಕಾದಾಗ ಏನಾಗುತ್ತೆ ಅಂದರೆ, ಈ ಕುಂತಿ ಮತ್ತು ಈ ಗಾಂಧಾರಿಯ ವಿಷಯದಲ್ಲಿ ನಾವು ತಗೊಳ್ಳುವಾಗ ಈ ಇಬ್ಬರು ಕೂಡ ಸ್ತ್ರೀಯರು ಬಹಳ ಜ್ಞಾನವಂತರು. ಅದರ ಜೊತೆಗೆ ಇವರು ಯಾವ ರೀತಿ ಇರ್ತಿತ್ತು ಅಂದರೆ ವ್ಯಕ್ತಿತ್ವ, ಜ್ಞಾನ ಮತ್ತು ತಮ್ಮ ವ್ಯಕ್ತಿತ್ವವನ್ನು ಬಲವಾಗಿ ಇಟ್ಕೊಂಡಿದ್ರು. ಸಮಾಜದಲ್ಲಿ ಇವರು ಆ ವ್ಯಕ್ತಿತ್ವದಿಂದಲೇ ತಮ್ಮನ್ನು ತಾವು ಉನ್ನತ ಮಟ್ಟಕ್ಕೆ ಆದರ್ಶವಾಗಿ ತಮ್ಮ ಗುಣಗಳಿಂದ ಬೆಳೆಸ್ಕೊಂಡಿದ್ರು ಅನ್ನೋದನ್ನು ಆ ಕುಂತಿ ತನ್ನ ಮಕ್ಕಳಿಗೆ ಯಾವ ರೀತಿ ಬೆಳೆಸಿದ್ಲು, ಗಾಂಧಾರಿ ಯಾವ ರೀತಿ ತನ್ನ ಮಕ್ಕಳನ್ನು ತಂದ್ಲು. ಅಂದರೆ ಈ ಇಬ್ಬರು ಸ್ತ್ರೀಯರು ಕೂಡ ತನ್ನ ವಂಶ ಮಕ್ಕಳು ಅಭಿವೃದ್ಧಿ ಆಗೋದಕ್ಕೆ ಯಾವ ರೀತಿಯಲ್ಲಿ ಜ್ಞಾನ ಮತ್ತು ಒಂದು ಪ್ರಬುದ್ಧತೆಯನ್ನು ಹೊಂದಿದ್ರು, ತಮ್ಮ ವ್ಯಕ್ತಿತ್ವವನ್ನು ಸಮಾಜದಲ್ಲಿ ತೋರಿಸ್ಕೊಂಡ್ರು ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿರುತ್ತೆ. ಇದರ ಜೊತೆಗೆ ಅಂಬಿಕಾ, ಅಂಬಾಲಿಕಾ ಈ ಮೂರು ಕ್ಯಾರೆಕ್ಟರ್ ಕೂಡ ನೋಡಿದ್ರೆ ಇದರಲ್ಲಿ ಒಂದು ಥರ ಸೇಡು ಮತ್ತು ಕುತಂತ್ರಗಳು, ತಮಗಾಗಿರುವ ಅನ್ಯಾಯಗಳನ್ನು ಯಾವ ರೀತಿ ಅವರು ಸರಿಪಡಿಸ್ಕೋಬೇಕು ಅನ್ನೋದಕ್ಕೆ ಆ ಒಂದು ಸ್ತ್ರೀಯರು ಅದನ್ನು ಮಾಡ್ಕೊಳ್ತಾರೆ. ತಮಗಾದ ಅನ್ಯಾಯವನ್ನು ಅವರು ಬೆಲೆ ತಂದ್ಕೊಳ್ತಾರೆ, ಅವರು ಗೆದ್ದೇ ಗೆಲ್ತಾರೆ ಅವರ ಒಂದು ಶಪಥಗಳಲ್ಲಿ ಅನ್ನೋದನ್ನು ಕೂಡ ಇಲ್ಲಿ ನೋಡ್ಬೋದು. ಅನೇಕವಾದಂಥ ಸ್ತ್ರೀ ಪಾತ್ರಗಳು ನಮಗೆ ಆದರ್ಶವಾಗಿ ಇಲ್ಲಿ ಕಂಡುಬರುತ್ತೆ. ಅಂದರೆ ಇಲ್ಲಿ ಒಂದು ಸ್ತ್ರೀಯು ತನಗಾದ ಅವಮಾನವನ್ನು ಯಾವ ರೀತಿಯಲ್ಲಿ ಅವಳು ಸರಿಪಡಿಸ್ಕೊಳ್ತಾಳೆ, ಅದಕ್ಕೆ ತಕ್ಕ ಬೆಲೆಯನ್ನು ಪಡಿತಾಳೆ, ಹಾಗೆ ಮಕ್ಕಳನ್ನು ಹೇಗೆ ಬೆಳೆಸ್ತಾಳೆ, ಮತ್ತು ಮಕ್ಕಳು ಆಕೆಯಿಂದ ಬೆಳೆದಂಥ ಮಕ್ಕಳು ಏನೇನೆಲ್ಲ ಸಮಾಜಕ್ಕೆ ಒಂದು ಒಳ್ಳೆಯದನ್ನು ಮಾಡ್ತಾರೆ, ಕೆಟ್ಟದನ್ನು ಮಾಡ್ತಾರೆ. ಅಂಥ ಒಂದು ಸ್ತ್ರೀಯರನ್ನ ಗುಣಗಳನ್ನು ಕೂಡ ನಾವಿಲ್ಲಿ ನೋಡ್ತೀವಿ. ಆದರ್ಶ ಮತ್ತು ಸ್ವಚ್ಛವಾದಂಥ ಕ್ಯಾರೆಕ್ಟರ್ ಇರುವಂಥ ಸ್ತ್ರೀಯರನ್ನು ನೋಡ್ತೀವಿ. ಇದರ ಜೊತೆಗೆ ಮಹಾಭಾರತದಲ್ಲಿ ನಮಗೆ ಒಂದು ಕಂಡುಬರುವಂಥ ವಿಷಯ ಏನಂದರೆ, ಸ್ತ್ರೀಯರನ್ನು ಕದ್ದುಕೊಂಡು ಹೋಗುವಂಥದ್ದು, ದೌರ್ಜನ್ಯ ಮಾಡುವಂಥದ್ದು, ಬಲವಂತ ಒಂದು ಮದುವೆಗಳು, ಇದೆಲ್ಲ ಏನಾಗುತ್ತೆ ಮಾನಸಿಕ ಮತ್ತು ದೈಹಿಕವಾದಂಥ ಹಿಂಸೆಗಳು ಅವರಿಗೆ ಕಾಣಿಸ್ತಾ ಇತ್ತು, ಅಲ್ಲಿ ಪಡ್ತಾ ಇದ್ರು ಅನ್ನೋದನ್ನು ನಾವಿಲ್ಲಿ ಈ ಮಹಾಭಾರತದಲ್ಲಿ ನಾವು, ಅಂದರೆ ಎಷ್ಟೇ ಸ್ವತಂತ್ರ ವಿದ್ಯೆ ಇದ್ರೂ ಕೂಡ ನೋಡಿ ಅದಕ್ಕೆ ಈಕ್ವಲ್ ಆಗಿ ಆಕೆಯ ಮೇಲೆ ದೌರ್ಜನ್ಯ ನಡೀತಾ ಇತ್ತು ಅನ್ನೋದನ್ನು ನಾವಿಲ್ಲಿ ಸ್ಮರಣೆ ಮಾಡ್ಕೋಬೇಕಾಗುತ್ತೆ. ಇದನ್ನು ನಾವು ಒಂದು ಸಂಕ್ಷಿಪ್ತ ಹಿನ್ನೆಲೆಗೋಸ್ಕರ ತಗೊಳ್ತಿದ್ದೀನಿ, ಅನ್ಯಥಾ ಭಾವಿಸ್ಬಾರ್ದು. ಇಲ್ಲಿ ಮಹಾಭಾರತದಲ್ಲಿ ನಾವು ಯಾವ ರೀತಿಯಾದಂಥ ಒಂದು ಮೆಸೇಜನ್ನು ಸ್ತ್ರೀಯರಿಗೆ ಕೊಡ್ತಾರೆ ಅಂತಂದರೆ, ಸ್ತ್ರೀಯರು ಬರೀ ಅಡುಗೆ ಮನೆಗೆ ಮಾತ್ರ ಪಾತ್ರರಲ್ಲ, ಅವರು ಕತ್ತಿಯನ್ನು ಹಿಡಿದು ಹೋರಾಟ ಮಾಡೋದಕ್ಕೂ ಹಾಗೂ ರಾಜಕೀಯ ಹಾಗೂ ಸಮಾಜದಲ್ಲಿ ತನ್ನನ್ನು ತಾನು ಕುಡಿಸ್ಕೊಳ್ಳೋದು, ಮತ್ತು ಆಚಾರ ವಿಚಾರ ಮತ್ತು ಈ ಒಂದು ಮನೋರಂಜನೆ ಮತ್ತು ನೃತ್ಯ ಸಂಗೀತ ಒಂದು ಸಾಂಸ್ಕೃತಿಕ ಆ ಕಾರ್ಯಕ್ರಮದಲ್ಲೂ ಕೂಡ ಪುರುಷರಿಗೆ ಈಕ್ವಲ್ ಆಗಿರ್ತಾರೆ ಎಲ್ಲ ಒಂದು ವಿದ್ಯೆಗಳಲ್ಲೂ ಅನ್ನೋದನ್ನು, ಸಮಾನತೆಯನ್ನು ಇಲ್ಲಿ ಸ್ತ್ರೀಯರು ತೋರಿಸಿದ್ದಾರೆ ಮತ್ತು ಜನರು ಅಲ್ಲಿ ಅವರಿಗೆ ಕೊಟ್ಟು ಇದ್ದಾರೆ ಅಂತ ಇಲ್ಲಿ ನಾವು ತಿಳ್ಕೊಬೋದು. ಇದಾದಮೇಲೆ ನಾವು ಏನು ಮಾಡ್ತೀವಿ, ಆಧುನಿಕ ಕಾಲದ ಸ್ತ್ರೀಯರಿಗೆ ಬರ್ತೀವಿ. ಯಾಕೆ ಅಂತಂದರೆ, ಈ ವಿಶ್ವ ಮಹಿಳಾ ದಿನದ ಅರ್ಥ ಏನು, ವಿಶ್ವ ಮಹಿಳಾ ದಿನದ ಅರ್ಥದ ಜೊತೆಗೆ ಯಾಕೆ ಇದು ಆಚರಣೆ ಮಾಡೋದಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಬಂತು ಅನ್ನೋದನ್ನ ನಾವಿಲ್ಲಿ ನೋಡಬೇಕಾದಾಗ, ಇಲ್ಲಿ ಆಧುನಿಕ ಕಾಲದಲ್ಲಿ ಸ್ತ್ರೀಯರ ಒಂದು ಮಟ್ಟ ನಾವು ತಗೊಂಡಾಗ ಸಂವಿಧಾನಾತ್ಮಕ ಅಲ್ಲಿಂದಲೂ ಕೂಡ ಶಿಕ್ಷಣ ಮೀಸಲಾತಿಗಳನ್ನೋದು ಶಿಕ್ಷಣದಲ್ಲಿರ್ಬೋದು, ಅವರ ಉದ್ಯೋಗದಲ್ಲಿರ್ಬೋದು, ಅವರು ಮಾಡುವಂಥ ಇತರ ಒಂದು ಸ್ಥಾನಮಾನಗಳಂತ ಏನಿರುತ್ತೆ ಅಲ್ಲಿಯೂ ಕೂಡ ಇವರಿಗೆ ರಿಸರ್ವೇಷನ್ ಅನ್ನೋದನ್ನು ಕೊಟ್ಟರು. ಅಂದರೆ ಪುರುಷರಿಗೆ ಸಮಾನವಾಗಿ ಯಾವ ಮಹಿಳೆಯು ಒಂದು ಅವರಿಗೆ ತಾಕತ್ತಿರುತ್ತೋ, ಎಲ್ಲಿವರೆಗೂ ಯಾವ ಒಂದು ವಿವಿಧವಾದಂಥ ಒಂದು ಇದರಲ್ಲಿ ಒಂದು ಕ್ಷೇತ್ರಗಳಲ್ಲಿ ಅವರು ಮುಂದುವರಿಯೋದಕ್ಕೆ ಶಕ್ತಿ ಇದೆಯೋ, ಅವರು ಮುಂದುವರಿಯೋದಕ್ಕೆ ಅನುಕೂಲಗಳನ್ನು ಸಪೋರ್ಟನ್ನು ಈ ಕಲಿಗಾಲದಲ್ಲಿ ಕೊಡ್ತಾ ಬಂದರು. ಅದು ಸಿಕ್ತು ಅವ್ರಿಗೆ ಅನ್ನೋದು ಆಯಿತು. ಮುಂದಿನದು ಹೇಗೆ ಅನ್ನೋದು ಬೇಡ, ನಮಗೆ ಇಲ್ಲಿ ಸ್ತ್ರೀಯರ ಒಂದು ವಿಶ್ವ ಮಹಿಳಾ ದಿನಾಚರಣೆಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ತೊಗೊಂಡಿದ್ದೀನಿ.
ಇಲ್ಲಿ ಏನಂದರೆ ಆಧುನಿಕ ಕಾಲದಲ್ಲಿ ಎಲ್ಲ ರೀತಿಯಾದಂಥ ಆಸ್ತಿಯ ಹಕ್ಕಿರ್ಬೋದು, ಉದ್ಯೋಗದ ಹಕ್ಕಿರ್ಬೋದು, ಅಥವಾ ಉನ್ನತ ಶಿಕ್ಷಣ ಇರ್ಬೋದು, ಮತ್ತು ಅವರು ಪುರುಷರ ಕಲಿತಿರುವಂಥ ಎಲ್ಲ 3% ವಿದ್ಯೆಗಳನ್ನು ಇವರು ಕಲಿತರು. ಆಧುನಿಕ ಒಂದು ಕಾಲ ಸ್ತ್ರೀಯರಿಗೆ ಯಾವ ರೀತಿಯಾದಂಥ ಒಂದು ಇದನ್ನು ಕೊಡ್ತು ಅಂತಂದರೆ, ಭಾರತದ ಮಹಿಳೆಯನ್ನು ನಾವು ಒಂದು ದೃಷ್ಟಿಯಲ್ಲಿಟ್ಟುಕೊಂಡಾಗ, ಒಂದು ಭಾರತೀಯರ ಅಂತಲೇ ತಗೊಳ್ಳಿ ಅಥವಾ ಇಡೀ ವಿಶ್ವದ ಮಹಿಳೆಯರ ಅಂತಲೇ ತಗೊಳ್ಳಿ, ಮಹಿಳೆಯು ಅಬಲೆಯಲ್ಲ ಸಬಲೆ ಅನ್ನುವಂಥ ಒಂದು ನಾಣ್ಣುಡಿಯನ್ನು, ಆ ನುಡಿಯನ್ನು ಎತ್ತಿ ತೋರಿಸಿದ್ರು. ಆ ರೀತಿಯಾಗಿ ಆಕೆ ತನ್ನ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಬಂದ್ಲು ಅನ್ನೋದನ್ನು ನಾವಿಲ್ಲಿ ಮುಖ್ಯವಾಗಿ ಗಮನಿಸಬೇಕಾಗಿತ್ತು. ಇದಿಷ್ಟನ್ನು ನಾವು ಇವಾಗ ಏನು ಮಾತಾಡಿದ್ವಿ, ಇದೆಲ್ಲವೂ ಕೂಡ ಸ್ತ್ರೀಯರ ಸ್ಥಾನಮಾನಗಳು ಹೇಗಿತ್ತು, ಹೇಗೆ ಬದಲಾಗ್ತಾ ಇತ್ತು ಯಾವ್ಯಾವ ಕಾಲದಲ್ಲಿ ಅನ್ನೋದನ್ನ ಒಂದು ಸಂಕ್ಷಿಪ್ತವಾಗಿ ನಾವು ನೋಡಿದ್ವಿ. ಆ ಒಂದು ವಿಷಯಗಳ ಬಗ್ಗೆ ನಿಮಗೆ ಗೊತ್ತಾದಾಗ, ನೀವು ಯೋಚನೆ ಮಾಡಿದಾಗ ಕೆಲವೊಂದು ವಿಷಯಗಳು ನಿಮಗೆ ಅರ್ಥ ಆಗುತ್ತೆ. ಇನ್ನು ಈ ವಿಶ್ವ ಮಹಿಳಾ ದಿನಾಚರಣೆಯ ಆಚರಣೆ ಯಾಕೆ ಬೇಕಾಗಿತ್ತು ಅನ್ನೋದು ನೋಡುವಾಗ, ಈ ಒಂದು ಕಲಿಗಾಲ ಅಂತ ಆರಂಭ ಆದಾಗ ಕೆಲವೊಂದು ಕಾರಣಗಳಿಂದ ಸ್ತ್ರೀಯು ತನ್ನ ಕುಟುಂಬವನ್ನು ಒಂದು ಆದಾಯವನ್ನು ಸಂಪಾದನೆ ಮಾಡಿ ರಕ್ಷಣೆ ಮಾಡಬೇಕಾದಂಥ ಪರಿಸ್ಥಿತಿ ಬಂದಾಗ, ಪುರುಷರು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ ಅಥವಾ ಫ್ಯಾಕ್ಟ್ರಿಗಳಿರ್ಬೋದು, ಕಾರ್ಮಿಕರಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಆಕೆಗೆ ದೈಹಿಕವಾಗಿ ಮಾನಸಿಕವಾಗಿ ದೌರ್ಜನ್ಯ ಆದಾಗ ಏನಂದರೆ 20ನೇ ಶತಮಾನದಲ್ಲಿ ಪ್ರಪ್ರಥಮವಾಗಿ ಈ ಧ್ವನಿ ಎಲ್ಲಿ ಎದ್ದೇಳ್ತು ಅಂತಂದರೆ ಅಮೇರಿಕ ಮತ್ತು ಇದು ಯಾವುದೋ ಯುರೋಪ್ ಕಂಟ್ರಿಗಳಲ್ಲಿ ಮೊಟ್ಟ ಮೊದಲಾಗಿ ಅವರು ತಮ್ಮನ್ನು ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ತಮ್ಮ ಸ್ವತಂತ್ರತೆಯನ್ನು ತಾವು ಪಡ್ಕೋಬೇಕಂತ ಅವರು ಹೋರಾಟ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲಿ ಹೋರಾಟ ನಡಿಬೇಕಾದಾಗ ಏನಾಗುತ್ತೆ, ಹಂತವಾಗಿ ಅಲ್ಲಿನ ಗೌರ್ಮೆಂಟ್ಗಳನ್ನು ಹೋರಾಟ ಮಾಡಬೇಕು, ಅಲ್ಲಿನ ಗೌರ್ಮೆಂಟನ್ನು ಒಲಿಸ್ಬೇಕು, ಅವರಿಗೆ ಸಮಾನತೆ ಅನ್ನೋದು. ಯಾಕೆ ಹೋರಾಟ ಅಂತಂದರೆ ಮುಖ್ಯವಾಗಿ ಸಮಾನತೆ ಬೇಕು. ಅಂದರೆ ತಾವು ಏನು ಕೆಲಸ ಮಾಡ್ತಾರೋ ಅದಕ್ಕೆ ತಕ್ಕಂಥ ವೇತನ ಅನ್ನೋದು ಬೇಕು, ಮತ್ತು ರಕ್ಷಣೆ ಬೇಕು ಅನ್ನೋದು ಇಲ್ಲಿ ಮುಖ್ಯವಾದಂಥ ಉದ್ದೇಶಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾರೆ. ಕ್ಲಾರಾ ಜೆಟ್ಕಿನ್ ಅನ್ನೋರು ಈ ಒಂದು ವಿಶ್ವ ಮಹಿಳೆಯರಿಗೆ ಇವತ್ತು ಏನು ಇಷ್ಟೊಂದೆಲ್ಲ ಒಂದು ಇಂಡಿಪೆಂಡೆನ್ಸ್ ಬರೋದಕ್ಕೆ ಕಾರಣ ಆಗಿದಾಗ, ಈ ಮಹಿಳೆಯ ಪಾತ್ರವನ್ನು ನಾವಿಲ್ಲಿ ಮುಖ್ಯ ಅಂತ ಹೇಳಬೇಕಾಗಿ ಬರುತ್ತೆ. ಇವರು 1911ರಲ್ಲಿ ಏನು ಮಾಡ್ತಾರೆ, ಪ್ರಪ್ರಥಮ ಬಾರಿಗೆ ಈ ವಿಶ್ವ ಮಹಿಳಾ ದಿನಾಚರಣೆಯನ್ನು ಮಹಿಳೆಯರಿಗೆ ಒಂದು ಸ್ವತಂತ್ರತೆ ಮತ್ತು ಅವರ ಹಕ್ಕುಗಳು ಅವರಿಗೆ ಸಿಗಲಿ ಅನ್ನೋದಾಗಿ ಹೋರಾಟ ಮಾಡ್ತಾರೆ. ನಂತರ ಇದು ವಿಶ್ವಸಂಸ್ಥೆ ಇದನ್ನು ಸ್ವಲ್ಪ ಗಮನಕ್ಕೆ ತಗೊಂಡು ಮಹಿಳೆಯರನ್ನು ಸ್ವಲ್ಪ ನಾವು ರಕ್ಷಣೆ ಮಾಡಬೇಕು, ಅವರಿಗೂ ಕೂಡ ಎಲ್ಲ ವಿಷಯಗಳಲ್ಲೂ ಕೂಡ ಅವರಿಗೆ ಒಂದು ಅಧಿಕಾರವನ್ನು ಕೊಡಬೇಕಂತ ಅದರ ಒಂದು ಘೋಷಣೆ ಮಾಡುತ್ತೆ. 1975ರಲ್ಲಿ ವಿಶ್ವಸಂಸ್ಥೆಯು ಸಹ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಬೇಕು, ಮಹಿಳೆಯರಿಗೆ ಕೂಡ ನಾವು ಎಲ್ಲ ರೀತಿಯ ಸಮಾನತೆ, ಸ್ವತಂತ್ರತೆ ಮತ್ತು ಲಿಂಗ ಒಂದು ತಾರತಮ್ಯವನ್ನು ಕಡಿಮೆ ಮಾಡಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಘೋಷಣೆ ಮಾಡುತ್ತೆ. ಇದಾದಮೇಲೆ 1908ರಲ್ಲಿ ನ್ಯೂಯಾರ್ಕಲ್ಲೂ ಕೂಡ 15,000 ಮಹಿಳೆಯ ಒಂದು ಸಮೂಹ ಸಹ ಈ ಒಂದು ಇಂಡಿಪೆಂಡೆನ್ಸನ್ನು ಬೇಕು ಅನ್ನೋದು ಒಂದು ರೀತಿಯಲ್ಲಿ ಇವರು ವಿಶ್ವ ಮಹಿಳಾ ದಿನಾಚರಣೆ ಮತ್ತು ಧರಣಿಗಳನ್ನು ಇವರು ಆಚರಣೆ ಮಾಡ್ತಾರೆ. ಇದಾದಮೇಲೆ 1910ರಲ್ಲಿ ಡೆನ್ಮಾರ್ಕ್ನಲ್ಲೂ ಕೂಡ ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾರೆ. ಇದಾದಮೇಲೆ ನೆಕ್ಸ್ಟು ಹೀಗೆ ಒಂದು ಇಯರ್ಗಳು ಚೇಂಜ್ ಆಗಿ ಕೊನೆಗೆ ಏನಾಯಿತು, 1910ರಲ್ಲಿ ಏನಾಯಿತು, 11ನೇ ಇದರಲ್ಲಿ ಈ ಒಂದು ಇದನ್ನು ಎಲ್ಲರೂ ಕೂಡ ಪ್ರಪ್ರಥಮವಾಗಿ ಇಡೀ ವಿಶ್ವವೇ ಆಚರಣೆ ಮಾಡುತ್ತೆ. ಇದಾದಮೇಲೆ ಇದು ಮಾರ್ಚ್ 8ಗೆ ಬಂದ್ಬಿಡುತ್ತೆ. ಅಂದರೆ ಒಂದು ನಿರ್ದಿಷ್ಟವಾದಂಥ ದಿನಾಂಕವನ್ನು ಅವರು ಸೃಷ್ಟಿ ಮಾಡಬೇಕಾದ್ರೆ ಎಷ್ಟೆಲ್ಲ ತೊಂದರೆಗಳಾಯಿತು, ಏನೆಲ್ಲ ಕಷ್ಟಗಳಾಯಿತು ಅನ್ನೋದು ಇಲ್ಲಿ ಮುಖ್ಯ ಆಗುತ್ತೆ. ಕೊನೆಗೆ ಮಾರ್ಚ್ 8ನ್ನು ನಾವು ವಿಶ್ವ ಮಹಿಳಾ ದಿನಾಚರಣೆಯಾಗಿ ಈ ವಿಶ್ವಸಂಸ್ಥೆಯು ಘೋಷಣೆ ಮಾಡೋದ್ರಿಂದ ನಾವು ಕೂಡ ವಿಶ್ವದಲ್ಲಿ ಒಬ್ಬರಲ್ವ, ಹಾಗಾಗಿ ಭಾರತೀಯರು ಸಹ ಇಲ್ಲಿ ಆ ಒಂದು ಹೆಣ್ಣುಮಕ್ಕಳು ಮಾಡಿದಂಥ ಒಂದು ಪ್ರಯತ್ನದಿಂದ ಈಗಿನ ಸಮಯದಲ್ಲಿ ಎಷ್ಟೆಲ್ಲ ಭಾರತೀಯರು ಕೂಡ ಎಷ್ಟೊಂದು ಮಹಿಳೆಯರು ಆಚೆ ಕಡೆ ಹೋಗೋದಕ್ಕಾಗದೇ ಇರುವಂಥ ಪರಿಸ್ಥಿತಿ ಇತ್ತು. ಅಂಥದ್ರಲ್ಲಿ ಇಂದಿನ ಒಂದು ದಿನಗಳಲ್ಲಿ ನಾವು ಎಷ್ಟು ಹೆಣ್ಣುಮಕ್ಕಳು ಸ್ವತಂತ್ರವಾಗಿ ವಿದ್ಯಾಭ್ಯಾಸವನ್ನು ಓದ್ತಾರೆ, ಆಟಗಳಲ್ಲಿದ್ದಾರೆ, ರಾಜಕೀಯದಲ್ಲಿದ್ದಾರೆ, ಸಾಮಾಜಿಕದಲ್ಲಿದ್ದಾರೆ, ಧಾರ್ಮಿಕದಲ್ಲಿದ್ದಾರೆ, ಜ್ಯೋತಿಷ್ಯದಲ್ಲೂ ಇದ್ದಾರೆ, ಮತ್ತು ಏನೆಲ್ಲ ಒಂದು ಕ್ಷೇತ್ರಗಳಿದೆಯೋ ಅಷ್ಟು ಕ್ಷೇತ್ರಗಳಲ್ಲೂ ಕೂಡ ಈ ಸ್ತ್ರೀ ಅನ್ನೋಳು
ತುಂಬ ಒಳ್ಳೆಯ ಮಟ್ಟದಲ್ಲಿ ತನ್ನ ಒಂದು ವ್ಯಕ್ತಿತ್ವವನ್ನು ತೊಡಗಿಸ್ಕೊಳ್ತಾ ಇದ್ದಾಳೆ. ಇದಕ್ಕೆ ಕಾರಣ ಆ ಒಂದು ಯುರೋಪ್ ಮತ್ತು ಅಮೆರಿಕದಲ್ಲಿ ಎದ್ದಂಥ ಸಮಾನತೆಯ ಒಂದು ಕೂಗು, ರಕ್ಷಣೆಯ ಒಂದು ತಮ್ಮ ಮೇಲೆ ಆಗ್ತಿದ್ದಂಥ ಒಂದು ದೌರ್ಜನ್ಯದ ಕೂಗು, ಹೋರಾಟ, ಇವುಗಳ ಒಂದು ಫಲವೇ ನಾವು ಇವತ್ತು ಇಲ್ಲಿ ಕೂತ್ಕೊಂಡು ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಮಾಡಿ ನಾವು ಅಷ್ಟೊಂದು ಚೆನ್ನಾಗಿನ ಮಾತುಗಳನ್ನು ಕೂಡ ಇಲ್ಲಿ ವಿವಿಧ ಉಪನ್ಯಾಸಕರ ಜೊತೆಯಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ. ಇದಕ್ಕೆಲ್ಲ ಕಾರಣ ಅಂದಿನ ಅಂದರೆ ಹಿಂದಿನ ವುಮೆನ್ಸ್ ಪಟ್ಟಂಥ ಹೋರಾಟದ ಒಂದು ಫಲ ಅಂತ ಹೇಳುತ್ತಾ ಅವರನ್ನೆಲ್ಲ ನಾವು ಸ್ಮರಣೆ ಮಾಡಿಕೊಂಡು ಈ ದಿನಕ್ಕೆ ಒಂದು ಮುಖ್ಯ ಒಂದು ಇಂಪಾರ್ಟೆನ್ಸನ್ನು ಕೊಟ್ಕೊಂಡು ಅವರ ಸ್ಮರಣೆಯ ಜೊತೆಯಲ್ಲೇ ನಾವು ಅವರು ಮಾಡಿದ ಉಪಕಾರವನ್ನು ಸ್ಮರಿಸುತ್ತಾ ವಿಶ್ವ ಮಹಿಳಾ ದಿನಾಚರಣೆಯನ್ನು ನಾವು ಆಚರಣೆ ಮಾಡೋಣ. ಇದಕ್ಕೂ ಮುಂಚೆ ನಾವು ಏನು ಮಾಡ್ತಿದ್ದೀವಿ, ವಿಶ್ವ ಮಹಿಳಾಚರಣೆ ದಿನವನ್ನೇ ಮಾಡ್ತಾ ಇದ್ದೀವಿ. ಇಲ್ಲಿ ನಾವು ನಮ್ಮ ಭಾರತೀಯ ಒಂದು ರಾಷ್ಟ್ರೀಯ ವಿಶ್ವ ಮಹಿಳಾ ದಿನಾಚರಣೆಯನ್ನು ಇತ್ತೀಚೆಗೆ ಮರ್ತೇ ಹೋಗಿದ್ದೀವಿ. ಎಷ್ಟು ಸಲ ಜ್ಞಾಪಕ ಮಾಡಿಕೊಂಡ್ರು ಅದು ಯಾಕೋ ಮರ್ತೋಗ್ತಾ ಇರುತ್ತೆ. ಸರೋಜಿನಿ ದೇವಿ ನಾಯ್ಡು ಅಂತ ನಾವು ಏನು ಹೇಳ್ತೀವಿ, ನಿಮಗೆಲ್ಲ ಗೊತ್ತಿದೆ. ಅವರು ಗಾಯಕರು ಮತ್ತು ಸ್ವತಂತ್ರ ಹೋರಾಟಗಾರರು ಆಗಿರ್ತಾರೆ. ಅವರ ಒಂದು ಬರ್ತ್ಡೇ ಅಂತ ನಾವು ಏನು ಹೇಳ್ತೀವಿ, ಸರೋಜಿನಿ ದೇವಿ ನಾಯ್ಡು ಅವರ ಬರ್ತ್ಡೇ ಫೆಬ್ರವರಿ ತಿಂಗಳಲ್ಲಿ ಬರುವಂತಹ ದಿನದಲ್ಲಿ 13ನೇ ತಾರೀಕು ಫೆಬ್ರವರಿ ತಿಂಗಳಲ್ಲಿ ಆಚರಣೆ ಮಾಡಬೇಕು ಅಂತ ನಮ್ಮ ಭಾರತ ಸರ್ಕಾರವು ಸಹ ಘೋಷಣೆ ಇದ್ದರೂ ಅದು ಯಾಕೋ ಎಲ್ಲೂ ಅದು ಕಾಣ್ತಾನೆ ಇಲ್ಲ. ಅಲ್ಲಲ್ಲಿ ಹಾಕ್ತಿರ್ಬೋದೇನೋ ಕೆಲವೊಂದು ಸೀಮಿತದಲ್ಲಿ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಗಮನ ಕೊಡಬೇಕು ಅನ್ನೋದನ್ನು ನಾವು ಹೇಳ್ತಾ ವಿಶ್ವ ಮಹಿಳಾ ದಿನಾಚರಣೆಯನ್ನು ಇವತ್ತಿನ ದಿನಕ್ಕೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ನಾನು ಒಂದೆರಡು ವಿಷಯಗಳನ್ನು ಮಾತ್ರ ನಾನಿಲ್ಲಿ ಹೇಳಿದ್ದೀನಿ. ಯಾಕೆಂದರೆ ಆರಂಭಿಕದಲ್ಲಿ ನಾವು ಯಾವ್ಯಾವ ಹಂತಗಳಿಂದ ನಾವು ಯಾವ್ಯಾವ ಒಂದು ಯುಗಗಳಲ್ಲಿ ಸ್ತ್ರೀಯರ ಸ್ಥಾನಮಾನ ಹೇಗಿತ್ತು, ಈಗ ಹೇಗಿದೆ, ಈಗ ಪುರುಷರು ಸ್ತ್ರೀಯರು ಇಬ್ಬರೂ ಕೂಡ ಸಮಾನರಾಗಿದ್ದಾರೆ. ಪುರುಷರು ಸ್ತ್ರೀಯರನ್ನು ಗೌರವಿಸ್ತಾ ಇದ್ದಾರೆ, ಸ್ತ್ರೀಯರು ಪುರುಷರನ್ನು ಗೌರವಿಸ್ತಿದ್ದಾರೆ. ಆದರೆ ತಪ್ಪುಗಳ ಕೆಲವನ್ನೇ ಹೇಳಬಾರ್ದು. ಯಾಕೆ ಅಂತಂದರೆ ಏನು ಸಮಾಜದಲ್ಲಿ ನಡೀತಿರುವಂಥ ಕೆಲವು ದೌರ್ಜನ್ಯಗಳು ಇಬ್ಬರಿಂದಲೂ ಕೂಡ ಆಗ್ತಿದೆ ಈಗ ಇತ್ತೀಚಿನ ದಿನಗಳಲ್ಲಿ. ಹಾಗಾಗಿ ಆ ದೌರ್ಜನ್ಯಗಳನ್ನು ಕೂಡ ಈಗ ಸಮನಾಗಿ ಹಂಚ್ಕೊಳ್ಳೋಂಗಾಗ್ಬಿಟ್ಟಿದೆ, ಸ್ತ್ರೀಯರು ಅಷ್ಟೇ ಪುರುಷರು ಅಷ್ಟೇ. ಆದರೆ ಬುದ್ಧಿವಂತ ಕೆಲವು ಸ್ತ್ರೀ ಪುರುಷರುಗಳು ಇದನ್ನು ಸರಿಪಡಿಸ್ಬೋದು. ಈ ಒಂದು ವಿಶ್ವದಲ್ಲಿ ಯುದ್ಧ ಆಗುತ್ತೋ ಅನಾದಿ ಕಾಲದಿಂದಲೂ ಈ ಯುದ್ಧಗಳು ಅಥವಾ ಈ ದೌರ್ಜನ್ಯಗಳು ಯಾಕಾಗಿ ಆಗುತ್ತೆ ಅಂತಂದರೆ ನಾನು ನನ್ನದು, ನನ್ನ ಆಸ್ತಿ, ನನ್ನ ಜನ, ನನ್ನ ಇದು ಅಂತ ಏನಿದು ನಂದು 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 ಅಂತ ಬಂದು ಇವತ್ತಿನ ದಿನ ಈ ರೀತಿಯಾದಂಥ ಪರಿಸ್ಥಿತಿಗಳು ನಿರ್ಮಾಣ ಆಗ್ತಿದೆ ಅಂತ ನಾವು ಹೇಳ್ಬೋದು. ಆದರೆ ನಮ್ಮ ಈಗಿನ ಉದ್ದೇಶ ಏನಂತಂದರೆ ಯಾರು ಎಷ್ಟೇ ಏನೇನು ಮಾಡಿಕೊಳ್ಳಿ, ಆದರೆ ಬುದ್ಧಿ ಇರುವಂಥ ನಾವಾದರೂ ಕೂಡ ಸಮಾಜವನ್ನು ಸ್ವಚ್ಛಂದವಾಗಿ ಇಡೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳಿ ನನ್ನ ಈ ಒಂದು ಸಣ್ಣ ಒಂದು ಉಪನ್ಯಾಸ ಅಥವಾ ಒಂದು ಪೀಠಿಕೆ ಭಾಷಣವನ್ನು ನಾನಿಲ್ಲಿ ಮುಕ್ತಾಯ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸುಸ್ವಾಗತ ಹೇಳ್ತಾ ಇದ್ದೇನೆ. ಈಗ ಈ ನನ್ನ ನಂತರ ಪ್ರಥಮ ದಿನದ ಉಪನ್ಯಾಸ ಮಾಡುವಂಥವರು ಶೈಲಶ್ರೀ ಮೇಡಮ್ ಅಂತ. ಅವರು ನಾಡಿ ಶಾಸ್ತ್ರದ ಶೈಲಶ್ರೀ ಅವರು ಇದ್ದೀರಾ ಮೇಡಮ್? ಹೌದು, ಇದ್ದೀನಿ. ನಮಸ್ತೆ. ಸರಿ, ವಿಡಿಯೋ ಆನ್ ಮಾಡ್ಕೊಳ್ಳಿ. ಓಕೆ. ಇವರ ಒಂದು ಉಪನ್ಯಾಸ, ಇವರು ನಾಡಿಯಲ್ಲಿ ತುಂಬ ಎಕ್ಸ್ಪರ್ಟ್. ಅದೇ ರೀತಿಯಾಗಿ ಕತೆ ಉಪಕಥೆಗಳನ್ನು ಹೇಳ್ಕೊಡ್ತಾ ಕೆಲವೊಂದು ಪ್ರಾಕ್ಟಿಕಲ್ ಉದಾಹರಣೆಗಳನ್ನು ಹೇಳಿಕೊಂಡು ಇವರು ಇತ್ತೀಚಿನ ಸುಮಾರು ವರ್ಷಗಳಿಂದ ಅನೇಕ ಒಂದು ವಿದ್ಯಾರ್ಥಿಗಳಿಗೆ ನಾಡಿ ಜ್ಯೋತಿಷ್ಯ ಶಾಸ್ತ್ರವನ್ನು ಇವರು ಹೇಳ್ಕೊಟ್ಟು ಅವರ ತಯಾರು ಮಾಡಿದ್ದಾರೆ ವಿದ್ಯಾರ್ಥಿಗಳನ್ನು. ಇವರು ಇವತ್ತು ಈಗಿನ ಕಾರ್ಯಕ್ರಮಕ್ಕೆ ನಾವು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹಾಗೆ ಈ ದಿನದಲ್ಲಿ ಅವರು ಮಾತನಾಡುವಂತಹ ವಿಷಯ ರಾಹು ಮತ್ತು ಕೇತು ಆಗಿರುತ್ತದೆ. ಈ ಕಾರ್ಯಕ್ರಮದಲ್ಲಿ ಅವರ ಉಪನ್ಯಾಸವನ್ನು ಅವರು ಸ್ಟಾರ್ಟ್ ಮಾಡಿಕೊಳ್ಳಿ. ಅವರಿಗೆ ಸ್ವಾಗತ ಕೋರೋಣ. ವೆಲ್ಕಮ್ ಜಯಶ್ರೀ ಮೇಡಮ್. ನಿಮ್ಮ ಉಪನ್ಯಾಸವನ್ನು ಮುಂದುವರಿಸ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಮೇಘನಾ ವರ್ಷ ಮೇಡಮ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಮೊದಲಿಗೆ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಮಾತಾಡ್ತಾ ಕೊನೆಯಲ್ಲಿ ಎಲ್ಲೋ ಹೋಗಿ ಎಷ್ಟೋ ಸತಿ ನಾನು ಕೊನೆಗೆ ಅದನ್ನ ಮರ್ತೇ ಬಿಟ್ಟಿರ್ತೀನಿ. ಆ ಕಾರಣಕ್ಕೋಸ್ಕರ ಇಂಥ ಅವಕಾಶ ಕೊಟ್ಟಿದ್ದಕ್ಕೆ. ಇವತ್ತು ಮಹಿಳಾ ದಿನಾಚರಣೆಯ ಅಂಗವಾಗಿ ಈ ಕಾರ್ಯಾಗಾರನ ಏರ್ಪಡಿಸಿದ್ದೀನಿ ಅಂತ ಈಗಾಗಲೇ ಎಲ್ಲರಿಗೂ ತಿಳಿದಿದೆ, ಏರ್ಪಡಿಸಿದ್ದಾರೆ ಅಂತ.
ಸೊ ಮೇಡಮ್ ಸುಮಾರು ವಿಷಯನ ತುಂಬಾ ಚೆನ್ನಾಗಿ ಹೆಂಗೆ ಇದು ಸ್ತ್ರೀ ಪುರುಷರು ಯಾವ ರೀತಿಯಾಗಿ ಹೆಂಗೆ ಸ್ತ್ರೀಯರಿಗೆ ಸ್ಥಾನಮಾನ ಹಿಂದೆ ಇತ್ತು ಅನ್ನೋದನ್ನೆಲ್ಲ ತುಂಬಾ ಸವಿವರವಾಗಿ ಹೇಳಿದ್ದಾರೆ. ನಾನು ಒಂದೆರಡು ವಿಷಯನ್ನ ಹೇಳಿ ನನ್ನ ವಿಷಯಕ್ಕೆ ಬರ್ತೀನಿ. ಮೊದಲನೇದಾಗಿ ಅಗಸ್ತ್ಯ ಮತ್ತೆ ಲೋಪಮುದ್ರ, ಇದು ಎಲ್ಲರಿಗೂ ಗೊತ್ತಿದೆ ಇವರಿಬ್ಬರ ಬಗ್ಗೆ. ಇಲ್ಲಿ ಮೊದಲನೇದಾಗಿ ಅಗಸ್ತ್ಯರು ಲೋಪಮುದ್ರಾಗೆ ಯಾಕೆ ನಾನು ಇವ್ರನ್ನ ಎಕ್ಸಾಂಪಲ್ ತಗೊಂಡೆ ಅಂದ್ರೆ, ನಮ್ಮಲ್ಲಿ ಒಂದು ಕೆಟ್ಟವಾದಂತ ಒಂದು ನಂಬಿಕೆ ಇದೆ, ಸ್ತ್ರೀಯರು ಅದು ಮಾಡಬಾರ್ದು ಇದು ಮಾಡಬಾರ್ದು, ಅದಕ್ಕೆ ಸರಿ ಇಲ್ಲ, ಅದಕ್ಕೆ ಇವ್ರಿಗೆ ಪರ್ಮಿಷನ್ ಇಲ್ಲ, ಇದಕ್ಕೆ ಪರ್ಮಿಷನ್ ಇಲ್ಲ. ಎಷ್ಟೋ ಹಿಂದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಜ್ಯೋತಿಷ್ಯನ ಹೆಣ್ಮಕ್ಳು ಕಲಿಬಾರ್ದು ಅನ್ನೋದು ಕೂಡ ಇತ್ತು. ಅದಕ್ಕೋಸ್ಕರ ಈ ಎಕ್ಸಾಂಪಲ್ ತಗೋತಿದ್ದೀನಿ. ಅಗಸ್ತ್ಯರು ಮೊದಲಿಗೆ ಲೋಪಮುದ್ರಾ ದೇವಿಗೆ, ಅವ್ರ ಪತ್ನಿಗೆ, ಈ ಲಲಿತಾ ಸಹಸ್ರನಾಮ ಎಲ್ಲರಿಗೂ ಗೊತ್ತಿದೆ, ಅದರ ಬಗ್ಗೆ ಮೊದಲು ಉಪದೇಶ ಮಾಡ್ತಾರೆ. ಇದನ್ನ ಲೋಪಮುದ್ರಾ ದೇವಿ ಅಭ್ಯಾಸ ಮಾಡಿ 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 ಅದರಲ್ಲಿ ಎಂತ ಪರಿಣಿತಿ ತಗೊಳ್ತಾರೆ ಅಂತಂದ್ರೆ, ನೆಕ್ಸ್ಟು ಅದಕ್ಕೆ ಆ ನಿಜವಾಗಿರುವಂತ ಅರ್ಥ ಏನು ಅಂತ ಅವರು ಮತ್ತೆ ಅಗಸ್ತ್ಯರಿಗೆ ಉಪದೇಶ ಮಾಡ್ತಾರೆ. ಅಂದ್ರೆ ಇಲ್ಲಿ ಒಂದು ತರದಲ್ಲಿ ಅಗಸ್ತ್ಯರು ಲೋಪಮುದ್ರಾ ದೇವಿಗೆ ಗುರುಗಳು, ಲೋಪಮುದ್ರ ಅಗಸ್ತ್ಯರಿಗೆ ಗುರುಗಳು ಆದ್ರು ಅಂತ. ಅಂದ್ರೆ ಅವಾಗಿನ ನಿಜವಾಗಿರೋಂತ ಸ್ವಚ್ಛವಾದಂತ ಜ್ಞಾನ ಅನ್ನೋದೇನಿತ್ತು, ಅಲ್ಲಿ ಈಕ್ವಾಲಿಟಿ ಇತ್ತು, ಯಾರು ಭೇದ ಭಾವ ಇರ್ಲಿಲ್ಲ ಅನ್ನೋದು ಅರ್ಥ ಆಗುತ್ತೆ ನಮ್ಗೆ. ಇದೇ ನಮ್ಗೆ ಇನ್ನೂ ಒಂದ್ ಕಡೆ ಚೆನ್ನಾಗಿ ಅರ್ಥ ಆಗೋದು ಅಂದ್ರೆ ನಮ್ಮ ಬಚಕ್ರದಲ್ಲೇನೆ. ನಮ್ಮ ಬಚಕ್ರದಲ್ಲಿ ಅದು ನಾವು ನೀವು ಮಾಡಿರೋದಲ್ಲ, ಅಗಸ್ತ್ಯರು ಮಾಡಿರೋದು, ನಮ್ಗೆಲ್ಲ ಗೊತ್ತಿದೆ. ಸರಿ, ಪರಾಶರನ್ ಮಾಡಿರೋದು ಈ ಬಚಕ್ರನ. ಅಂದ್ರೆ ಈ ಬಚಕ್ರ ಅಂದ್ರೆ ಏನು? ಇಡೀ ಬ್ರಹ್ಮಾಂಡ ಏನಿದೆ ಅದೇ ಬಚಕ್ರದ ರೂಪದಲ್ಲಿ ಅವರು ನಮಗೆ ಕೊಟ್ಟಿದ್ದಾರೆ. ಅಂದ್ರೆ ಈ ಬಚಕ್ರದಲ್ಲಿ 6 ಸ್ತ್ರೀ ರಾಶಿಗಳಿದೆ, 6 ಪುರುಷ ರಾಶಿಗಳಿದೆ. ಇರೋ 12 ರಾಶಿನಲ್ಲಿ 6 ಸ್ತ್ರೀ ರಾಶಿ, 6 ಪುರುಷ ರಾಶಿ, ಎಲ್ಲಾರ್ಗೂ ಗೊತ್ತಿದೆ ನಮ್ಗೆ ಇದು. ಅಂದ್ರೆ ಪ್ರಕೃತಿನೇ, ಅಂದ್ರೆ ಇಡೀ ಬ್ರಹ್ಮಾಂಡ ಏನಿದೆ ಇದನ್ನ ಮಾಡಿರೋ ಭಗವಂತನೇ ಇಬ್ಬರಿಗೂ ಸಮಾನವಾದಂತ ಪಾತ್ರ ಇದೆ ಅಂತ ಹೇಳಿದಾನೆ. ಯಾರು ಇಲ್ಲಿ ಹೆಚ್ಚು ಯಾರು ಕಮ್ಮಿ ಇಲ್ಲ. 12 ರಾಶಿನಲ್ಲಿ 6 ಸ್ತ್ರೀ ರಾಶಿ ಇದ್ರೆ 6 ಪುರುಷ ರಾಶಿ ಅಂತ ಬ್ರಹ್ಮಾಂಡನೇ ಇದೆ. ಆತರ ಅರ್ಧ ಅದು ಅರ್ಧ ಇದು, ಯಾರ್ದು ಹೆಚ್ಚಿಲ್ಲ ಕಮ್ಮಿ ಇಲ್ಲ ಅಂತ. ಯಾರು ಪ್ರಧಾನರಲ್ಲ ಇಲ್ಲಿ. ಎರಡು ಕೂಡ ಸ್ತ್ರೀ ಮತ್ತೆ ಪುರುಷ ಅನ್ನೋ ತತ್ವಗಳು ಸಮಾನ ಅಂತ ಹೇಳ್ಕೊಂಡ್ ಬಂದಿದೆ. ಹಂಗಿರ್ಬೇಕಾದ್ರೆ ನಂತರದ ದಿನಗಳಲ್ಲಿ ಇವೆಲ್ಲ ಆಗಿರೋದು. ಅದಕ್ಕೆ 2-3 ಸಾಕಷ್ಟು ಕಾರಣಗಳಿವೆ. ಕೆಲವು ಒಳ್ಳೆ ಕಾರಣಗಳಿದೆ, ಕೆಲವು ಕೆಟ್ಟ ಕಾರಣಗಳಿದೆ. ಕೆಟ್ಟ ಕಾರಣ ಎಲ್ಲಾರ್ಗೂ ಗೊತ್ತು. ಪುರುಷರಿಗಿರೋಂತ ನಂದು ಸಾಧಿಸ್ಕೊಳ್ಬೇಕು, ನಾನು ಮೇಲು ಅಂತ ತೋರಿಸ್ಕೊಳ್ಬೇಕು ಅನ್ನೋಂತ ಕೆಲವೊಂದು ವರ್ಗ, ಎಲ್ಲ ಪುರುಷರು ಅಲ್ಲ ಖಂಡಿತ. ಇನ್ನು ಕೆಲವು ಏನಾಯ್ತು ಅಂದ್ರೆ, ನಮ್ಮ ಭಾರತೀಯರ ಮೇಲೆ ಯಾವಾಗ ಮುಸಲ್ಮಾನರದ್ದಾಗಿರ್ಬೋದು ಅಥವಾ ಕ್ರಿಶ್ಚಿಯನ್ಸ್ ಯಾರೇ ಪಾಶ್ಚಾತ್ಯರದು ದಬ್ಬಾಳಿಕೆ ಜಾಸ್ತಿ ಆಯ್ತು, ಅವಾಗ ರಕ್ಷಣೆ ಮಾಡ್ಬೇಕು ಅನ್ನೋದು ಒಂದು ಕಾರಣ ಆಗಿತ್ತು. ಇದು ಕೂಡ ಒಂದು ತರದಲ್ಲಿ ಒಳ್ಳೆಯ ಕಾರಣ ಇತ್ತು. ಇದನ್ನ ನಮ್ಮ ನಂತರದ ದಿನಗಳಲ್ಲಿ ಕೆಲ ಪುರುಷ ನಮ್ಮ ಮೇಲ್ಗೈ ಸಾಧಿಸ್ಕೋಬೇಕು ಅನ್ನೋರು ಅದನ್ನ ಕೆಟ್ಟ ಮಾರ್ಗದಲ್ಲಿ ಅದನ್ನ ತುಳಿಯಕ್ ನೋಡೋದು, ಇಂಥವು ನಡೀತಷ್ಟೇನೆ. ಎಷ್ಟೋ ಜನ ಸ್ತ್ರೀಯರಿಗೂ ಸಮಾನವಾದಂತ ಸ್ಥಾನಮಾನ ಕೊಟ್ಟವ್ರು ಇದ್ದಾರೆ, ಎಲ್ಲರೂ ತುಳಿದವರೇ ಇದ್ದಾರೆ ಅಂತ ಹೇಳಕ್ಕಾಗಲ್ಲ. ಇದೆಲ್ಲ ಚರಿತ್ರೆ. ಅಂದ್ರೆ ಇವತ್ತಿಗೆ ತಗೊಂಡಂಗೆ ಮೇಡಮ್ ಹೇಳ್ದಂಗೆ ಖಂಡಿತ ಎಷ್ಟೋ ಜನ ಇಲ್ಲಿ ಎರಡೂ ಕಡೆ ದಬ್ಬಾಳಿಕೆಗಳು ನಡೀತಾ ಇದೆ. ಎಷ್ಟೋ ಕಡೆ ಈ ಸ್ತ್ರೀಯರಿಂದಾನು ದಬ್ಬಾಳಿಕೆ ನಡೀತಿದೆ, ಎಷ್ಟೋ ಕಡೆ ಪುರುಷರಿಂದಾನು ದಬ್ಬಾಳಿಕೆಗಳು ನಡೀತಿದೆ. ಆದ್ರೆ ಇವತ್ತಿನ ಕಾನೂನು ಸುವ್ಯವಸ್ಥೆ ಇವೆಲ್ಲ ತುಂಬಾ ಬೇರೆ ಇರೋದ್ರಿಂದ ಇವತ್ತಿನ ಪರಿಸ್ಥಿತಿಗಳು ಬೇರೆ ಇದೆ. ಇಲ್ಲಿ ಮತ್ತೆ ನಾನು ಬಚಕ್ರಕ್ಕೆ ಬರ್ತೀನಿ. ಇದರ ಕತೆ ಬೇಡ, ಇದು ಬೇರೆ ಆಯಾಮಕ್ಕೆ ಹೋಗುತ್ತೆ ಅಥವಾ ಬೇರೆ ದಿಕ್ಕಕ್ಕೆ ಕರ್ಕೊಂಡು ಹೋಗುತ್ತೆ ನಮ್ಮನ್ನು. ಬಚಕ್ರಕ್ಕೆ ನೋಡೋಣ. ಈ 6 ಪುರುಷ ರಾಶಿ ಮತ್ತೆ 6 ಸ್ತ್ರೀ ರಾಶಿಗಳಿದೆ ಅಲ್ವಾ? ಎಲ್ಲಾ ಪುರುಷ ರಾಶಿಗಳಿಗೂ ಯಾರು ರೂಲ್ ಮಾಡ್ತಾನೆ ಅಂದ್ರೆ ರವಿ. ಎಲ್ಲಾ ಸ್ತ್ರೀ ರಾಶಿಗಳಿಗೆ ಯಾರು ರೂಲ್ ಮಾಡ್ತಾರೆ ಅಂದ್ರೆ ಚಂದ್ರ ಮತ್ತೆ ಸೂರ್ಯರ ಆಧಾರದ ಮೇಲೆನೆ ಈ ಸ್ತ್ರೀ ರಾಶಿಗಳು ಪುರುಷ ರಾಶಿಗಳು ಅಂತ ಆಗಿರೋದು.
ಅದಕ್ಕೆ ಒಂದು ವಿವರಣೆ ಇದೆ, ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ ಅದು. ಯಾಕಂದ್ರೆ ನಂದು ಇನ್ನು ರಾಹುಕೇತು ಬಗ್ಗೆ ಹೋಗ್ಬೇಕಾಗಿರೋದ್ರಿಂದ ಇದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡೋದಿಲ್ಲ. ಇಲ್ಲೇ ನಮ್ಗೆ ಏನ್ ಅರ್ಥ ಆಗುತ್ತೆ ಅಂದ್ರೆ, ಒಂದು ರವಿ ಮತ್ತೆ ಚಂದ್ರನ್ ಕ್ಯಾರೆಕ್ಟರ್ ಅಂತ ನಾವು ನೋಡಿದಾಗ, ರವಿ ಅಂದ್ರೆ ಏನು? ಅವನು ತುಂಬಾ ಸ್ಟ್ರಿಕ್ಟು, ಹೀಗೆ ಇರ್ಬೇಕು, ರೂಲ್ ಮಾಡೋನು. ಚಂದ್ರ ಅಂದ್ರೆ ಏನು? ಹೊಂದಾಣಿಕೆ, ಹೊಂದ್ಕೊಂಡು ಹೋಗೋದು, ಚೇಂಜಸ್. ಯಾವಾಗ ಮನುಷ್ಯಂಗೆ ಚೇಂಜ್ ಅನ್ನೋದು ಯಾವಾಗ ಬೇಕು? ಹೊಂದ್ಕೋಬೇಕು ಅಂದಾಗ. ಈ ಗುಣ ಇದ್ದಾಗೇನೆ ನಮಗೆ ಅಲ್ಲಿ ಒಂದು ಒಟ್ಟಿಗಿರೋದು, ಅಥವಾ ಅದರಿಂದ ಇನ್ನೊಂದು ಆಗೋದು, ಅಥವಾ ಒಂದ್ ಒಳ್ಳೆತನ ಆಚೆ ಬರೋದು, ಇವೆಲ್ಲ ಗೊತ್ತಾಗೋದು ನಮ್ಗೆ, ಅಥವಾ ಸಿಗೋದು. ಸೊ ಇದಕ್ಕೇನೆ ನಾವು ಬಚಕ್ರನ್ನ ಕುಟುಂಬ ಅಂತ ಕರಿತೀವಿ. ಈ ಕುಟುಂಬ ಇಲ್ಲಿ ತಂದೆ ತಾಯಿ ಯಾರು ಅಂದ್ರೆ ರವಿ ಮತ್ತೆ ಚಂದ್ರ ಅಂತಾನೆ ತಗೊಳ್ಳೋದು. ಈ ಕಾರಣಕ್ಕೆ ಅಲ್ಲೇನೆ ಅರ್ಧ ಸ್ತ್ರೀ ಅರ್ಧ ಪುರುಷ, ಇಲ್ಲಿ ಯಾರು ಹೆಚ್ಚು ಕಮ್ಮಿ ಇಲ್ಲ ಅಂತ ನಮ್ಗೆ ಅಲ್ಲೇನೆ ತೋರಿಸ್ಕೊಟ್ಟಿದ್ದಾರೆ. ಇಲ್ಲಿ ರಾಹುಕೇತು ವಿಷಯ ನಾನು ತಗೊಳ್ಳೋದಕ್ಕೂ ಕೂಡ ಇದೇ ಒಂದು ಕಾರಣ. ಯಾಕಂದ್ರೆ ಈ ರಾಹು ಮತ್ತು ಕೇತು ಅಲ್ಲಿ ಒಂದು ಸ್ತ್ರೀ ಅಂದ್ರೆ ಒಂದು ಪುರುಷ, ಇದು ಒಂದು ಪುರುಷನ ಸೂಚಕ ಅಂದ್ರೆ ಇನ್ನೊಂದು ಸ್ತ್ರೀ ಸೂಚಕ. ಇನ್ನೊಂದು, ಈ ರಾಹುಕೇತುಗಳು ಹೆಂಗಾಗಿರೋದು ಅಂತ ನಮ್ಗೆಲ್ಲ ಗೊತ್ತಿದೆ, ನಾನು ಅವುಗಳ ಬಗ್ಗೆ ಮಾತಾಡಲ್ಲ. ಒಂದೇ ದೇಹದ ಎರಡು ಭಾಗ, ಅದು ಒಂದೇ ದೇಹದ ಎರಡು ಭಾಗ ನಮ್ಗೆ. ಹಾಗಾಗಿ ಒಂದ್ ಇಲ್ದೆ ಇನ್ನೊಂದ್ ಇಲ್ಲ ಅಂತ ನಮ್ಗಿಲ್ಲ ಅರ್ಥ ಆಗುತ್ತೆ. ಇದು ಒಂದು ಕಾರಣ. ಇನ್ನೂ ಒಂದು ಕಾರಣ ಏನು ಅಂದ್ರೆ, ನಾನು ರಾಹುಕೇತುನ್ ತಗೊಳ್ಳೋದಕ್ಕೆ ಮುಖ್ಯವಾಗಿ, ಸಾಮಾನ್ಯ ನಮ್ಗೆಲ್ಲ ಗೊತ್ತಿರೋದು ಕುಜ, ಶನಿ, ರಾಹು, ಕೇತು ಅಂದ್ರೆ ಇದು ಯಾವಾಗ್ಲೂ ತೊಂದರೆ ಮಾಡೋರು ಅಂತ. ಇದರಿಂದ ಯಾವಾಗ್ಲೂ ಕೂಡ ಸಮಸ್ಯೆಗಳನ್ನ ಸೃಷ್ಟಿ ಮಾಡೋರು ಇವರು ಅನ್ನೋ ಒಂದು, ಅಥವಾ ಸಮಸ್ಯೆ ಮಾಡಕ್ಕೆ ಅಂತಾನೆ ಈ ಗ್ರಹಗಳಿದೆ ಅಂತ. ಇದು ಖಂಡಿತವಾದಂತ ಒಂದು ತಪ್ಪು ಕಲ್ಪನೆ. ಯಾವತ್ತೂ ಕೂಡ ಏನೇ ಒಂದು ಸಾಹಸಗಳಾಗ್ಬೇಕಾದ್ರೆ, ಅಥವಾ ಏನೇ ಒಂದು ವಿಭಿನ್ನವಾದಂತಹ, ಅಥವಾ ಯಾವುದೇ ಒಂದು ಯಶಸ್ಸಾಗ್ಬೇಕು ಅಂದ್ರೆ, ಯಾವುದೇ ಒಂದು ಹೋರಾಟಗಳಾಗ್ಬೇಕು ಅಂದ್ರೆ, ಯಾವುದೇ ಒಂದು ದಿಟ್ಟತನದಿಂದ ಮುಂದೆ ಹೋಗ್ಬೇಕು ಅಂದ್ರೆ, ಅದಕ್ಕೆ ಮನುಷ್ಯನಲ್ಲಿ ಒಂದು ಕಠಿಣತೆ ಇರಬೇಕು, ಧೈರ್ಯ ಇರಬೇಕು, ಸಾಹಸ ಗುಣ ಇರಬೇಕು. ಇವೆಲ್ಲ ಇರ್ಬೇಕು ಅಂದ್ರೆ ನಾವು ಇಷ್ಟೊತ್ತು ಏನ್ ಅನ್ಕೊಂಡಿದೀವಿ, ಆ ಪಾಪ ಗ್ರಹಗಳು ಚೆನ್ನಾಗಿದ್ದಾಗ ಮಾತ್ರನೇ ಮನುಷ್ಯ ಸಾಧನೆ ಮಾಡಕ್ಕಾಗೋದು. ಯಾವ ಬರೀ ಶುಭ ಗ್ರಹಗಳಿದೆ, ಬರೀ ಅವುಗಳಿಂದ ನಿಮ್ಗೆ ಯಾವತ್ತು ಯಾವುದೇ ದೊಡ್ಡ ಚೇಂಜಸ್ ನಮಗ್ ಕಾಣ್ಸಕ್ಕಾಗಲ್ಲ, ಹೋರಾಟಗಳಿರಲ್ಲ. ನಮ್ಮಲ್ಲಿ ಯಾರೇ ಒಬ್ರಲ್ಲಿ ಇವರು ಹೋರಾಟದಲ್ಲಿ ಮುಂದೆ ಬಂದಿದ್ದಾರೆ, ಅಥವಾ ಇಂಥದ್ದು ಸಾಧನೆ ಮಾಡಿದ್ದಾರೆ, ಎಂಥದ್ದೇ ವಿಷಯ ಆಗಿರ್ಬೋದು, ಅಂದ್ರೆ ಅಲ್ಲಿ ನಾವ್ ಯಾವ ಈ ಪಾಪ ಗ್ರಹಗಳು ಅನ್ಕೊಂಡಿದೀವಿ ಅವುಗಳ ಪಾತ್ರ ಖಂಡಿತ ಇರುತ್ತೆ. ಅದರಲ್ಲೂ ರಾಹುಕೇತುಗಳ ಪಾತ್ರ ತುಂಬಾ ಮುಖ್ಯವಾಗಿರುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಯಾವುದೇ ಒಂದು ಮುಖ್ಯವಾದಂತ ಘಟನೆಗಳು ನಡೆಯುತ್ತೆ ಅನ್ನೋದಾದ್ರೆ ಅಲ್ಲಿ ರಾಹು ಅಥವಾ ಕೇತು ಪಾತ್ರ ಶನಿ ಮತ್ತೆ ಗುರುಗೆ ಬರ್ಲೇಬೇಕು. ಇದಿಲ್ದಿರ ಯಾವುದೇ ಒಂದು ಘಟನೆಗಳು ನಡೆಯಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದ್ಮೇಲೆ ಈ ರಾಹುಕೇತುನ ನಾವು ಏನಂತ ತಿಳ್ಕೊಂಡಿದೀವಿ, ಅಥವಾ ನಮ್ಗೆ ಯಾವ ಭಾವನೆ ಇತ್ತು, ಅದು ಖಂಡಿತ ತಪ್ಪು ಅನ್ನೋಂತ ಅರಿವಂತೂ ನಮಗೆ ಬರಬೇಕು ಅಲ್ವಾ? ಸೊ ಇಲ್ಲಿ ನಾವು ಸಾಮಾನ್ಯ ಏನಂತ ಹೇಳ್ತೀವಿ, ಈ ರಾಹುಕೇತುಗಳನ್ನ ಸರ್ಪಕ್ಕೆ ಹೋಲಿಸ್ತೀವಿ, ಕರೆಕ್ಟ್ ಅಲ್ವಾ? ಈ ಸರ್ಪ ಅಂದ್ರೆ ಏನು? ಇನ್ನು ನಾವು ಸ್ವಲ್ಪ ಆಳವಾಗಿ ನೋಡೋದಾದ್ರೆ, ನೀವು ಯಾವುದೇ ದೇವರುಗಳು ನೋಡಿ, ಎಕ್ಸ್ಪೆಷಲಿ ಎರಡು ಸುಪ್ರೀಂ ಗಾರ್ಡ್ಗಳು ನಮ್ಗೆ, ಒಂದು ವಿಷ್ಣು ಒಂದು ಶಿವ, ಇವರಿಬ್ರು ಕೂಡ ಸರ್ಪದ ಸಂಬಂಧದಲ್ಲಿರೋರೇನೆ. ಸರ್ಪದ ಸಂಬಂಧದಲ್ಲಿರೋರೇನೆ. ಮಹಾವಿಷ್ಣು ಆದಿಶೇಷನ್ ಮೇಲೆ ಮಲಗಿರ್ತಾನೆ. ಶಿವನ್ ಅಂತೂ ಹೇಳೋದೇ ಬೇಡ, ಮೈ ತುಂಬಾ ಅವನಿಗೆ ಏನಿದೆ ಅಂದ್ರೆ, ಒಂದು ಭಸ್ಮ, ಎರಡನೇದು ಸರ್ಪಗಳು ಓಡಾಡ್ತಾ ಇರುತ್ತೆ. ಓಲೆ ನೋಡ್ಲಿ ಸರ್ಪ, ಕೊರಳಲ್ಲಿ ನೋಡಿ ಸರ್ಪ, ಸೊಂಟದಲ್ಲಿ ನೋಡು ಸರ್ಪ, ಕಾಲ್ ಗೆಜ್ಜೆ ನೋಡು ಅದು ಸರ್ಪ, ಕರೆಕ್ಟ್ ಅಲ್ವಾ? ಹಿಂಗೆ ಮೈ ತುಂಬಾ ಭಸ್ಮ ಮತ್ತೆ ಸರ್ಪ ಇವೆರಡೇ ಇದೆ ಅವನಿಗೆ. ಇನ್ನ ಮನುಷ್ಯರಿಗೆ ಅಂತ ನಾವು ಬರೋದಾದ್ರೆ
ನಮ್ಮಲ್ಲಿ ಎಲ್ಲರಿಗೂ ಗೊತ್ತು ಒಂದು ಕುಂಡಲಿನಿ ಶಕ್ತಿ ಇದೆ ಅಂತ. ಅದನ್ನ ಯಾವುದರಿಂದ ನಾವು ಇಂಡಿಕೇಟ್ ಮಾಡ್ತಾರೆ ಅಂದ್ರೆ ಅದನ್ನು ಕೂಡ ಸರ್ಪದಿಂದಾನೇ ಇಂಡಿಕೇಟ್ ಮಾಡ್ತಾರೆ. ಒಂದು ಹಾವಿನ ರೂಪದಲ್ಲೇನೆ ಇಂಡಿಕೇಟ್ ಮಾಡ್ತಾರೆ. ಅಂದ್ರೆ ಎಲ್ಲಾ ಜೀವಿಗಳಿಗೂ ಕೂಡ ದೇವರುಗಳಿಂದ ಹಿಡಿದು ಎಲ್ಲಾ ಜೀವಿಗಳಿಗೂ ಕೂಡ ಸರ್ಪಕ್ಕೂ ಏನೋ ಒಂದು ಸಂಬಂಧ ಇದೆ ಅಂತ ಆಯ್ತು. ಏನೋ ಒಂದು ಸಂಬಂಧ ಇದೆ. ಹಾಗಿದ್ರೆ ಈ ಸರ್ಪ ಅಂದ್ರೆ ಏನು? ಯಾಕೆ ಎಲ್ಲವೂ ಕೂಡ ಇನ್ನು ಈ ಪಾರ್ವತಿಯ ವರ್ಣನೆ ಮಾಡ್ತಾರೆ ಒಂದ್ ಕಡೆ. ಅದನ್ನ ಕೇಳ್ತಾ ಇದ್ದಾಗ ಪಾರ್ವತಿ ಇದೆಲ್ಲ ವರ್ಣನೆ ಬರುತ್ತೆ. ಒಂದ್ ಕಡೆಯಿಂದ ಪಾರ್ವತಿ ವರ್ಣನೆ ಮಾಡ್ತಾ ಈಶ್ವರ ಪಾರ್ವತಿ ಜೊತೆ ಕೂತಿದ್ದಾಗ ಪಾರ್ವತಿ ಹೇಗ್ ಕಾಣ್ತಿದ್ಲು ಅಂತ ಒಂದು ವರ್ಣನೆ ಇದೆ. ಅದ್ರಲ್ಲಿ ವರ್ಣನೆ ಮಾಡ್ತಾ 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 ಹೇಳ್ತಾರೆ, ಒಂದು ದೊಡ್ಡ ಘಟಸರ್ಪ, ಅದು ಏನಪ್ಪ ಮಾಡ್ತಿತ್ತು ಅಂದ್ರೆ ಪಾರ್ವತಿ ಸ್ತನಪಾನ ಮಾಡ್ತಿತ್ತು ಅಂತ ವರ್ಣನೆ ಮಾಡ್ತಾರೆ. ಹಾಗಿದ್ರೆ ಈ ಸರ್ಪ ಎಲ್ಲಾ ಕಡೆಗೂ ಅದು ನಮಗೆ ಕಾಣಿಸ್ಕೊಳುತ್ತೆ. ದೇವಾನು ದೇವತೆಗಳಿಂದ ಹಿಡಿದು ಮನುಷ್ಯರ ತನಕ ನಮ್ಗೆ ಅದು ಎಲ್ಲಾ ಕಡೆನೂ ಅದರದ್ದು ಒಂದು ಪಾತ್ರ ಇದೆ ಅನ್ಬೇಕಾದ್ರೆ ಈ ಸರ್ಪ ಅಂದ್ರೆ ಏನು? ಇನ್ನೊಂದು ನಾವು ಇದನ್ನ ಏನಕ್ಕೆ ಈ ನವಗ್ರಹಗಳಲ್ಲಿ ಯಾವ್ಯಾವ್ದಕ್ಕೆ ಹೋಲಿಸ್ತೀವಿ, ಯಾವ್ಯಾವ್ದಕ್ಕೆ ಸರ್ಪಕ್ಕೆ ನಾವು ಪೂಜೆ ಮಾಡ್ತೀವಿ? ಒಂದು ಕುಜನಿಗೆ, ಎರಡನೇದು ರಾಹುಕೇತುಗಳಿಗೆ. ಈ 3 ಗ್ರಹಗಳಿಗೂ ನಾವು ವಿಶೇಷವಾಗಿ ಸರ್ಪಕ್ಕೆ ಪೂಜೆ ಮಾಡ್ತೀವಿ. ಹಾಗಿದ್ರೆ ಈ ಸರ್ಪಕ್ಕೂ ಏನೋ ಒಂದು ವಿಶೇಷವಾಗಿರುವಂತದ್ದು ಇರಬೇಕು. ಇಲ್ಲ ಅಂದ್ರೆ ಎಲ್ಲಾರು ಏನಕ್ಕೆ ತಗೋತಾರೆ? ಅಲ್ಲಿ ಇದರಿಂದ ಎಲ್ಲ ನಾವು ಮುಂದಕ್ಕೆ ಬಂದ್ರೆ ಇನ್ನ ಜಾತಕ ನೋಡಿದಾಗ ಏನ್ ಹೇಳ್ತೀವಿ? ಇದಕ್ಕೆ ಸರ್ಪದೋಷ ಇದೆ, ನಾಗದೋಷ ಇದೆ. ಇದನ್ನು ಕೂಡ ಕಾಮನ್ ಆಗಿ ನಾವು ಕೇಳ್ತಾ ಇರ್ತೀವಿ, ನೋಡ್ತಾ ಇರ್ತೀವಿ. ಹಾಗಿದ್ರೆ ಇದು ಯಾಕೆ ಹಿಂಗ್ ಮಾಡುತ್ತೆ? ಅಲ್ಲಿ ದೇವರುಗಳ ಜೊತೆ ಇದೆ, ಇಲ್ಲಿ ಮನುಷ್ಯನಲ್ಲಿ ಇರೋ ಶಕ್ತಿಯನ್ನ ಅದಕ್ಕೆ ಹೋಲಿಸ್ತಾರೆ. ಇಲ್ಲಿ ಮತ್ತೆ ಜಾತಕ ಅಂತ ನೋಡಿದಾಗ ಪರಿಹಾರಗಳಿಗೆ ನಾವು ಸರ್ಪನ್ ಪೂಜೆ ಮಾಡ್ತೀವಿ, ಅಥವಾ ಅದರಿಂದಾನೇ ದೋಷ ಅಂತ ಹೇಳ್ತೀವಿ. ಈ ಕಾಲಸರ್ಪ ದೋಷ ಬಂದಿದೆ ಅಂತೂ ಇವನ್ ಜೀವನದಲ್ಲಿ ಏನು ಮಾಡಕ್ಕಾಗಲ್ಲ, ಇದನ್ನ ಮಾಡ್ಕೊಂಡ್ ಬಾ ಅಂತ ಹೇಳ್ತೀವಿ. ಹಾಗಾದ್ರೆ ಏನಿದು ಸರ್ಪ ಅಂದ್ರೆ? ಸರ್ಪ ಅಂದ್ರೆ ಆಕ್ಚುಲಿ ಸಂಸ್ಕೃತದ ಪದ ಇದು. ಇದಕ್ಕೆ ಸಾಕಷ್ಟು ಅರ್ಥಗಳು ಬರುತ್ತೆ ಈ ಸರ್ಪ ಅನ್ನೋ ಪದಕ್ಕೆ. ಅದರಲ್ಲಿ ಒಂದು ಅರ್ಥದಲ್ಲಿ ಸದಾ ಎಚ್ಚರವಾಗಿರೋದು ಅಂತ, ಯಾವಾಗ್ಲೂ ಕೂಡ ಎಚ್ಚರಿಕೆಯಿಂದ ಇರೋದು. ಅದಕ್ಕೋಸ್ಕರನೇ ನಾವು ಈ ಸರ್ಪದೋಷ ಅಂದ್ರೆ ಅಥವಾ ರಾಹುಕೇತು ಅಂದ್ರೆ ನಾವು ತುಂಬಾ ಭಯ ಪಡೋದು. ಯಾಕೆ? ಇದು ಯಾವಾಗ್ಲೂ ಎಚ್ಚರವಾಗಿರುತ್ತೆ, ಯಾವಾಗ್ಲೂ ಅಲರ್ಟ್ ಆಗಿರುತ್ತೆ. ಯಾರು ಕೂಡ ನಾವ್ ಏನೇ ಮಾಡಿದ್ರು ಇದರಿಂದ ತಪ್ಪಿಸ್ಕೊಳಕ್ ಆಗಲ್ಲ ಅಂತ. ಹಾಗೇನೆ ಸರ್ಪ ಅಂದ್ರೆ ಇನ್ನೊಂದರ್ಥ ಶಕ್ತಿ ಅಂತ, ಅತಿ ಶಕ್ತಿವಂತವಾಗಿರೋದು. ಯಾಕೆ? ನಮ್ಗೆಲ್ಲ ಗೊತ್ತಿದೆ, ಪುರಾಣದ ಪ್ರಕಾರ ಆದಿಶೇಷನ ಹೆಡೆ ಮೇಲೆ ಭೂಮಿ ನಿಂತಿದೆ ಅಂತ. ಭೂಮಿನ ಹೊರಬೇಕಾದ್ರೆ ಅದಕ್ಕೆ ಎಷ್ಟು ಶಕ್ತಿ ಇರ್ಬೇಕು ಅಲ್ವಾ? ಸೊ ಹಾಗಾಗಿ ನಮ್ಗೆ ಈ ಸರ್ಪದ ಬಗ್ಗೆ ಹೇಳಕ್ ಹೋದ್ರೆ ಇನ್ನು ಸಾಕಷ್ಟು ಸಿಗ್ತಾ ಹೋಗುತ್ತೆ ನಮ್ಗೆ ಪುರಾಣಗಳಲ್ಲಿ. ಅದನ್ನ ನೀವ್ ಹೆಂಗೆ ಡಿಕೋಡ್ ಮಾಡ್ಕೋತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ ಜ್ಯೋತಿಷ್ಯಕ್ಕೆ, ಆಯ್ತಲ್ಲ? ಹಾಗಾಗಿ ನಮ್ಗೆ ಇದು ಯಾವಾಗ್ಲೂ ಎಚ್ಚರವಾಗಿರುತ್ತೆ. ಯಾವಾಗ್ಲೂ ಅಲರ್ಟ್ ಆಗಿರೋರು ಅಂದ್ರೆ ನಾವೇನ್ ಮಾಡ್ತೀವಿ? ಅವ್ರ ಬಗ್ಗೆ ನಾವು ತುಂಬಾ ಕೇರ್ಫುಲ್ ಆಗಿರ್ತೀವಿ. ಇವ್ರು ಹಿಡ್ಕೊಂಡ್ ಬಿಡ್ತಾರೆ, ನಾನು ಏನೇ ಮಾಡಿದ್ರು ಇವ್ರು ಹಿಡಿದಿಟ್ಬಿಡ್ತಾರೆ, ಇವರಿಂದ ತಪ್ಪಿಸ್ಕೊಳಕ್ ಆಗಲ್ಲ ಅಂತ. ಒಂಥರ ಇದು ಹೆಂಗೆ ಅಂದ್ರೆ, ಇವಾಗೆಲ್ಲ ರೋಡಲ್ಲಿ ಹೋಗ್ತಾ ಇರ್ತೀವಿ, ಎಲ್ಲೋ ಪೊಲೀಸ್ ಅವ್ರು ನಿಲ್ಸಿದ ತಕ್ಷಣ ಏನಾಗ್ತೀವಿ? ನಾವು ಭಯ ಪಡ್ತೀವಿ, BP ರೈಸ್ ಆಗತ್ತೆ, ಏನೋ ಆತಂಕ ಆಗತ್ತೆ. ಸೇಮ್ ಅದೇ ಪರಿಸ್ಥಿತಿ ನಾವು ರಾಹುಕೇತು ಅಂದ್ರೇನು ಮಾಡ್ಕೊಂಡಿದೀವಿ. ರಾಹುಕೇತು, ಶನಿ, ಕುಜ ಅಂದಿದ ತಕ್ಷಣ ಅಲರ್ಟ್ ಆಗ್ತಾನೆ ಮನುಷ್ಯ. ಕಾರಣ ಏನು ಅಂದ್ರೆ, ನೀನ್ ಏನೇ ಮಾಡಿದ್ರು ಇವ್ರು ನಮ್ಮನ್ನ ಕ್ವಶನ್ ಮಾಡ್ತಾರೆ. ಯಾಕೆ ಪೊಲೀಸ್ ಅವ್ರು ಏನ್ ಮಾಡ್ತಾರೆ? ಕ್ವಶನ್ ಮಾಡ್ತಾರೆ. ನಿನ್ನ ಹತ್ರ ಇರ್ಬೋದು ಲೈಸೆನ್ಸ್, ತೋರ್ಸು ಅಂತ ಕೇಳ್ತಾರೆ. ಇವು ಕೂಡ ಹಂಗೇನೆ. ಇವು ಏನೇನ್ ಕ್ವಶನ್ ಇವು ನಮ್ಮನ್ನ ಮಾತಾಡಲ್ಲ, ಆದ್ರೆ ನಮ್ ಕರ್ಮ ಏನಿದೆ, ಹಿಂದಿನ ಜನ್ಮದ ಕರ್ಮಗಳೇನಿದೆ ಅದನ್ನ ಹಿಡಿದು ನಿಲ್ಸುತ್ತೆ. ಇವು ನಮ್ ಜೀವನ ಸುಮ್ಮನೆ ಹೋಗ್ಬಿಡಕ್ಕೆ ರೆಡ್ ಕಾರ್ಪೆಟ್ ಮೇಲೆ ನಡ್ಕೊಂಡು ಹೋದಂಗ್ ಬಿಡಲ್ಲ. ಇವು ನಮ್ಮನ್ನ ನಿಲ್ಸುತ್ತೆ, ತಡೆ ಹಾಕುತ್ತೆ. ಅದಕ್ಕೋಸ್ಕರ ಇದರಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ ಅನ್ನೋದು ಕಾರಣಕ್ಕೋಸ್ಕರ ನಾವು ಭಯ ಪಡೋದು. ಆದ್ರೆ ಅನ್ನೆಸೆಸರಿ ಭಯ ಪಡೋ ಕಾರಣ ಇಲ್ಲ. ಇನ್ನೊಂದು, ಇವೆರಡು ಕೂಡ ಈ ರಾಹು ಮತ್ತೆ ಕೇತು ಅನ್ನೋದು ಏನಿದೆ, ಇವೆರಡು ನಮ್ಮ ಸಾಮಾನ್ಯ ನೋಡ್ತಾ ಇರ್ತೀನಿ. ತುಂಬಾ ಸ್ಟೂಡೆಂಟ್ಸ್ ಹತ್ರ ಆಗಿರ್ಬೋದು, ಅಥವಾ ಈ ಗ್ರೂಪ್ಗಳಲ್ಲಿ
ಇಲ್ಲೆಲ್ಲ ಸುಮಾರು ಕಡೆ ನೋಡ್ತಾ ಇರ್ತೀನಿ ನಾನು. ಕೇತು ಅಂದ್ರೆ ವೈರಾಗ್ಯ, ರಾಹು ಅಂದ್ರೆ ಮೆಟೀರಿಯಲಿಸ್ಟಿಕ್ ಲೈಫು ಅಂತ. ಖಂಡಿತ ನಿಜ ಹೇಳ್ಬೇಕು ಅಂದ್ರೆ ರಾಹು ಕೇತು ಇಬ್ರು ಕೂಡ ವೈರಾಗ್ಯನ ಕೊಡುವಂತ ಗ್ರಹಗಳಿವು. ಎರಡೂ ಕೂಡ ವೈರಾಗ್ಯ ಕೊಡುತ್ತೆ ಮನುಷ್ಯನಿಗೆ. ಬರೀ ಕೇತು ಒಬ್ನೇ ಅಲ್ಲ, ರಾಹು ಕೂಡ ಕೊಡ್ತಾನೆ. ಅದ್ ಹೇಗೆ ಅಂದ್ರೆ ಅವು ಕೊಡೋ ರೀತಿ ಬೇರೆ ಅಷ್ಟೇ. ಕೊಡೋ ರೀತಿ ಎರಡರಲ್ಲೂ ಬೇರೆ ಬೇರೆ ಇರುತ್ತೆ. ಒಂದು ಈ ಸರ್ಪ ಅಂತಾನೆ ಬಂದಾಗ ಈ ರಾಹು, ಯಾಕಂದ್ರೆ ಅವೆರಡಕ್ಕೂ ಕೂಡ ವಿಭಿನ್ನವಾದಂತಹ ತದ್ವಿರುದ್ಧವಾದಂತಹ ಗುಣಗಳು. ಅದು ಹೇಗೆ ಅಂತ ಮುಂದೆ ಹೇಳ್ತೀನಿ. ಯಾವ ರೀತಿಯಾಗಿ ಈ ರಾಹು ಕೇತು ಎರಡೂ ಕೂಡ ನಮ್ಮನ್ನ ವೈರಾಗ್ಯದ ಕಡೆ ಕರ್ಕೊಂಡು ಹೋಗುತ್ತೆ, ಹೆಂಗ್ ಅದು ಸಾಧ್ಯ ಆಗತ್ತೆ ಅಂತ ನೋಡೋದಾದ್ರೆ, ಈಗ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ನಮ್ಮ ಹತ್ರ ಯಾರೋ ಬರ್ತಾರೆ, ಬೇಡ ಯಾರೋ ಬರೋದೇ ಬೇಡ, ನಾವೇ ನಮ್ಗೆ ಎಕ್ಸಾಂಪಲ್ ತಗೊಳ್ಳೋಣ. ನಮ್ಗೊಂದು ಆಸೆ ಇರುತ್ತೆ, ನಾನು ಚೆನ್ನಾಗಿ ಜ್ಯೋತಿಷ್ಯ ಕಲಿಬೇಕು, ತುಂಬಾ ಹೆಸರು ಮಾಡ್ಬೇಕು, ನನಗೆ ಇರೋ ಅವಾರ್ಡ್ಸ್ ಎಲ್ಲ ಬೇಕು, ನನ್ಗೆ ಒಳ್ಳೊಳ್ಳೆ ಅವಕಾಶ ಬೇಕು, ನನ್ನ ಹತ್ರ ಜಾಸ್ತಿ ಕ್ಲೈಂಟ್ಸ್ ಬರ್ಬೇಕು, ನನಗ್ ಗೊತ್ತಿರೋದನ್ನ 4 ಜನಕ್ಕಲ್ಲ 100 ಜನಕ್ಕೆ ನಾನು ಪಾಠ ಮಾಡ್ಬೇಕು. ಈ ತರ ಆಸೆ ಇರುತ್ತೆ. ಹಿಂಗ ಆಸೆ ನಮ್ಮಲ್ಲಿ ಇದೆ ಅಂದಾಗ ಅದಕ್ಕೆ ರಾಹು ಕಾರಣ. ಅತಿಯಾಗಿ ನನ್ನಲ್ಲಿ ಆಸೆ ಇದೆ, ನನಗೆ ಎಲ್ಲ ಅದ್ರಲ್ಲಿ ಏನಿದೆ ಎಲ್ಲ ನಾನು ಕಲ್ತ್ಕೊಂಡ್ಬಿಡ್ಬೇಕು, ನಾನು 4 ಜನಕ್ಕೆ 10 ಜನಕ್ಕೆ ಮಾಡಿದ್ರೆ ಆಗಲ್ಲ, ನನ್ಗೆ ಅಟ್ ಎ ಟೈಮ್ 100 ಜನಕ್ಕೆ ಪಾಠ ಮಾಡ್ಬೇಕು, ನನ್ಗೆ ಇದ್ರಲ್ಲಿ ಎಲ್ಲ ನೇಮು ಫೇಮು ಏನಿದೆ ಎಲ್ಲ ಏನೇನಿದೆ ಎಲ್ಲ ಬೇಕು ನನಗೆ. ಹಿಂಗೆ ಅತಿಯಾಗಿ ನಾನು ಆಸೆ ಪಡ್ತಿದ್ದೀನಿ ಅಂದ್ರೆ ಅಲ್ಲಿ ಯಾರು ಕಾರಣ ಆಗಿರ್ತಾರೆ ಅಂದ್ರೆ ರಾಹು ಕಾರಣ. ಅಂದ್ರೆ ಸಿಂಪಲ್ಲು, ಮೆಟೀರಿಯಲಿಸ್ಟಿಕ್ ಲೈಫು ನನಗೆ ಅತಿಯಾಗಿ ನಾನು ಯಾವಾಗ ಅದ್ರ ಕಡೆ ವಾಲ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ನನಗೆ ರಾಹು ಕಾರಣ ಆಗಿರ್ತಾನೆ. ರಾಹು ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ ನನ್ನ ಮೇಲೆ ಅಂತ. ಅದೇ ನನಗ್ ಗೊತ್ತಿದೆ, ಒಳ್ಳೆ ಇಂಟ್ಯೂಷನ್ ಇದೆ, ಜ್ಯೋತಿಷ್ಯ ಕಲ್ತಿದ್ದೀನಿ, ಆಯ್ತಾ. ಆದ್ರೆ ನನಗೆ ಎಲ್ಲ ಗೊತ್ತಿರೋದ್ರಿಂದ ಇದು ಹಿಂಗೆ ಆಗತ್ತೆ ಅಂತ ಗೊತ್ತು. ಅರೆ ಇದು ಹಿಂಗೆ ಒಂದ್ ದಿವ್ಸ ಮನುಷ್ಯ ಇದನ್ನ ಫೈನಲ್ ಆಗಿ ಅನುಭವಿಸ್ಲೇಬೇಕು ಅಂತ ನಾನು ಪ್ರಾಕ್ಟಿಕಲ್ ಆಗಿ ತಗೊಂತಾ ಇದ್ದೀನಿ ಅಂದಾಗ ಏನಾಗುತ್ತೆ, ನನಗೆ ಇದೆಲ್ಲದಕ್ಕಿಂತ ಮೇಲೆ ಒಬ್ಬ ಇದ್ದಾನೆ, ಅವನ್ನ ಮೀರಿ ಆಗಲ್ಲ, ಅದಕ್ಕೆ ನಾನು ಅವನ್ ಮೊರೆ ಹೋಗ್ತೀನಿ ಅಂತ ಏನ್ ಮಾಡ್ತೀನಿ, ನಾನು ಅವನ್ ಪಾದ ಹಿಡ್ಕೋತೀನಿ. ಈ ತರ ನನಗಿದೆ ಸ್ವಭಾವ. ಅಂದ್ರೆ ಇದಕ್ಕೆ ಕಾರಣ ಕೇತು. ನನ್ಗೇನೋ ಎಲ್ಲಾರ್ಗು ಹೇಳ್ಕೊಡ್ಬೇಕಂತ ಇಲ್ಲ, ಎಲ್ಲಾರು ನನ್ನ ಹತ್ರ ಕನ್ಸಲ್ಟೇಷನ್ಗೆ ಬರ್ಬೇಕು ಅಂತ ನನಗೇನೋ ಇಲ್ಲ, 100 ಜನ ಇರೋರ್ಗೆನೆ ನಾನು ಹೇಳ್ಕೊಡ್ಬೇಕು ಅಂತ, 100 ಜನಕ್ಕೇನೆ ನಾನು ಪಾಠ ಮಾಡ್ಬೇಕು ಅಂತಿಲ್ಲ. ಬಂದವನ್ ಯಾರು ಕಲ್ತ್ಕೋತಾನೆ ಅವ್ನ್ ಬರ್ಲಿ, ಬಿಟ್ಟವನ್ ಬಿಡ್ಲಿ, ನಾನ್ ಮಾಡೋದ್ ನಾನ್ ಮಾಡ್ತೀನಿ ಅಷ್ಟೇ. ನನ್ಗೆಲ್ಲ ಹೋಗಿ ಸಮಾರಂಭದಲ್ಲಿ ಶಾಲು ಹೊದಿಸ್ಕೊಳ್ಳೋ ಅವಶ್ಯಕತೆ ನನ್ಗೇನೋ ಇಲ್ಲ. ಇದೆಲ್ಲ ಏನೇ ಮಾಡಿದ್ರು ಒಂದ್ ದಿವ್ಸ ಬಿಟ್ಟು ಹೋಗ್ಬೇಕಾಗಿದ್ದೆ. ಅದಕ್ಕೆ ಅವನ್ ಕಡೆ ನಾನು ನನ್ನ ಒಲವನ್ನ ಜಾಸ್ತಿ ಮಾಡ್ಕೊಂತೀನಿ ಅನ್ನೋ ಸ್ವಭಾವ ಬಂದಿದೆ ನನ್ನಲ್ಲಿ ಅನ್ನೋದಾದ್ರೆ ಅದಕ್ಕೆ ಮುಖ್ಯವಾಗಿ ಕಾರಣ ಕೇತು ಆಗಿರ್ತಾನೆ. ಇಲ್ಲಿ ಯಾವುದೇ ಸ್ವಭಾವ ಇರ್ಲಿ, ಮೊದಲನೇದು ರಾಹು ಇನ್ಫ್ಲೂಯೆನ್ಸ್ ಅನ್ನ ಇರ್ಲಿ, ಫಸ್ಟ್ ರಾಹು ಇನ್ಫ್ಲೂಯೆನ್ಸ್ಗೆ ಬರೋಣ. ನನ್ಗೆ ಹೀಗಿದ್ದಾಗ ಏನ್ ಮಾಡ್ತೀನಿ, ನನಗ್ ಬರ್ಬೇಕು ಜಾಸ್ತಿ ಜನ, ನನಗಿರೋ ಆ ವಿದ್ಯೆ ಎಲ್ಲ ಗೊತ್ತಾಗ್ಬೇಕು, ನನಗಿನ್ನೂ ಅದ್ರಲ್ಲಿ ಏನಿದೆ ಜಾತಕ ನೋಡಿದ ತಕ್ಷಣ ನನ್ಗೆಲ್ಲ ಗೊತ್ತಾಗ್ಬೇಕು ಅಂದಾಗ ನಾನು ಏನ್ ಮಾಡ್ತೀನಿ, ಇದು ಬರೀ ನಾನು ಹಿಂಗೆ ಯಾರೋ ಗುರುಗಳ ಹತ್ರ ಕಲ್ತ್ರೆ ಪುಸ್ತಕ ಓದಿದ್ರೆ ಸಾಕಾಗಲ್ಲ, ಅದಕ್ಕೆ ಒಂದು ದೇವರನ್ನ ಆರಾಧನೆ ಮಾಡ್ಬೇಕು ಅನ್ಕೋತೀನಿ ಅಲ್ವಾ. ಇಲ್ಲಿ ಉದ್ದೇಶ ನಂದು ನನ್ಗಿದ್ ಬೇಕು, ಅತಿಯಾಗಿ ನನ್ಗೇನೋ ಸುಪ್ರೀಂ ಪವರ್ ಬೇಕು ಅನ್ನೋದು ಇರಬಹುದು. ಆದ್ರೆ ನಾನು ಹೋಗಿದ್ದೆ ಯಾರ ಹತ್ರಕ್ಕೆ, ಯಾರೋ ಹೇಳ್ತಾರೆ ನೀನು ಯಾವ್ದೋ ಒಂದು ಶ್ರೀವಿದ್ಯೆನಲ್ಲಿ ಯಾವ್ದೋ ಒಂದು ಅಮ್ಮನವ್ರು ಹೇಳ್ಕೊ, ಇದಕ್ಕೆಲ್ಲ ಒಂದು ಶಕ್ತಿ ದೇವತೆನೇ ಬೇಕಾಗತ್ತೆ, ನೀನು ಅವಾಗ ಚೆನ್ನಾಗಿ ಕಲಿತೀಯ. ಏನ್ ಮಾಡ್ತೀನಿ ಅವಾಗ, ಹಗ್ಲು ರಾತ್ರಿ ನನ್ಗಿದ್ ಬೇಕು 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 ಅನ್ನೋದಕ್ಕೆ ಆ ಉಪಾಸನೆಯನ್ನ ಶುರು ಮಾಡ್ತೀನಿ. ಶುರು ಮಾಡಿದಾಗ ಏನಾಗುತ್ತೆ, ಇಷ್ಟು ಸಾಕಾಗ್ತಾ ಇಲ್ಲ, ಇನ್ನೊಬ್ಬ ಅವಾಗ ಅದ್ರ ಬಗ್ಗೆ ಆಳವಾಗಿ ಒಂದೊಂದೇ ಹೆಜ್ಜೆ ಇಡ್ತಾ ಹೋಗ್ತೀನಿ, ಆ ಕ್ರಮಗಳನ್ನ ಜಾಸ್ತಿ ಮಾಡ್ತೀನಿ. ಮೊದ್ಲು ಸುಮ್ನೆ ಕುಂಕುಮಾರ್ಚನೆ ಶುರು ಮಾಡಿದೆ ಅಂತ, ಅಥವಾ ಸುಮ್ನೆ ಅಷ್ಟೋತ್ರ ಹೇಳ್ತಿದ್ದೆ ಅನ್ನೋಳು ನೆಕ್ಸ್ಟ್ ಏನ್ ಮಾಡ್ತೀನಿ, ಕುಂಕುಮಾರ್ಚನೆ ಶುರು ಮಾಡ್ತೀನಿ. ಕುಂಕುಮಾರ್ಚನೆ ಆದ್ಮೇಲೆ ಇಷ್ಟಕ್ಕೆ ಸಾಕಾಗ್ತಾ ಇಲ್ಲ, ಇನ್ನೊಂದ್ ಹೆಜ್ಜೆ ಮುಂದಕ್ಕೆ ಹೋಗ್ತೀನಿ, ಇನ್ನೂ ಆಳಕ್ ಹೋಗ್ತೀನಿ. ಆಮೇಲೆ ನೆಕ್ಸ್ಟ್ ಒಂದು ಗುರುಗಳನ್ನ ಹಿಡಿತೀನಿ ಅದನ್ನ ಕಲ್ತ್ಕೊಳ್ಳೋದಕ್ಕೆ. ಆದ್ರೆ ಮಾಡ್ತಾ ಇರೋ ಕ್ರಿಯೆ ಏನು, ನಾನು ಧಾರ್ಮಿಕ ಕ್ರಿಯೆ, ಉದ್ದೇಶ ಏನೇ ಇರ್ಬೋದು,
ಧಾರ್ಮಿಕ ಕ್ರಿಯೆ ಅದಕ್ಕೆ ಹಾಕಿದ್ಯಾರು ನಿನ್ಗೆ ಇದು ಬೇಕು ಅನ್ನೋ ಆಸೆ ಹೆಚ್ಚಾಗಿ ಹುಟ್ಸಿದ್ದಕ್ಕೆ ತಾನೇ ನಾನು ಅಲ್ಲಿ ಹೋದೆ. ಇವಾಗ ಯಾರೋ ನಮ್ಮ ಹತ್ರ ಬರ್ತಾರೆ, ನಾನ್ ಮನೆ ಕಟ್ಬೇಕು, ನನಗೆ ಮನೆ ಕಟ್ಬೇಕು, ಅವ್ನ್ ಮನೆ ಕಟ್ಟಬೇಕು ಅನ್ನೋ ಆಸೆ ಅವನಿಗೆ ಬಂದಿ ಮೆಟೀರಿಯಲಿಸ್ಟಿಕ್ ಆಗಿರ್ಬೋದು ಅದು. ಆ ಆಸೆ ಅವನಿಗೆ ಬಂದಿದ್ದಕ್ಕೆ ತಾನೇ ಅವನು ದಿನಾ ಹೋಗ್ಬಿಟ್ಟು ಒಂದ ಲಕ್ಷ್ಮಿಗಾಗ್ಲಿ ಅಥವಾ ನರಸಿಂಹದೇವ್ರಿಗಾಗ್ಲಿ ಇಲ್ಲ ಸುಬ್ರಹ್ಮಣ್ಯನ್ಗಾಗ್ಲಿ ಜಾತಕ ಪ್ರಕಾರ ನಾವ್ ಯಾಕೆ ಹೇಳ್ತೀವೋ ಅವ್ರಿಗೆ, ಇಲ್ಲ ಇನ್ನೆಲ್ಲ ಹೋಗಪ್ಪ ಕಲ್ಲಳ್ಳಿಗೆ ಹೋಗು, ಅಲ್ಲಿ ಭೂವರ ಸ್ವಾಮಿ ಇದೆ. ಇದು ಏನಕ್ಕೋಸ್ಕರ ಹೋದ ಅವನಿಗೆ ನನಗಿದು ಬೇಕು ಅಂದಿದ್ದಕ್ಕೆ. ಇಲ್ಲ ಇನ್ಯಾರೋ ಬರ್ತಾರೆ, ನಾನು ಫಾರಿನ್ಗೆ ಹೋಗ್ಬೇಕು, ನನ್ಗೆ ಆಗ್ತಾ ಇಲ್ಲ, ಹೇಳ್ತೀವಿ ಹೋಗು ಆಂಜನೇಯ ಹಿಂಗೆ ದಿನಾಗ್ಲೂ ಪ್ರದಕ್ಷಿಣೆ ಹಾಕು. ಏನಕ್ಕೋಸ್ಕರ ಅವನ ಒಂದು ಉದ್ದೇಶ ಏನೇ ಆಗಿರ್ಬೋದು, ಮಾಡ್ತಾ ಇರೋ ಕ್ರಿಯೆ ಯಾವುದು? ಧಾರ್ಮಿಕ ಕ್ರಿಯೆ. ಇಲ್ಲ ಕಳಿಸಿದ್ಯಾರೋ ಅವನ್ನ ರಾಹುನೇ. ನಾವು ಇದನ್ನ ಮರ್ತೋಗ್ತೀವಿ. ಇದು ಮಾಡ್ತಾ 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 ಮನುಷ್ಯಂಗೆ ಅದು ಬೇಕು 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 ಅಂತಾನೆ ಅವನು ಶುರು ಮಾಡಿರ್ಬೋದು. ಆದ್ರೆ ಏನಾಗ್ತಾನೆ, ಅವನು ಧಾರ್ಮಿಕ ಕ್ರಿಯೆಗೆ ಬೀಳ್ತಾನೆ. ಯಾವಾಗ ಮನುಷ್ಯ ಧಾರ್ಮಿಕ ಕ್ರಿಯೆಗೆ ಬೀಳ್ತಾನೆ ಅವಾಗ ಅವನಲ್ಲಿ ಮೊದಲಿಗೆ ಯಾವುದೋ ಒಂದು ನಿರ್ದಿಷ್ಟವಾದಂತಹ ತನ್ನ ಬೈಕೆ ಈಡೇರೋದಕ್ಕೋಸ್ಕರ ಮಾಡಿರ್ಬೋದು. ಆದ್ರೆ ಬರ್ತಾ 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 ಏನಾಗುತ್ತೆ ಅಂದ್ರೆ ಅವನ್ನ ಆ ಧಾರ್ಮಿಕತೆಗೆ ಎಳ್ಕೊಂಡು ಹೋಗುತ್ತೆ. ಮೊದಲು ಅಂದ್ರೆ ಇಲ್ಲಿ ಡಿಫ್ರೆನ್ಸ್ ಏನು ಅಂದ್ರೆ ರಾಹು ಮತ್ತೆ ಕೇತುಗೆ, ಈ ರಾಹು ಏನ್ ಮಾಡುತ್ತೆ ಅಂದ್ರೆ ಫಸ್ಟ್ ನಿಮ್ಗೆ ಇದು ಬೇಕು ಅಂತ ಹೋಗ್ತಾರೆ, ಒಂದ ಸಿಕ್ತಾ ಸುಮ್ನೆ ಆಗ್ತಾರೆ. ಆದ್ರೆ ಅವ್ರನ್ನ ರಾಹು ಸುಮ್ನೆ ಇರಕ್ಕೆ ಬಿಡಲ್ಲ, ಮತ್ತೆ ಇನ್ನೊಂದು ಆಸೆ ಹುಟ್ಟಾಕುತ್ತೆ, ಅದಕ್ಕೆ ಮತ್ತೆ ಹೋಗ್ತಾರೆ. ಆದ್ರೆ ಇವ್ರಿಗೆ ಆಸೆ ಹುಟ್ಟಾಕಿದ್ದೆಲ್ಲ ಇವ್ರ ಕೈಗೆ ಸಿಗ್ಬೇಕು ಅಂತ ಇಲ್ಲ, ಖಂಡಿತ ಸಿಗ್ಬೇಕು ಅಂತ ಇಲ್ಲ. ಅವಾಗ ಏನಾಗುತ್ತೆ, ಮತ್ತೆ ಹಿಂದಕ್ಕೆ ತಿರುಗ್ತಾರೆ, ವಾಪಸ್ ತಿರುಗ್ತಾರೆ. ದೇವ್ರನ್ನ ಪೂಜೆ ಮಾಡೋದೆಲ್ಲ ಸುಳ್ಳು, ಯಾರೋ ಏನೋ ಹೇಳ್ತಾರೆ, ಆದ್ರೆ ನಾನು ಇದೆಲ್ಲ ಅದು ಮಾಡ್ದೆ ಇದು ಮಾಡ್ದೆ ನನಗ್ ಸಿಕ್ಕಿಲ್ಲ ಅಂತ ರಿವರ್ಸ್ ಹೊಡಿತಾನೆ ಮನುಷ್ಯ ಆ ಧಾರ್ಮಿಕ ಕ್ರಿಯೆಗೆ. ಆಮೇಲೆ ಮತ್ತೆ ಅವನ್ನ ಬಿಡಲ್ಲ. ಮತ್ತೆ ಅಂದ್ರೆ ಈ ಪ್ರೋಸೆಸ್ ತುಂಬಾ ದಿನ ಒಳಗಡೆ ಘರ್ಷಣೆ ಶುರು ಮಾಡುತ್ತೆ, ಅವನಿಗೆ ತುಂಬಾ ಘರ್ಷಣೆ ಮಾಡುತ್ತೆ. ಅದು ಮಾಡ್ತಾ 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 ಅವನಿಗೆ ಏಜ್ ಹಂಗೇ ಬೆಳಿಬೇಕು. ಒಂದೊಂದು, ಯಾಕಂದ್ರೆ ಮನುಷ್ಯನ್ಗೆ ಒಂದೊಂದು ವಯಸ್ಸಲ್ಲಿ ಒಂದೊಂದು ಆಸೆಗಳು, ಒಂದೊಂದು ಬೈಕೆಗಳು ಅಥವಾ ಒಂದೊಂದು ಅವಶ್ಯಕತೆಗಳು ಇರುತ್ತೆ. ಅದಕ್ಕೆ ತಕ್ಕಂಗೆ ಅದ್ರ ಸುತ್ತ ಭ್ರಮೆಗೆ ಸುತ್ತಾಕ್ಸಿ ಈ ಭ್ರಮೆ ನನಗೆ ಈಡೇರ್ಬೇಕು ಅಂದ್ರೆ ನಾನು ಇಂಥ ದೇವ್ರು ಅಂತ ದೇವ್ರು ಹಿಂಗೆ ಎಳ್ಕೊಂಡು ಹೋಗುತ್ತೆ. ಫೈನಲ್ ಆಗಿ ಏನ್ ಮಾಡುತ್ತೆ ಅದನ್ನ ಅವನ್ಗೆ ಅಂದ್ರೆ ಆ ನಿಜವಾದ ಭಗವನ್ ತತ್ವ ಅಂದ್ರೆ ಏನು ಅಂತ ಅರ್ಥ ಮಾಡೋದಕ್ಕೆ ತುಂಬಾ ನಿಧಾನ ಟೈಮ್ ತಗೊಳುತ್ತೆ. ಇದು ರಾಹು ಮಾಡೋ ಕೆಲ್ಸ. ಕೇತು ಮಾಡೋ ಕೆಲ್ಸ ಏನು ಅಂದ್ರೆ ನನಗೇನು ಬೇಡ ಎಲ್ಲ ಬಿಡಿಸ್ಕೋಬೇಕು, ನನಗೆ ಜ್ಞಾನ ಇದೆ, ಆದ್ರೆ ಏನಿದೆ ಇವಾಗ ಮಕ್ಕಳು ಅಥವಾ ಇನ್ನೇನೋ ಸಂಸಾರ ಅಥವಾ ನನಗೆ ನನ್ನ ಜೀವನ ನಡಿಬೇಕು ಅಥವಾ ಇದಕ್ಕೋಸ್ಕರ ಇದು ನಾನು ಒಂದು ವೈರಾಗ್ಯದ ಒಂದು ಒಳ್ಳೆ ಮಟ್ಟಕ್ಕೆ ಹೋಗ್ಬೇಕಂದ್ರೆ ನನಗಿರೋ ಜವಾಬ್ದಾರಿ ನಾನು ಬಿಡಿಸ್ಕೋಬೇಕು. ನನಗ್ ಗೊತ್ತಿದೆ ಆ ಭಗವಂತನೇ ಶಾಶ್ವತ ಅಂತ ಕೇತು ತಿಳಿಸ್ತಾನೆ. ಅದಕ್ಕೆ ಏನ್ ಮಾಡ್ತೀನಿ ನಾನು, ಅಲ್ಲಿ ಇದೇನು ಬೇಡ ಅನ್ಕೊಂಡು ಹೋಗ್ತೀನಿ ನಾನು. ಇದೇ ಡಿಫ್ರೆನ್ಸು ಈ ರಾಹು ಮತ್ತೆ ಕೇತು. ಅಂದ್ರೆ ಒಟ್ಟಾರೆಯಾಗಿ ರಾಹು ಮತ್ತೆ ಕೇತು ಎರಡೂ ಕೂಡ ಧಾರ್ಮಿಕ ಗ್ರಹಗಳು ಅಂತ ಹೇಳ್ತೀನಿ. ಎರಡೂ ಕೂಡ ಮನುಷ್ಯನಿಗೆ ವೈರಾಗ್ಯನ ಕೊಡುತ್ತೆ. ಇನ್ನು ಸಿಂಪಲ್ ಆಗಿ ಅರ್ಥ ಆಗ್ಬೇಕು ಅಂದ್ರೆ ನಮ್ಗೆ ಹೇಗೆ ಅಂದ್ರೆ, ಈ ರಾಹು ಯಾವ ತರ ಮಾಡ್ತಾನೆ ಅಂದ್ರೆ, ನನಗೆ ಏನೋ ಒಂದ್ ಸ್ವೀಟ್ ಇಷ್ಟ, ಏನೋ ಜಾಮೂನ್ ಅಂದ್ರೆ ಇಷ್ಟ. ಈ ರಾಹು ಏನ್ ಮಾಡ್ತಾನೆ ಅಂದ್ರೆ ತಿನ್ಸಿ 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 ಆಸೆಗೆ ಕೊನೆಗೆ ಹೆಂಗ್ ಮಾಡ್ತಾನೆ ಅಂದ್ರೆ, ನನಗ್ ಜಾಮೂನ್ ಯಾರನ್ನ ಹೆಸರು ಹೇಳಿದ್ರೆ ಸಾಕು ವಾಂತಿ ಬರ್ಬೇಕು. ಅದ್ರ ಬಗ್ಗೆ ವಾಂತಿ ಬರೋದು ಅಂದ್ರೆ ಏನೋ ಅದ್ರ ಬಗ್ಗೆ ವೈರಾಗ್ಯ, ಅದು ಬೇಡಪ್ಪ ನನಗೆ ಅನ್ನಿಸ್ಬಿಡ್ಬೇಕು. ಆ ಮಾರ್ಗದಲ್ಲಿ ಕರ್ಕೊಂಡು ಹೋಗೋನು ರಾಹು. ಸೊ ಇದರಿಂದ ನಾವೇನ್ ಅನ್ಕೋತೀವಿ, ರಾಹು ಬರೀ ಮೆಟೀರಿಯಲಿಸ್ಟಿಕ್ ಲೈಫ್ ಅನ್ನು ಮಾತ್ರ ಕೊಡ್ತಾನೆ, ಅವನು ದೇವರಿಗೆ ವಿರುದ್ಧ ಅಂತ ಅನ್ಕೋತೀವಿ. ಇಬ್ರು ಕೂಡ ಧಾರ್ಮಿಕ ಗ್ರಹಗಳೆರಡು ಕೂಡ. ಯಾಕೆ ಈ ನವಗ್ರಹಗಳಲ್ಲಿ ಒಂದೊಂದೇ ಗ್ರಹಕ್ಕೆ ಯಾವ ಗ್ರಹಕ್ಕಿಂತ ಯಾವುದಕ್ಕೆ ಶಕ್ತಿ ಜಾಸ್ತಿ ಅಂತ ಹೇಳ್ಕೊಂಡು ಹೋದಾಗ ಎಲ್ಲ ಫಸ್ಟ್ ಶುರು ಆಗೋದು ಶನಿ, ಅಲ್ಲಿಂದ ಅದಕ್ಕಿಂತ ಒಬ್ರು ನೆಕ್ಸ್ಟ್ ಪವರ್ ನೆಕ್ಸ್ಟ್ ಪವರ್ ನೆಕ್ಸ್ಟ್ ಪವರ್ ಅಂತ ಹೋಗ್ತಾ 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 ಕೊನೆಗೆ 4 ಗ್ರಹಗಳು ನಿಂತ್ಕೊಳ್ಳುತ್ತೆ. ಚಂದ್ರಂಗಿಂತ ಪವರ್ಫುಲ್ ರವಿ, ರವಿಗಿಂತ ಪವರ್ಫುಲ್ ರಾಹು, ರಾಹುಗಿಂತ ಪವರ್ಫುಲ್ ಯಾರು ಅಂದ್ರೆ ಕೇತು ಅಂತ ನಿಂತ್ಕೊಳ್ಳುತ್ತೆ. ಕರೆಕ್ಟ್ ಅಲ್ವಾ? ಹಾಗಾದ್ರೆ ಈ ರಾಹು ಕೇತುಗಳದು ಇನ್ನೆಂತ ವಿಶಿಷ್ಟತೆ ಇರ್ಬೇಕು? ಇಷ್ಟೊಂದು ಇವಾಗ ಪಾಪಗ್ರಹಗಳು ಬರೀ ಕೆಟ್ಟದ್ ಮಾಡ್ತಾರೆ ಅನ್ನೋಂಗಿದ್ರೆ ಏನಕ್ಕೋಸ್ಕರ ಅವು ಇವೆಲ್ಲದಕ್ಕಿಂತ ಪವರ್ಫುಲ್ ಆಯ್ತು?
ಯಾಕೆ ನಮ್ಗೆ ಈ ಪ್ರಶ್ನೆ ಬರ್ಬೇಕು ಅಂದ್ರೆ ನಾವು ಅದನ್ನ ಅರ್ಥ ಮಾಡ್ಕೊಂಡಿರೋ ರೀತಿ ತಪ್ಪು. ಅವುಗಳ ಬಗ್ಗೆ ನಾವು ಏನ್ ಅನ್ಕೊಂಡಿದೀವಿ ಅದು ತಪ್ಪು. ಅದರಿಂದಾಗಿ ಹಿಂಗಾಗಿದೆ. ಆಕ್ಚುಲಿ ಇಡೀ ಬ್ರಹ್ಮಾಂಡನ ಅಂದ್ರೆ ನವಗ್ರಹಗಳನ್ನ, ಇಡೀ ಬ್ರಹ್ಮಾಂಡ ಅಂದಾಗ ನವಗ್ರಹಗಳು ಸೇರ್ಕೊಳ್ಳುತ್ತೆ ಅಲ್ವಾ? ಈ ನವಗ್ರಹಗಳನ್ನ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಈ ಸೃಷ್ಟಿ ಏನೇನಿದೆ ಅದೆಲ್ಲ ಕೂಡ ಆ ಭಗವಂತಂದೇ ರೂಪಗಳು ಅಂದಾಗ ರಾಹು ಕೇತು ಕೂಡ ಅವೇನೆ. ಇವಾಗ ನಾವೇನ್ ಮಾಡ್ತೀವಿ, ರಾಹು ಅಂದ್ರೆ ಯಾರು? ಈ ರಾಹುಕೇತು ತಾಯಿ ಯಾರಿದ್ಲು? ಸಿಂಹಿಣಿ ಅಲ್ವಾ? ಸಿಂಹಿಕ. ಅವಳು ಯಾರಪ್ಪ ಅಂದ್ರೆ ದಕ್ಷ ಬ್ರಹ್ಮನ ಮಗಳು, ಅಂದ್ರೆ ಈ ಪಾರ್ವತಿ ಸಹೋದರಿ ಅವಳು. ಅದೇ ಕಾರಣಕ್ಕೆ ನಾವು ರಾಹುಗೆ ಪೂಜೆ ಮಾಡ್ಬೇಕು ಅಂದಾಗ ಯಾರಿಗೆ ಪೂಜೆ ಹೇಳ್ತೀವಿ? ದುರ್ಗಾ ಪೂಜೆ ಹೇಳ್ತೀವಿ. ಸೊ ಹಂಗಾಗಿ ಇವು ಕೂಡ ಆ ದೇವ್ರ ಸೃಷ್ಟಿನೇ ಅನ್ಬೇಕಾದ್ರೆ ಯಾಕೋಸ್ಕರ ಇವಕ್ಕೆ ನಾವು ಪಾಪ ಗ್ರಹಗಳು, ಇವು ತುಂಬಾ ಕೆಟ್ಟದ್ದೇ ಮಾಡುತ್ತೆ, ಇದರಿಂದ ಎಲ್ಲ ಸಮಸ್ಯೆನೆ ಅಂತ ಅನ್ಕೊಂಡಿರೋದು ನಾವ್ ಅದನ್ನ ಅರ್ಥ ಮಾಡ್ಕೊಳ್ಳೋ ರೀತಿ ಸರಿಗಿಲ್ದಿರೋದ್ರಿಂದ, ಆ ಕಾರಣದಿಂದ ಈ ಸಮಸ್ಯೆ ಆಗಿರೋದಷ್ಟೇನೆ. ಈಗ ಇನ್ನೂ ಸ್ವಲ್ಪ ನಾವು ಈ ರಾಹುಕೇತು ಬಗ್ಗೆ ಮುಂದೆ ಹೋಗೋದಾದ್ರೆ, ಈ ರಾಹು ಎಲ್ಲಿರುತ್ತೆ ಜಾತಕದಲ್ಲಿ? ರಾಹು ಎಲ್ಲಿ ಜಾತಕದಲ್ಲಿ ಇರುತ್ತೆ, ಯಾವ ರಾಶಿಯಲ್ಲಿ ಇರುತ್ತೆ, ಅದು ನಮ್ಗೆ ಯಾವ ಭಾವ ಆಗಿರುತ್ತೆ, ಅದು ಏನ್ ಹೇಳುತ್ತೆ ನಮ್ಗೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ನಮ್ಗೆ ಏನು ಈಡೇರ್ದೆ ಹಾಗೆ ನಿಂತೋಗಿತ್ತು ಆಸೆಗಳು, ಏನು ಆಸೆಗಳು ಅಥವಾ ನಮ್ಮ ಬಯಕೆಗಳು ಏನು ಹಾಗೆ ಉಳ್ಕೊಂಡಿತ್ತು ಅದರ ಬಗ್ಗೆ ಹೇಳುತ್ತೆ. ಕೇತು ಏನ್ ಹೇಳುತ್ತೆ ಅಂದ್ರೆ ನಾನು ಯಾವ್ದನ್ನ ಪೂರ್ತಿ ಅನುಭವಿಸ್ಬಿಟ್ಟಿದ್ದೆ, ನನ್ಗೆ ಸ್ಯಾಟಿಸ್ಫೈ ಆಗಿತ್ತು, ಅದ್ರ ಬಗ್ಗೆ ಹೇಳುತ್ತೆ. ಇದು ಹಾಗೇನೆ ನಮ್ಗೆ ಇವೆರಡು ಪರಸ್ಪರ ವಿರುದ್ಧವಾಗಿರುತ್ತೆ, ಅದೆಲ್ಲರಿಗೂ ಗೊತ್ತಿದೆ. ಅದು ಪ್ರತಿ ಒಂದು ಕೂಡ ಒಂದೊಂದು ರಾಶಿನಲ್ಲಿದ್ದಾಗ ನಮ್ಮ ಹಿಂದಿನ ಜನ್ಮದ ಕರ್ಮ ಏನಿತ್ತು, ಯಾಕಂದ್ರೆ ಮೇಷ ಮತ್ತೆ ತುಲಾ ಅಲ್ಲಿ ರಾಹುಕೇತು ಇದೆ ಅಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ಏನ್ ಮಾಡಿದ್ವಿ ಅದಕ್ಕೋಸ್ಕರ ಇದಿಲ್ಲಿದೆ. ಇದು ಪ್ರತಿ ರಾಶಿಗೂ ನಮ್ಗೆ ನಮ್ಮ ಹಿಂದಿನ ಜನ್ಮದ ಬಗ್ಗೆ ನಂದು ಏನಾಗಿತ್ತು ಅಂತ ಹೇಳ್ತಾ ಬರುತ್ತೆ. ಹಾಗೇನೆ ಅದೇ ತರ ಇದು ನಮ್ಗೆ ಯೂನಿವರ್ಸ್ ಹೇಳೋದು ಮೇಷದಿಂದ ಮೀನದ ತನಕ. ಅದೇನೆ ನಮ್ಗೆ ನೆಕ್ಸ್ಟ್ ಲಗ್ನದಿಂದ ಏನಾಗಿದೆ, ಇವಾಗ ನನ್ಗೆ ಯೂನಿವರ್ಸ್ ಕೊಡ್ಬೋದೆಲ್ಲ, ಆದ್ರೆ ನನ್ ಕರ್ಮ ಏನ್ ನನ್ಗೆ ಹೇಳ್ತಾ ಇದೆ, ನನ್ ಕರ್ಮ ಹಿಂದಿನ ಜನ್ಮದಲ್ಲಿ ಏನಾಗಿದ್ದೆ, ನಾನು ಏನ್ ಮಾಡಿದ್ದೆ. ಯಾಕಂದ್ರೆ ನಮ್ಗೆಲ್ಲಾನು ಏನಕ್ಕೆ ನಾನು ಮತ್ತೆ ಹುಟ್ಟಿದೀನಿ ಅಂದ್ರೆ ಅದಕ್ಕೊಂದೇ ಕಾರಣ, ನನ್ನ ಹಿಂದಿನ ಜನ್ಮದ ಕರ್ಮ ಏನಿದೆ ಅದನ್ನ ನಾನು ಕಂಪ್ಲೀಟ್ ಮಾಡಕ್ಕೆ. ಕರ್ಮ ಸಿದ್ಧಾಂತದ ಮೇಲೇನೆ ಜ್ಯೋತಿಷ್ಯ ನಿಂತಿರೋದು. ಜ್ಯೋತಿಷ್ಯ ನಾನು ಯಾರಿಗೆ ಏನೇ ಒಂದು ಪ್ರಿಡಿಕ್ಷನ್ ಕೊಡ್ಬೇಕಂದ್ರೆ ಕರ್ಮ ಸಿದ್ಧಾಂತ ಇಲ್ದಿರ ಕೊಡೋದಕ್ಕಾಗಲ್ಲ. ಇದನ್ನ ನಮ್ಗೆ ಜಾತಕದಲ್ಲಿ ತುಂಬಾ ಚೆನ್ನಾಗಿ ಹೇಳೋರು ಯಾರು ಅಂದ್ರೆ ರಾಹುಕೇತುಗಳು. ಕೆಲವರು ತುಂಬಾ ಎಣಿಕೆಯಷ್ಟು ತುಂಬಾ ವಿರಳವಾದ ಕೆಲವು ಜನ ಬರೀ ರಾಹುಕೇತುನ ಇಟ್ಕೊಂಡೇ ಪ್ರಿಡಿಕ್ಷನ್ ಕೊಡ್ತಾರೆ, ಬೇರೆ ಅವ್ರು ಯಾವ ಗ್ರಹವನ್ನು ನೋಡೋದಿಲ್ಲ, ಬರೀ ರಾಹುಕೇತುನ್ ಮಾತ್ರನೇ ಇಟ್ಕೊಂಡು ಯಾಕೆ ಅಂದ್ರೆ ಕಾರಣ ಏನು ಅಂದ್ರೆ ರಾಹುಕೇತು ಅಜ್ಜಿ ತಾತನ್ನ ಇಂಡಿಕೇಟ್ ಮಾಡುತ್ತೆ, ಅಂದ್ರೆ ಲೈನೇಜ್ ಅನ್ನು ಹೇಳ್ತಾ ಬರುತ್ತೆ. ಅದು ರಾಹುಕೇತು ಒಂದು ವಂಶದ್ದು ಲೈನೇಜ್ ಹೇಳುತ್ತೆ. ಹಾಗಾಗಿ ಎಲ್ಲೋ ತುಂಬಾ ಬೆರಳೆಣಿಸುವಷ್ಟು ಅದ್ರ ಬಗ್ಗೆ ತುಂಬಾ ಆಳವಾಗಿ ಅಧ್ಯಯನ ಮಾಡಿರೋಂತ ಕೆಲವರು ಬರೀ ರಾಹುಕೇತುನ್ ಮಾತ್ರ ಇಟ್ಕೊಂಡು ಅದಕ್ಕೆ ಯಾಕೆ ಅನ್ನೋದಕ್ಕೆ ಕಾರಣ ಏನು ಅಂದ್ರೆ, ಆತರ ಹೇಳಕ್ ಕಾರಣ ಏನು ಅಂದ್ರೆ, ಮುಖ್ಯವಾಗಿ ರಾಹುಕೇತುಗಳು ಜಾತಕದಲ್ಲಿ ಏನನ್ನು ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ರಾಹು ಬಂದು ದೋಷಕ್ಕೆ ಕಾರಕ, ಕೇತು ಬಂದು ಶಾಪಕ್ಕೆ ಕಾರಕ ಆಗ್ತಾನೆ. ಇದು ಜಾತಕದಲ್ಲಿ ಯಾವ್ಯಾವ ಗ್ರಹಕ್ಕೆ ಸಂಬಂಧ ಯಾಕಂದ್ರೆ ಸಾಮಾನ್ಯ ರಾಹುಕೇತುಗಳು ಯಾವುದೇ ಗ್ರಹದ ಕನೆಕ್ಷನ್ ಇಲ್ದಿರ ಒಂದೊಂದೇ ಇತ್ತು ಅಂದ್ರೆ
ಅದರಿಂದ ಸಿಗೋ ಫಲ ಬೇರೆ. ಇದಕ್ಕೆ ಬೇರೆ ಇನ್ನೊಂದು ಗ್ರಹಗಳ ಸಂಬಂಧ ಬಂದಿದೆ ಅಂದಾಗ ಅದಕ್ಕೆ ಅದರಿಂದ ಸಿಗುವಂತ ಫಲ ಬೇರೆ. ನಾನು ಆಗ್ಲೇ ಹೇಳ್ದಂಗೆ ರಾಹು ಜೊತೆ ಯಾರು ಸೇರ್ಕೊಂಡಿರ್ತಾರೆ ಅವಕ್ಕೆ ಸಂಬಂಧಪಟ್ಟಂತ ನಮ್ಮ ಆಸೆಗಳು ಈಡೇರಿಲ್ಲ ಅಂತ. ಕೇತುಗೆ ಸಂಬಂಧಪಟ್ಟಿದ್ರೆ ಅದು ನನಗೆ ಹಿಂದಿನ ಜನ್ಮದಲ್ಲೇ ಅದರ ಕರ್ಮ ನಾನು ಮುಗಿಸ್ಕೊಂಡಿದೀನಿ, ಅದರಿಂದ ಅಂದ್ರೆ ಇವೆರಡರದ್ದು ಕಾರಕತ್ವಗಳು ನಮಗ್ ಗೊತ್ತಿದೆ. ರಾಹು ಅಂದ್ರೆ ವಿಷ, ಕೇತು ಅಂದ್ರೆ ಅಮರತ್ವ, ಅಂದ್ರೆ ಅಮೃತ ತತ್ವ ಅಂತ. ಅಮೃತ ತತ್ವ. ಈ ರಾಹು ಮತ್ತೆ ಕೇತುಗಳು ಇದನ್ನೇ ನಾವು ಏನಂತ ಕರಿತೀವಿ? ರಾಹು ಬಾಯಿಗೆಲ್ಲ ಸೇರ್ಕೋತಾ ಇದೆ ಅಂದಾಗ ರಾಹುವಿನ ಬಾಯಲ್ಲಿರೋ ವಿಷದಲ್ಲಿ ಈ ಗ್ರಹ ಬೇಯೋದಿದೆ. ಆಚೆ ಬಂದಿರೋ ಗ್ರಹಕ್ಕೇನು ಇದು ಅಮೃತನ ಪಡ್ಕೊಂಡು ಬಂದಿದೆ ಆಚೆಗೆ. ಅಮೃತ ಸುಮ್ನೆ ಸಿಗ್ಬಿಡುತ್ತಾ? ಸುಮ್ನೆ ಸಮುದ್ರ ಕಡ್ದಿದ ತಕ್ಷಣ ಅಮೃತ ಬಂದ್ಬಿಡ್ತಾ? ಖಂಡಿತ ಇಲ್ಲ. ಅಮೃತ ಕಡ್ದಾಗ ಫಸ್ಟ್ ಬಂದಿದ್ದು ವಿಷ. ವಿಷನ ಬಂದ ಮೇಲೆ ಬಂದಿದ್ದು ಆಮೇಲೆ ಅದು ಒಳ್ಳೆ ವಸ್ತುಗಳು, ಆಮೇಲೆ ಅಮೃತ ಬಂದಿದ್ದು ಆಮೇಲೆ. ಹಾಗೇನೆ ಕೇತುವಿಂದ ಕೂಡ ರಾಹು ಹೆಂಗೆ ನಮ್ಮನ್ನ ಈ ಲೌಕಿಕತೆಗೆ ನನಗೆ ಇದು ಬೇಕು ಅದು ಬೇಕು ಅಂತ ಹಾಕ್ತಾನೋ, ಕೇತು ಸುಮ್ನೆ ನಮ್ಗೆ ಏಕ್ದಮ್ ಬೇಡ ಅನ್ನೋ ವೈರಾಗ್ಯ ಏನು ಕೊಡಲ್ಲ. ಅವನು ವೈರಾಗ್ಯ ಅವನೇನು ಸುಮ್ನೆ ನಮಗ್ ಕೇತು ಜೊತೆ ಯಾವ್ದೋ ಒಂದು ಗ್ರಹ ಇದೆ ಅದಂದ್ರೆ ನೋಡಿದ ತಕ್ಷಣ ಇವಾಗ ಎಕ್ಸಾಂಪಲ್ ಸುಮ್ನೆ ಹೇಳೋಣ, ಶುಕ್ರನ್ ಜೊತೆ ಕೇತು ಇದ್ದಾನೆ ಅನ್ಕೊಳ್ಳೋಣ. ಶುಕ್ರನ್ ಜೊತೆ ಕೇತು ಇದ್ದಾನೆ ಅಂತ. ಶುಕ್ರನ್ ಜೊತೆ ಕೇತು ಇದ್ದಾನೆ ಅಂದ್ರೆ ಶುಕ್ರನ್ ಜೊತೆ ಕೇತು ಇದೆ, ಅದಕ್ಕೋಸ್ಕರ ಇವನ್ಗೆ ಹೆಣ್ಮಕ್ಳು ಅಂದ್ರೆ ವೈರಾಗ್ಯ, ದುಡ್ಡು ಅಂದ್ರೆ ವೈರಾಗ್ಯ, ಮನೆ ಅಂದ್ರೆ ವೈರಾಗ್ಯ, ವೆಹಿಕಲ್ ಅಂದ್ರೆ ಖಂಡಿತ ಅಲ್ಲ. ಅದು ಆ ವೈರಾಗ್ಯ ಬರೋದಕ್ಕೆ ಯಾಕಂದ್ರೆ ಕೇತು ಅಗ್ನಿತತ್ವ ಗ್ರಹ. ಕೇತು ಅಗ್ನಿತತ್ವ ಗ್ರಹ. ಅವನು ಅಗ್ನಿನಲ್ಲಿ ಮುಣಗ್ಸಿ ತೆಗಿತಾನೆ. ಇರೋ ಕಲ್ಮಶ ಎಲ್ಲ ಹೋಗ್ಬೇಕು. ಮನುಷ್ಯನಲ್ಲಿ ಇರೋ ಕಲ್ಮಶ ಹೋಗ್ಬೇಕು. ಯಾವ್ದ ಮೇನ್ ಕಲ್ಮಶ ಅಂದ್ರೆ ನಾನು ಅನ್ನೋದು ಹೋಗಿಸ್ಬೇಕು. ಯಾಕೋಸ್ಕರ ನಾವೆಲ್ಲ ಯಜ್ಞ ಮಾಡ್ತೀವಿ? ಅಗ್ನಿಕುಂಡ ಇಟ್ಟು ಯಜ್ಞ ಯಾಕೆ ಹಿಂದಿನ ಕಾಲದಲ್ಲಿ ಋಷಿಗಳು ಮಾಡ್ತಾ ಇದ್ರು ಅಂದ್ರೆ ಅದರಲ್ಲಿ ಫೈನಲ್ ಆಗಿ ಸಮರ್ಪಣೆ ಮಾಡ್ತಿದ್ರು. ಅವರು ಏನನ್ನ ಅವ್ರು ಕಲ್ತಿರೋಂತ ವಿದ್ಯೆಯನ್ನ ಅಲ್ಲಿ ಉಪಯೋಗಿಸಿ, ನಮ್ಗೆಲ್ಲ ಗೊತ್ತು ತುಪ್ಪನ ಅಗ್ನಿದೇವನ್ಗೆ ಉಪಯೋಗಿಸ್ತಾ ಇದ್ರು ಅಂತ. ಏನು ಈ ತುಪ್ಪ ಅನ್ನೋದು? ಹಾಲಿಂದ ಮೊಸರು, ಮೊಸರಿಂದ ಬೆಣ್ಣೆಯನ್ನು ಕರಗಿಸಿ ಬರೋಂತ ತುಪ್ಪ ಅದು. ಹಂಗೇನೆ ಇಲ್ಲಿ ಮನುಷ್ಯನ ಜೀವನ. ಮನುಷ್ಯ ಮೊದಲನೇದಾಗಿ ಹೆಂಗೆ ಕುಟುಂಬ ಕಂಡ್ಕೊಂತಾನೆ, ಆಮೇಲೆ ನನ್ನದು ಈ ಪ್ರಪಂಚ ನನ್ನದು ಅನ್ನೋ ಇದಕ್ ಬರ್ತಾನೆ. ಇದೆಲ್ಲ ಆದ್ಮೇಲೆ ಅವನಿಗೆ ಇದನ್ನೆಲ್ಲ ಹೋಗಿಸ್ಬೇಕು, ಅಹಂ ಹೋಗಿಸ್ಬೇಕು. ಅಹಂ ಹೋಗ್ಸೋದಕ್ಕೆ ಈ ಕೇತು ಅಗ್ನಿ ತತ್ವ. ಹಂಗಾಗಿ ಮುಳುಗ್ಸಿ ಅದ್ರಲ್ಲಿ ಮುಳುಗ್ಸೋದಂದ್ರೆ ಇಲ್ಲಿ ಏನು? ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ಹುಟ್ಟಾಕಿ ಅದರಲ್ಲಿ ಬೆಂದ ಮೇಲೆ ಅವನು ಯಾವಾಗ ಅವನ್ನ ಆಚೆ ಕರ್ಕೊಂಡ್ ಬರ್ತಾನೆ ಅವಾಗ ಅವನ್ಗೆ ಅಮೃತತ್ವ ಸಿಕ್ಕೋದು. ಇದು ಮಾಡೋದು ಕೇತು. ಅಂದ್ರೆ ಇಲ್ಲಿ ನಮ್ಗೊಂದು ಅರ್ಥ ಆಗ್ಬೇಕು. ನನ್ಗೆ ಯಾವ್ದೇ ಒಂದು ಜಾತಕದಲ್ಲಿ ಕೇತು ಜೊತೆ ಯಾವ್ದೋ ಗ್ರಹ ಇದೆ, ಏನ್ ಮಾಡ್ಬೇಕು ನಾವ್ ಅವಾಗ? ಮೊದಲನೇದಾಗಿ ಅದು ಹೇಳೋದೇನು ಅಂದ್ರೆ ಅಹಮ್ಮನ್ ಬಿಡು. ಅಂದ್ರೆ ಕೇತು ಅಂದ್ರೆ ಏನಲ್ಲಿ ವೈರಾಗ್ಯ ಅಂದ್ರೆ ಏನು? ನಾನೇನು ಅಲ್ಲ, ನಂದೇನು ಅಲ್ಲ. ಇದು ಸುಮ್ನೆ ಬಂದ್ಬಿಡುತ್ತಾ ಮನುಷ್ಯನ್ಗೆ? ತುಂಬಾ ಕಷ್ಟ ಇದು. ಅದಕ್ಕೋಸ್ಕರನೇ ಹೇಳೋದು, ರಾಹು ಕೇತುಗಳಿಗೆ ಯಾವುದೇ ಗ್ರಹ ಜೊತೆಯಲ್ಲಿ ಇದೆ ಅಂದ್ರೆ ಅದರ ತತ್ವನ್ ಫಾಲೋ ಮಾಡ್ಬೇಕು. ಅವಾಗ ರಾಹು ಕೇತುಗಳು ಅದಕ್ಕೆ ಸಮಸ್ಯೆ ಮಾಡಲ್ಲ. ಹೆಂಗದು? ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಯಾರಿಗಾದ್ರೂ 7ನೇ ಮನೇಲಿ ಕೇತು ಇದೆ ಅನ್ಕೊಳ್ಳೋಣ. 7ನೇ ಮನೇಲಿ ಕೇತು ಇದೆ. ಆಕ್ಚುಲಿ ಎಲ್ಲರೂ ಒಂದು ತಪ್ಪ ಕಲ್ಪನೆ ಇದೆ. ಲಗ್ನದಲ್ಲಿ 7ನೇ ಮನೆಯಲ್ಲಿ ರಾಹು ಕೇತು ಇದ್ರೆ ಜೀವನ ತುಂಬಾ ಹಾಳಾಗಿರುತ್ತೆ ಅಂತ. ಆದ್ರೆ ಅಲ್ಲಿ ಕೆಲವೊಂದು ನಿಯಮಗಳಿದೆ. ಅದನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಜೀವನನ ಚೆನ್ನಾಗಿ ಮಾಡ್ಕೋಬಹುದು ಅವರು.
ಅದಕ್ಕೆ ರೆಡಿ ಇರ್ಬೇಕಷ್ಟೇ ಅವರು. ಆಕ್ಚುಲಿ ಯಾವಾಗ 7ನೇ ಮನೆಯಲ್ಲಿ ಕೇತು ಇರುತ್ತೆ ಅಂದ್ರೆ ತುಂಬಾ ಜನಕ್ಕೆ ಆಶ್ಚರ್ಯ ಆಗ್ಬೋದು. 7ನೇ ಮನೆಯಲ್ಲಿ ಯಾರಿಗೆ ಕೇತು ಇದೆ ಅಂದ್ರೆ ಅವರಿಗೆ ಸಿಗೋಂತ ಸಂಗಾತಿ ಅವ್ರದ್ದು ಯಾವುದೋ ಹಿಂದಿನ ಹಳೆಯ ಜನ್ಮದ ಆತ್ಮ ಸಂಬಂಧ. ಯಾರದೇ ಜಾತಕದಲ್ಲಿ 7ನೇ ಮನೆಯಲ್ಲಿ ಕೇತು ಇದೆ ಅಂದ್ರೆ ಅವರಿಗೆ ಸಿಗೋ ಸಂಗಾತಿ ಯಾರು ಅಂದ್ರೆ ಅವರಿಗೆ ಯಾವುದೋ ಹಳೆಯ ಜನ್ಮದ ಆತ್ಮ ಸಂಗಾತಿನೇ ಅವ್ರಿಗೆ ಸಿಕ್ಕೋದು. ಅಲ್ಲಿ ಎಲ್ಲ ಮೆಟೀರಿಯಲಿಸ್ಟಿಕ್ ಲೈಫ್ ಏನೇನಿರುತ್ತೋ ಎಲ್ಲದನ್ನು ಆ ಜನ್ಮದಲ್ಲಿ ಅನುಭವಿಸಿ ಒಂದು ಪವಿತ್ರವಾದಂತ ಪ್ರೇಮನ್ನ ಅನುಭವಿಸೋದು ಬಾಕಿ ಉಳ್ಕೊಂಡ್ಬಿಟ್ಟಿರುತ್ತೆ ಅಲ್ಲಿ. ಅದಕ್ಕೋಸ್ಕರ ಅವ್ರು ಮತ್ತೆ ಒಂದಾಗಿರ್ತಾರೆ. ಹಾಗಾಗಿ ಯಾರಿಗೆ 7ನೇ ಮನೆಯಲ್ಲಿ ಕೇತು ಇದ್ರೆ ಅವರು ಇದನ್ನ ಅರ್ಥ ಮಾಡ್ಕೋಬೇಕು. ಮೆಟೀರಿಯಲಿಸ್ಟಿಕ್ ಲೈಫ್ಗೆ ಏನೇನ್ ಬೇಕೋ ಅದಕ್ಕೋಸ್ಕರ ಗಂಡನ ಜೊತೆ ಹೊಡೆದಾಡ್ಬಾರ್ದು ಅಥವಾ ಹೆಂಡತಿ ಜೊತೆ ಹೊಡೆದಾಡ್ಬಾರ್ದು. ಅದನ್ನ ಮೀರಿದಂತ ಪ್ರೇಮನ್ನ ಅನುಭವಿಸೋದಕ್ಕೆ ನಾವಿಬ್ರು ಈ ಜನ್ಮದಲ್ಲಿ ಒಂದಾಗಿದ್ದೀವಿ ಅಂತ ಅರ್ಥ ಮಾಡ್ಕೊಂಡ್ರೆ ಖಂಡಿತ ಅವ್ರ ಲೈಫು ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ ಇವತ್ತು ಸಾಮಾನ್ಯ ಬಂದಿರೋ ದೊಡ್ಡ ಸಮಸ್ಯೆ ಅಥವಾ ನಮಗೂ ಕೂಡ ದೊಡ್ಡ ಪ್ರಶ್ನೆ ಅಂದ್ರೆ ಮ್ಯಾಚಿಂಗ್ ಮಾಡೋದು ಒಂದು ದೊಡ್ಡ ಸಮಸ್ಯೆ ಇವತ್ತು. ಅವತ್ತೂ ಇದ್ದಿದ್ದು 12 ಮನೆ 9 ಗ್ರಹನೇ, ಇವತ್ತು ಇರೋದು 12 ಮನೆ 9 ಗ್ರಹನೇ. ಆದ್ರೆ ಅವತ್ತಿಂದು ಮ್ಯಾರೇಜ್ಗಳು ಡೈವರ್ಸ್ಗೆ ಹೋಗ್ತಾ ಇರ್ಲಿಲ್ಲ, ಇವತ್ತು ಯಾಕೆ ಹೋಗ್ತಾ ಇದೆ? ಹಾಗಾದ್ರೆ ನಾವ್ ಹೆಂಗೆ ಇದನ್ನ ಮ್ಯಾಚ್ ಮಾಡ್ಬೇಕು, ಹೆಂಗಿರ್ಬೇಕು ಅಂತ ಬರೋ ಈಸಿಯಾಗೆ ಬಂದ್ಬಿಡ್ತಾರೆ. ಪಂಚಾಂಗ ತೆಗೆದು ಯಾರೋ ಈಸಿಯಾಗಿ ಹೇಳ್ಬಿಡ್ಬೋದು ಇಷ್ಟು ಗುಣ ಬರುತ್ತೆ ಅಂತ. 36 ಗುಣ ಬಂದಿದ್ರು ಡೈವರ್ಸ್ಗಳಾಗಿರುತ್ತೆ. ನಾವೇ ನೋಡಿರ್ತೀವಿ 36 ಗುಣ ಬಂದಿದೆ ಅಂತ ಕಳ್ಸಿರ್ತೀವಿ, ಮತ್ತೆ ಅಲ್ಲಿ ಡೈವರ್ಸ್ಗೆ ಬಂದಿರ್ತಾರೆ. ಆಮೇಲೆ ಹೇಳ್ತೀವಿ ಇಲ್ಲ ಈ ತರ ಕೇತು ಇದೆ ಅದಕ್ಕೋಸ್ಕರ ಡೈವರ್ಸ್ ಆಗಿದೆ, ಅಥವಾ ಇನ್ಯಾವುದೋ ರಾಹು ಬಂದಿದೆ. ಅಲ್ಲ, ಇಲ್ಲಿ ನಮ್ಗೆ ದೊಡ್ಡ ಚಾಲೆಂಜ್ ಇದೆ. ಹೆಂಗೆ ಮ್ಯಾಚ್ ಮಾಡ್ಬೇಕು, ಯಾವ ವಿಷಯಕ್ಕೆ ಗಮನ ಕೊಡ್ಬೇಕು, ಹಾಗೇನೆ ಇದನ್ನ ನಾನ್ ಹೆಂಗ್ ಅರ್ಥ ಮಾಡ್ಕೋಬೇಕು, ಮುಂದೆ ಬಂದಿರೋನ್ಗೆ ಹೆಂಗ್ ಅರ್ಥ ಮಾಡಿಸ್ಬೇಕು, ಇವನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಅದಕ್ಕೆ ನಾವು ಸರಿಯಾಗಿರೋ ಪರಿಹಾರ ಹೇಳ್ಬೋದು ಅವ್ರಿಗೆ. ಸೊ 7ನೇ ಮನೆ ಕೇತು ಇದ್ದ ತಕ್ಷಣ ಅದೇನು ಮದ್ವೆ ಹಾಳಾಗುತ್ತೆ ಅಂತ ಅಲ್ಲ, ಅಲ್ಲಿ ನಾವು ಅರ್ಥ ಮಾಡಿಸಿ ಅವ್ರಿಗೆ ಸರಿಯಾಗಿ ಕಳ್ಸಿ. ಅಥವಾ ಜಗಳ ಆಡ್ಕೊಂಡು ನಮ್ಮ ಹತ್ರ ಬಂದಿದ್ದಾರೆ ಅಂದ್ರೆ ಅದ್ರ ಅರ್ಥ ಏನು ಅಂತ ಅವ್ರಿಗೆ ಹೇಳಿ ಕಳಿಸ್ಬೇಕು. ಯಾಕೋಸ್ಕರ ಇಲ್ಲಿ ಕೇತು ಏನ್ ಮಾಡ್ತಾ ಇದೆ, ನೀನ್ ಹೆಂಗೆ ಜೀವನನ್ನ ಇಟ್ಕೋಬೇಕು. ಸೊ ಇದು ನಾವು ರಾಹು ಕೇತುನ ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಅಲ್ಲಿ ನಿಜವಾಗಿರೋ ಪ್ರೀತಿ ನಿನಗೆ ಹುಡುಕೊಂಡು ಹೋಗು. ಮೆಟೀರಿಯಲಿಸ್ಟಿಕ್ ಅಲ್ಲಿ ಏನ್ ಬೇಕೋ ಅದನ್ನ ಹುಡುಕ್ಬೇಡ. ಅಂದ್ರೆ ಪ್ರೀತಿ ಅನ್ನೋದು ಇವೆಲ್ಲದನ್ನು ಮೀರಿದ್ದದು. ಯಾವ್ದೇ ಮನುಷ್ಯನ್ಗೆ ಎಷ್ಟೇ ಏನೇ ಬೇಕನ್ನಿಸ್ಬೋದು, ಅದೆಲ್ಲ ಆದ್ಮೇಲೆ ಕೊನೆಗ್ ಬೇಕು ಅನ್ಸೋದು ಮನುಷ್ಯನ್ ಪ್ರೀತಿ. ಮೊದಲು ಅದ್ ಬೇಕು, ಇದ್ ಬೇಕು, ಕಾರ್ ಬೇಕು, ಬಂಗ್ಲೆ ಬೇಕು, ದುಡ್ಡು ಬೇಕು, ಅಥವಾ ಇನ್ಯಾವುದೋ ಸುಖ ಬೇಕು, ಇದೆಲ್ಲ ಅನ್ನಿಸ್ಬೋದು. ಎಲ್ಲ ಪಡ್ಕೋತಾ ಒಂದ್ ಲೆವೆಲ್ ದಾಟಿದ್ಮೇಲೆ ಅದೆಲ್ಲ ಬಿಟ್ಟು ಪ್ರೀತಿ ಬೇಕು ಅನ್ಸುತ್ತೆ. ಅದನ್ನ ಅರ್ಥ ಮಾಡ್ಸೋನು ಕೇತು. ನಿಜವಾಗಿರೋ ಪ್ರೀತಿ ಏನು, ನೀನ್ ಇಷ್ಟ ತನಕ ಫಸ್ಟ್ ನಮ್ಗೆ ಅರ್ಥ ಮಾಡ್ಸೋನು ರಾಹು. ಅದ್ ಬೇಕು, ಆ ಸುಖ ಬೇಕು, ಈ ಸುಖ ಬೇಕು ಅಂತ. ಅದೆಲ್ಲ ಆದ್ಮೇಲೆ ನಿಜವಾಗಿರೋದು ಯಾವ್ದು ಸುಖ ಅಂತ ಅರ್ಥ ಮಾಡ್ಸೋನು ಕೇತು. ಅದಕ್ಕೋಸ್ಕರನೇ ಎಲ್ಲಾ ಗ್ರಹಗಳಿಗೂನು ಸ್ಟ್ರಾಂಗ್ ಯಾವುದು ಅಂದಾಗ ಕೇತು ಅಂತ ರಾಹುಗಿಂತ ಕೇತು ಅಂತ ಹೇಳೋದು ನಾವು. ಇನ್ನೊಂದು ಎಲ್ಲಿ ನಾನು ಆಗ್ಲೇ ಒಂದ್ ಪದ ಹೇಳ್ದೆ, ಶಾಪ ಮತ್ತೆ ದೋಷ ಅಂತ. ಇವೆರಡನ್ನ ನಾವು ಮುಖ್ಯವಾಗಿ ರಾಹು ಮತ್ತೆ ಕೇತುವಿಂದ ತಗೋತೀವಿ ಅಂತ ಅಲ್ವಾ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ಬಿಟ್ಟು ಮೇಘನಾ ಮೇಡಮ್ ಇನ್ನೊಬ್ರು ಯಾರಾದ್ರೂ ಇದ್ದಾರಾ ಅಥವಾ ನಂದು ಒಬ್ಬಳ್ದೇ ಇದೆಯಾ ಇವತ್ತು? ಅದೇ ಇವತ್ತು 10:30 ಮುಗಿಸ್ಬೇಕು ನಾವು. ಇನ್ನೊಬ್ರು ಯಾರಾದ್ರೂ ಇದ್ದಾರಾ? ಇಲ್ಲ ನಂದೊಬ್ಬಳ್ದೇನಾ? ನಿಮ್ದೇ ಇರೋದು. ಎಷ್ಟ್ ತನಕ ಇದೆ ನಂಗಿನ್ನ? ಎಷ್ಟ್ ತನಕ ಮಾತಾಡ್ಬೋದು ನಾನಿನ್ನ? ಇನ್ನು 15 ಮಿನಿಟ್ಸ್ ಮಾತಾಡಿ ಸಾಕು. ಓಕೆ. ಸೊ ಇಲ್ಲಿ ಶಾಪ ಮತ್ತೆ ದೋಷ ಈ ವಿಷಯಕ್ಕೆ ಬರ್ತೀನಿ. ರಾಹು ಯಾವ ಗ್ರಹದ ಜೊತೆ ಸೇರ್ಕೋತಾನೆ ಅದು ನಮ್ಗೆ ದೋಷ ಅಂತ ಕೊಡುತ್ತೆ. ಕೇತು ಯಾವ ಜೊತೆ ಸಂಬಂಧ ಬರುತ್ತೆ ಅದಕ್ಕೆ ಶಾಪ ಅಂತ ತಗೋತೀವಿ. ನಾನು ಕೊನೆಗೆ ಇದಕ್ಕೆ ಪರಿಹಾರಕ್ಕೆ ಅಂತ ಕೊನೆಗೆ ಬರ್ತೀನಿ. ಈಗ ಇನ್ನೊಂದ್ ಸ್ವಲ್ಪ ಈ ವಿಷಯದ ಬಗ್ಗೆ ಮಾತಾಡ್ತೀನಿ.
ಈಗ ನಾನು ಮೊದಲನೇದಾಗಿ ರವಿಗ್ ತಗೋತೀನಿ. ರವಿ ಜೊತೆ ರಾಹು ಇದ್ದಾಗ ಅದು ಪಿತೃ ದೋಷ. ರವಿ ಜೊತೆ ಕೇತು ಇದ್ದಾಗ ಪಿತೃ ಶಾಪ ಆಗುತ್ತೆ. ಈ ಶಾಪ ಮತ್ತೆ ದೋಷಕ್ಕೆ ಏನು ಡಿಫರೆನ್ಸ್? ದೋಷ ಮತ್ತೆ ಶಾಪಕ್ಕೆ ಏನ್ ಡಿಫರೆನ್ಸ್? ಇಲ್ಲಿ ಡಿಫರೆನ್ಸ್ ಒಂದೇನೆ. ಇವಾಗ ಪಿತೃ ಶಾಪಕ್ಕೂ ಪಿತೃ ದೋಷಕ್ಕೂ ತುಂಬಾ ಡಿಫರೆನ್ಸ್ ಇದೆ. ಈ ಪಿತೃ ದೋಷ ಅಂದಾಗ ಏನಪ್ಪಾ ಅಂದ್ರೆ ನಮ್ಮ ಪಿತೃಗಳು ಅಂದ್ರೆ ನಮ್ಮ ಹಿರಿಯರು ಯಾರೇ ಆಗಿರ್ಬೋದು, ಅವರು ಮಾಡಿರೋಂಥ ತಪ್ಪುಗಳು, ಆ ತಪ್ಪುಗಳಿಂದ ಬಂದಿರೋದು ದೋಷ. ಅಂದ್ರೆ ಏನಿರ್ಬೋದು? ಇದನ್ನ ಮತ್ತೆ ನಾವು ಹೆಂಗೆ ಕಂಡಿಡ್ಕೋಬೇಕು ಅಂದ್ರೆ, ಏನ್ ಮಾಡಿದ್ರು ಹಾಗಾದ್ರೆ? ಮತ್ತೆ ಕೇಳ್ತಾರೆ, ನಿಮ್ ಪಿತೃಗಳು ಯಾರೋ ದೋಷ ಮಾಡಿದ್ರಪ್ಪ, ಅದಕ್ಕೋಸ್ಕರ ನಿನ್ಗೆ ಇವಾಗ ಈ ಸಮಸ್ಯೆ ಆಗಿದೆ ಅಂತ ಹೇಳ್ತೀವಿ. ಕೇಳ್ತಾರೆ ಅವರು, ಹಾಗಿದ್ರೆ ಏನ್ ಮಾಡಿದ್ರು ದೋಷ? ಅವರು ಏನ್ ದೋಷ ಮಾಡಿದ್ರು ನಮ್ಮ ಪಿತೃಗಳು ಅಂತ. ಇದನ್ನ ನಾವು ಕಂಡಿಡಿಬೇಕಾದ್ರೆ ನಮಗೆ ಇದು ಎಲ್ಲಿ ಬಂದಿದೆ? ಯಾವ ತತ್ವದಲ್ಲಿ ಬಂದಿದೆ? ಅಗ್ನಿ ತತ್ವನ? ಅಂದ್ರೆ ಪೃಥ್ವಿ ತತ್ವದಲ್ಲಿ ಬಂದಿದ್ಯಾ? ವಾಯು ತತ್ವದಲ್ಲಿ ಬಂದಿದ್ಯಾ? ಇಲ್ಲ ಜಲ ತತ್ವದಲ್ಲಿ ಬಂದಿದ್ಯಾ? ಅಗ್ನಿ ತತ್ವ ರಾಶಿಗಳು ಯಾವಾಗ್ಲೂ ಧರ್ಮ ತ್ರಿಕೋಣ, ಕರೆಕ್ಟ್ ಅಲ್ವಾ? ಧರ್ಮ ತ್ರಿಕೋಣದಲ್ಲಿ ಬಂದಿದ್ಯಾ ಈ ದೋಷ ರವಿ ಮತ್ತೆ ರಾಹು ಇಂದ? ಅಂದ್ರೆ ಧರ್ಮಕ್ಕೆ ಏನೋ ಚ್ಯುತಿ ಮಾಡಿದ್ದಾರೆ, ನಿನ್ನ ವಂಶಸ್ಥರು ಧರ್ಮಕ್ಕೆ ಚ್ಯುತಿ ಮಾಡಿದ್ದಾರೆ, ಅದಕ್ಕೋಸ್ಕರ ದೋಷ ಬಂದಿದೆ. ಭೂತತ್ವದಲ್ಲಿ ಬಂದಿದ್ಯಾ? ಇದು ಅರ್ಥ ತ್ರಿಕೋಣ ಆಗುತ್ತೆ. ಅರ್ಥ ತ್ರಿಕೋಣ ರಾಶಿಗಳು ಭೂತತ್ವ ರಾಶಿಗಳು. ಸೊ ಏನ್ ಅರ್ಥ? ನಮ್ಗೆ ಅರ್ಥಕ್ಕೆ ಸಂಬಂಧಪಟ್ಟಂಗೆ, ದುಡ್ಡು, ಭೂಮಿ, ಇದಕ್ ಸಂಬಂಧಪಟ್ಟಂಗೆ ಏನೋ ದೋಷ ಮಾಡಿದ್ದಾರೆ, ಯಾರ್ದೋ ಕಿತ್ಕೊಂಡ್ಬಿಟ್ಟಿದ್ದಾರೆ, ಯಾರ್ದೋ ದೋಷ ಮಾಡಿದ್ದಾರೆ. ಅದರಿಂದ ನಿನಗೆ ಈ ದೋಷ ಕಾಡ್ತಾ ಇದೆ, ಆ ದೋಷ ನಿನಗೆ ಈ ಸಮಸ್ಯೆ ಆಗಿ ಕಾಡ್ತಾ ಇದೆ. ವಾಯುತತ್ವ ರಾಶಿಯಲ್ಲಿ ಬಂದಿದ್ಯಾ? ವಾಯುತತ್ವ ರಾಶಿ ಎಂತ ತ್ರಿಕೋಣ? ಕಾಮ ತ್ರಿಕೋಣ. ಯಾವುದೋ ದುರಾಸೆಗೆ, ಯಾವುದೋ ಕಾಮನೆಗಳಿಗೆ ಬಿದ್ದು ತಪ್ಪು ಮಾಡಿದ್ದಾರೆ. ಯಾರು? ನಿನ್ನ ಹಿರಿಯರು ಏನೋ ತಪ್ಪು ಮಾಡಿದ್ದಾರೆ. ಅದಕ್ಕೇನಾಗಿದೆ? ಈಗ ನಿನಗೆ ಈ ಸಮಸ್ಯೆ ಅನುಭವಿಸ್ತಾ ಇದೀಯ. ಇದೇ ಜಲತತ್ವ ರಾಶಿಗಳಲ್ಲಿ ಬಂದ್ರೆ, ಜಲತತ್ವ ರಾಶಿಗಳಲ್ಲಿ ನಮ್ಗೆ ರವಿ ಮತ್ತೆ ರಾಹು ಕಾಂಬಿನೇಷನ್ ಬಂದಿದೆ ಅಂದ್ರೆ ಏನ್ ನಮ್ಗೆ ಅರ್ಥ? ತೀರ್ಥಕ್ಷೇತ್ರಗಳಲ್ಲಿ ದಾನ ಧರ್ಮ ಮಾಡೋದ್ರಲ್ಲಿ ತೀರ್ಥಕ್ಷೇತ್ರಗಳಲ್ಲಿ ಅಥವಾ ಯಾರನ್ನೋ ಮಾನಸಿಕವಾಗಿ ನಿನ್ನ ಹಿರಿಯರು ತಪ್ಪು ಮಾಡಿದ್ದಾರೆ, ಅದು ದೋಷ ಆಗಿ ಕಾಡಿಸ್ತಾ ಇದೆ. ಅದೇನಾಗಿದೆ? ದೋಷ ಆಗಿ ಕಾಡ್ತಾ ಇದೆ. ಇದು ನಾವು ಸುಲಭವಾಗಿ ಕಂಡಿಡ್ಕೊಳ್ಳುವಂತ, ಇದನ್ನ ಇನ್ನೂ ಆಳವಾಗಿ ಮತ್ತೆ ಹೋಗ್ಬೇಕಾಗತ್ತೆ. ಏನು ಲಗ್ನದಿಂದ ಇದೆಷ್ಟನೇ ಮನೆ, ಇದನ್ನ ಇನ್ನ ಆಳವಾಗಿ ಹೋಗ್ಬೇಕು. ಮೇಲ್ನೋಟಕ್ಕೆ ಈಸಿಯಾಗಿ ಹೆಂಗೆ ಕಂಡಿಡಿಬೋದು ಈ ದೋಷ ಅನ್ನೋದನ್ನ ನಾನ್ ನಿಮ್ಗೆ ಈಸಿಯಾಗಿ ಹೇಳ್ಕೊಡ್ತಿರೋದು ಇದು. ಯಾಕಂದ್ರೆ ಈಗ 1 ಗಂಟೆ ಹೊತ್ತು ನೀವು 2 ಅವರ್ಸ್ ಇಲ್ಲಿ ವೇಸ್ಟ್ ಮಾಡಿದೀರಾ ಅಂದ್ರೆ, ಅರೆ ನಮ್ಗೇನು ಕೊನೆಯಲ್ಲಿ ಸಿಕ್ಲಿಲ್ಲ ಅನ್ನೋ ಹಂಗಾಗ್ಬಾರ್ದು. ನಾನು ಇಷ್ಟೊತ್ತು ಅಟೆಂಡ್ ಮಾಡಿದ್ದಕ್ಕೆ ನನ್ಗಿಷ್ಟು ವಿಷಯ ಗೊತ್ತಾಯ್ತು ಅಂತ ಇರ್ಬೇಕು ನಿಮ್ಗೆ. ಆ ಕಾರಣಕ್ಕೋಸ್ಕರ ಈ ದೋಷ ಕಂಡಿಡಿಯೋದು ಹೆಂಗೆ, ಇದು ತುಂಬಾ ಜನಕ್ಕೆ ಸಮಸ್ಯೆ ಇದೆ. ಇದು ದೋಷ ಹೆಂಗ್ ಕಂಡಿಡಿಯೋದು? ದೋಷ ಅಂದ್ರೆ ಏನು? ಶಾಪ ಅಂದ್ರೆ ಏನು? ಹೆಂಗೆ ನಾವು ವ್ಯತ್ಯಾಸ ಕಂಡಿಡ್ಕೊಳ್ಳೋದು? ಇದ್ಯಾಕಾಗಿರುತ್ತೆ? ಇದನ್ನ ಮತ್ತೆ ಆಳವಾಗಿ ಹೋಗ್ಬೇಕು, ಒಂದೊಂದು ವಿಷಯಕ್ಕೂ ಆಳವಾಗಿ ಹೋಗ್ಬೇಕು. ಮತ್ತೆ ಫಸ್ಟ್ ಲಾಕ್ ಹೆಂಗೆ ಅದನ್ನ ಓಪನ್ ಮಾಡೋದು ಅಂತ ಹೇಳ್ಕೊಡ್ತಾ ಇರೋದು. ಯಾವುದು ಅಂತ ನಾನ್ ಹೆಂಗ್ ಅದನ್ನ ಅರ್ಥ ಮಾಡ್ಕೊಳ್ಳೋದು ಅಂತ. ನೆಕ್ಸ್ಟ್ ಇಲ್ಲಿ ಏನೋ ದೋಷಗಳಾಗಿದೆ, ಆ ಕಾರಣಕ್ಕೋಸ್ಕರ ಇವಾಗ ಯಾರೋ ನಮ್ಮ ಹತ್ರ ಬರ್ತಾರೆ, ಮಗು ಆಗ್ತಾ ಇಲ್ಲ, ಮಕ್ಕಳಾಗ್ತಾ ಇಲ್ಲ, ಮದ್ವೆ ಆಗ್ತಾ ಇಲ್ಲ, ಅಥವಾ ಏನೋ ಕೋರ್ಟ್ ಕೇಸು. ಇದು ಮತ್ತೆ ಇದ್ರಲ್ಲಿ ನಾವು ನೋಡ್ತೀವಿ ಕಾಂಬಿನೇಷನ್ನು ರವಿ ರಾಹು ಬಂದಾಗ ಏನೇನ್ ಸಮಸ್ಯೆಗಳಿರುತ್ತೆ ಕಾಮನ್ ಆಗಿ ಆ ಫ್ಯಾಮಿಲಿಗಳಲ್ಲಿ, ಇದನ್ ಮತ್ತೆ ನೋಡ್ತೀವಿ. ಅಥವಾ ರವಿ ಕೇತು ಬಂದಾಗ ಏನಿರುತ್ತೆ ಸಮಸ್ಯೆಗಳು. ಸೊ ಇದೆಲ್ಲ ಆಗಿ ನಾವ್ ಹೆಂಗೆ ದೋಷ ಮತ್ತೆ ಶಾಪ ಇವೆರಡನ್ನು ಹೆಂಗ್ ತಿಳಿಯೋದು ರಾಹು ಕೇತು ಇಂದ ಅಂತ ಹೇಳ್ತಿರೋದು. ಅದೇ ತರ ದೋಷದ್ದಾಯ್ತು, ಈಗ ಶಾಪಕ್ ಬರೋಣ. ಶಾಪ ಅಂದ್ರೆ ಏನು? ಶಾಪ ಅಂದ್ರೆ
ಹಿರಿಯರು, ಇವರ ಹಿರಿಯರು ಏನಿರ್ತಾರೆ ಅವರಿಗೆ ಅವರು ಜೀವಂತವಾಗಿದ್ದಾಗ ಆಗಿರ್ಬೋದು ಅಥವಾ ಅವರು ಸತ್ತ ನಂತರ ಆಗ್ಬೋದು ಅವರನ್ನ ಸರಿಯಾಗಿ ನೋಡ್ಕೊಳ್ದೇ ಇದ್ರೆ ಅಥವಾ ಮಾಡ್ಬೇಕಾಗಿರೋ ಕ್ರಿಯೆಗಳು ಸರಿಯಾಗಿ ಮಾಡದೇ ಇದ್ರೆ, ಅದೇ ತರ ಅವರು ಏನು ನಡೆಸ್ಕೊಂಡು ಬಂದಿರ್ತಾರೆ ಅವುಗಳನ್ನ ತಿರಸ್ಕಾರ ಮಾಡಿದ್ರೆ, ಹಾಗೇನೆ ಅವರು ಏನು ಕಷ್ಟಪಟ್ಟು ಮಾಡಿರ್ತಾರೆ ನಮ್ಮ ಮಕ್ಕಳಿಗೆ ಅಂತ ಅದನ್ನ ತಿರಸ್ಕಾರ ಮಾಡಿದಾಗ, ಇವು ಮಾಡಿದ್ರೆ ಅದು ರವಿಗೆ ಕೇತು ಕನೆಕ್ಷನ್ ಬರುತ್ತೆ. ಇದನ್ನ ಪಿತೃ ಶಾಪ ಅಂತ ಕರಿತೀವಿ. ಇಲ್ಲಿ ಬರೀ ನೋಡ್ಕೊಳ್ದೆ ಇದ್ರೆ ಮಾತ್ರನೇ ಅಲ್ಲ, ತಂದೆ ತಾಯಿನ ನೋಡ್ಕೊಳ್ದೆ ಇದ್ರೆ ಮಾತ್ರ ಅಲ್ಲ. ಇವಾಗ ಯಾರೋ ಒಂದ್ ತಂದೆ ಅವ್ರ ಮನೆಯಲ್ಲಿ ಏನೋ ಒಂದು ಸಂಪ್ರದಾಯ ನಡ್ಸ್ಕೊಂಡ್ ಬಂದಿರ್ತಾರೆ, ಅದನ್ನ ಕಂಪ್ಲೀಟ್ ಬಿಟ್ಬಿಡೋದು ಅಥವಾ ಅದಕ್ಕೆ ವಿರುದ್ಧವಾಗಿ ಹೋಗೋದು, ಅದೇನಕ್ ಮಾಡ್ಬೇಕು ಅನ್ನೋದು, ಒಂಥರ ಆರೋಗ್ಯನ್ಸ್ ಅಲ್ಲಿ ಅದೆಲ್ಲ ಸರಿ ಇಲ್ಲ ಅನ್ನೋದು, ಈ ತರ ಮಾಡ್ಕೊಂಡ್ ಬಂದಿದ್ರೆ ಇವಾಗ ಏನೋ ಗೊತ್ತಿಲ್ದಿರಾ ಬಿಟ್ರೇನೆ ಅದು ಬೇರೆ ತರ, ಅದಕ್ಕೆ ವಿರುದ್ಧವಾಗಿ ಹೋಗೋದು. ನೀವು ಮಾಡೋದ್ ಸರಿ ಇಲ್ಲ ಅಂತ, ಅವ್ರು ಮಾಡಿರೋದು ಏನೂ ಸರಿ ಇಲ್ಲ, ನಾನು ತುಂಬಾ ಬುದ್ಧಿವಂತ, ನಾನೇನೋ ಬೇರೆ ಮಾಡ್ತೀನಿ ಅಂತ ಹೋಗೋದು ಇಲ್ಲ. ಇವಾಗ ತಂದೆ ತಾಯಿ ಕಷ್ಟಪಟ್ಟು ಏನೋ ಇವಾಗ ಊರಲ್ಲಿ ಎಲ್ಲೋ ಅವ್ರೊಂದ್ ಮನೇನೋ ಒಂದು ದುಡ್ಡು ಕಾಸು ನನ್ ಮಕ್ಕಳಿಗೆ ನನ್ ವಂಶಕ್ಕೆ ಅಂತ ಏನೋ ಕೂಡಾಕಿರ್ತಾರೆ, ಅಥವಾ ಇದೇನೋ ನನ್ ಮಗುಗೋ ಮೊಮ್ಮಗುಗೋ ಅಂತ. ನಾಳೆ ಅದನ್ನ ತಿರಸ್ಕಾರ ಮಾಡ್ಕೊಂಡ್ ಬರೋದು, ಏನ್ ಮಹಾ ನೀವು ಸಂಪಾದಿಸಿರೋದು, ನಾನು ಇವತ್ತು ಕೋಟಿಗಳಿಗಿದ್ದೀನಿ, ನಿಮ್ದು ಏನಕ್ ಬೇಕು ನನ್ಗೆ ಅನ್ನೋ ತರ ಅದನ್ನ ತಿರಸ್ಕಾರವಾಗಿ ನೋಡೋದು. ಈ ತರ ಮಾಡಿದ್ರೆ ಅವರು ಬದುಕಿದ್ದಾಗ ಅವ್ರನ್ನ ಸರಿಯಾಗಿ ನೋಡ್ಕೊಳ್ದೆ ಹೋದ್ರೆ, ಸತ್ತ ನಂತರ ಆ ಕ್ರಿಯೆಗಳನ್ನ ಸರಿಯಾಗಿ ಮಾಡದೆ ಹೋದ್ರೆ, ಇವೆಲ್ಲ ಮಾಡಿದಾಗ ಬರೋದು ಶಾಪ. ಇದು ಡಿಫ್ರೆನ್ಸು ದೋಷ ಮತ್ತೆ ಶಾಪಕ್ಕಿರೋದು. ಸೊ ಇದನ್ನ ನಮಗೆ ಯಾರಿಂದ ನಮಗೆ ಸುಲಭವಾಗಿ ಗೊತ್ತಾಗುತ್ತೆ ಅಂದ್ರೆ ಜಾತಕದಲ್ಲಿ ರಾಹು ಮತ್ತೆ ಕೇತು ಇಂದಾನೆ. ರಾಹು ಕನೆಕ್ಷನ್ ಬಂದ್ರೆ ದೋಷ, ಕೇತು ಕನೆಕ್ಷನ್ ಬಂದ್ರೆ ಶಾಪ. ಮತ್ತೆ ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ನಾವ್ ಹೇಳ್ತೀವಿ ಈ ತರ ಹಿಂಗ್ ಬಂದಿದೆ, ನಿಂಗೆ ಈ ತರ ದೋಷ ಬಂದಿದೆ, ಮತ್ತೆ ನಮ್ಮನಲ್ಲಿ ಕ್ವಶನ್ ಮಾಡ್ತಾರೆ, ತಂದೆ ಕಡೆ ಬಂದಿದ್ಯಾ ತಾಯಿ ಕಡೆ ಬಂದಿದ್ಯಾ? ಇವಾಗ ಸರ್ಪ ದೋಷ ಬಂದಿದೆ ಅಂತ ಹೇಳ್ತೀವಿ ನಾವು, ಅಥವಾ ಸರ್ಪ ಶಾಪ ಇದೆಯಪ್ಪ ನಿನ್ಗೆ, ತಕ್ಷಣ ನಮ್ಮನ್ ಕೇಳ್ತಾರೆ, ಇದು ಅಮ್ಮನ ಕಡೆ ಬಂದಿದ್ಯಾ ಅಪ್ಪನ ಕಡೆ ಬಂದಿದ್ಯಾ, ಯಾರ ಕಡೆಯಿಂದ ಬಂದಿದೆ? ಇದನ್ನು ಕೂಡ ನಾವು ಸುಲಭವಾಗಿ ನೋಡ್ಬೋದು. ಈ ಕನೆಕ್ಷನ್ ರಾಹು ಅಥವಾ ಕೇತು ಕನೆಕ್ಷನ್ ರವಿಗಿದ್ರೆ ತಂದೆ ಕಡೆ ಬಂದಿರೋ ಶಾಪ, ಚಂದ್ರನ್ ಕಡೆಯಿಂದ ಬಂದಿದ್ರೆ ಈ ಕಾಂಬಿನೇಷನ್ ತಾಯಿ ಕಡೆಯಿಂದ ಬಂದಿರೋ ಶಾಪ. ಸುಲಭವಾಗಿ ಕಂಡುಹಿಡಿಬಹುದು, ತುಂಬಾ ಸುಲಭವಾಗಿ. ತಂದೆ ಕಡೆ ಬಂದಿದ್ಯಾ ತಾಯಿ ಕಡೆ ಬಂದಿದ್ಯಾ, ಈಸಿಯಾಗಿ ನಾವು ಅದನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ಯಾಕಂದ್ರೆ ಈ ರಾಹುಕೇತುಗಳ ಬಗ್ಗೆ ಹೇಳ್ತಾ ಹೋದ್ರೆ ಇನ್ನೂ ತೆಗೆದಷ್ಟು ಬರುತ್ತೆ. ಯಾಕಂದ್ರೆ ಅವೆರಡು ನಮಗ್ ಗೊತ್ತಿದೆ. ರಾಹು ಅಂದ್ರೆ ಹಿಡ್ಕೊಳಕ್ ಆಗದೆ ಇರೋಷ್ಟು ಅನಂತವಾಗಿರೋದು, ಕೇತು ಅಂದ್ರೆ ನಮಗ್ ಗೊತ್ತೇ ಇಲ್ಲ, ಅದನ್ನ ಊಹೆನೂ ಮಾಡಕ್ಕಾಗಲ್ಲ, ಅಷ್ಟು ಸಿಕ್ಕದೇನೆ ಇರೋದು, ಏನು ಅಲ್ಲ ಅನ್ನೋಂಥದ್ದು. ಹಾಗಾಗಿ ಇದನ್ನ ಅಗಿತಾ ಹೋದಷ್ಟುನು ಅಂದ್ರೆ ನಮ್ಗೆ ಈ ರಾಹುಕೇತುಗಳಿಗೆ ಇನ್ನೊಂದು, ಇವು ಛಾಯಾಗ್ರಹಗಳು ಅಂತ ಗೊತ್ತು. ಇನ್ನೊಂದಷ್ಟು ವಿಷಯ ನಿಲ್ಲಿಸ್ತೀನಿ ನಾನು. ಇವು ಛಾಯಾಗ್ರಹಗಳು ಅಂತ ನಮಗ್ ಗೊತ್ತಿದೆ, ರಾಹು ಮತ್ತೆ ಕೇತು. ಇವಕ್ಕೆ ದೃಷ್ಟಿಗಳಿಲ್ಲ. ಇವಾಗ ಬೇರೆ ಗ್ರಹಗಳಿಗೆಲ್ಲ, ಕೆಲವು ಗ್ರಹಗಳಿಗೆ 7ನೇ ದೃಷ್ಟಿ ಇದೆ, ಇನ್ ಕೆಲವು ಗ್ರಹಗಳಿಗೆ ಇನ್ನು ಬೇರೆ 3 ದೃಷ್ಟಿ, ಸ್ಪೆಷಲ್ ದೃಷ್ಟಿಗಳಿದೆ. ಆದ್ರೆ ಈ ರಾಹುಕೇತುಗಳಿಗೆ ದೃಷ್ಟಿ ಇಲ್ಲ, ಇವಕ್ಕೆ ಹೋಲ್ಡ್ ಇರುತ್ತೆ. ಈ ರಾಹುಕೇತುಗಳಿಗೆ ಹೋಲ್ಡ್ ಇರುತ್ತೆ. ಅವು ಇರೋ ಸ್ಥಾನದಿಂದ ಎಲ್ಲಿ ಇರುತ್ತೆ, ಯಾವ ರಾಶಿಯಲ್ಲಿ ಇರುತ್ತೆ ಅಲ್ಲಿಂದ 1, 5, 9, 3, 11 ಈ ಮನೆಗಳ ಮೇಲೆ ಅದಕ್ಕೆ ಹೋಲ್ಡ್ ಇರುತ್ತೆ ರಾಹು ಮತ್ತೆ ಕೇತುಗಳಿಗೆ. ಇವುಗಳದು ಇನ್ನೊಂದು ವಿಶಿಷ್ಟವಾಗಿರೋ ಗುಣ ಇದೆ ರಾಹು ಮತ್ತೆ ಕೇತುಗಳದು. ಏನಪ್ಪಾ ಅದು ಅಂದ್ರೆ, ಯಾವುದೇ ಗ್ರಹದ ಇದಕ್ಕೆ ಸಂಬಂಧ ಬರ್ಲಿ, ಯಾವುದೇ ಗ್ರಹಗಳ ಸಂಬಂಧ ಇದಕ್ಕೆ ಬರ್ಲಿ, ಅದು ಯಾವ ರೀತಿ ಇದಕ್ ಸಂಬಂಧ ಬಂದಿದೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಇದನ್ನ ಏನಕ್ಕೆ ಹೇಳ್ತಿದ್ದೀನಿ ಅಂದ್ರೆ, ರಾಹು ಅಥವಾ ಕೇತು ಸಂಬಂಧ ಯಾವುದೇ ಗ್ರಹಕ್ಕೆ ಬಂದಿದೆ ಅಂದ್ರೆ ಅದೆಲ್ಲ ಕೂಡ ನನಗೆ ಕಷ್ಟ ಕೊಡುತ್ತೆ ಅನ್ನೋ ಭಾವನೆ ಏನಿದೆ ಅದನ್ನ ತೆಗೆದಾಕೋದಕ್ಕೋಸ್ಕರ ಇದನ್ನ ಹೇಳ್ತಿದ್ದೀನಿ.
ಈ ರಾಹುಗೆ ಶುಕ್ರನ್ ತಗೊಳ್ಳೋಣ. ರಾಹುಗೆ ಶುಕ್ರನ್, ಯಾಕಂದ್ರೆ ನಮಗ್ ಗೊತ್ತಿದೆ ಯಾರಿಗೆ ಯಾರು ಶತ್ರು, ಯಾರಿಗೆ ಯಾರು ಮಿತ್ರ ಅಂತ. ಯಾಕಂದ್ರೆ ನಾಡಿ ಪ್ರಕಾರ 2 ಗುಂಪು ಮಾಡ್ತಾರಷ್ಟೇ. ಇಲ್ಲಿ ಸಮ ಅನ್ನೋ ಕಾಂಬಿನೇಷನ್ ಇಲ್ಲ. ಒಂದು ಶತ್ರು, ಇಲ್ಲ ಅಂದ್ರೆ ಮಿತ್ರ. ಇದನ್ನ ಯಾವ ಆಧಾರದ ಮೇಲೆ ಮಾಡಿದ್ರು ಅಂದ್ರೆ ಸಮುದ್ರ ಮಂಥನಕ್ಕೆ ಹೋಗ್ತಾರೆ ಅವರು. ಅಲ್ಲಿ 2 ಕೊಡ್ತಾರೆ ಅವರು ಉದಾಹರಣೆಗಳು, ಆದ್ರೆ ನಾನು ಇವಾಗ ಒಂದು ತಗೋತಾ ಇದ್ದೀನಿ. ಸಮುದ್ರ ಮಂಥನಕ್ಕೆ ಹೋಗ್ತಾರೆ. ಆ ಸರ್ಪಕ್ಕೆ ಇಬ್ರು ದೇವತೆಗಳ ಒಂದ್ ಕಡೆ, ರಾಕ್ಷಸರ ಒಂದ್ ಕಡೆ ಹಿಡ್ಕೋತಾರೆ. ರಾಕ್ಷಸರು ಎಲ್ಲಿ ಹಿಡ್ಕೊಂಡ್ರು ಅದು ಹೆಡೆ, ದೇವತೆಗಳು ಎಲ್ಲಿ ಹಿಡ್ಕೊಂಡ್ರು ಅಂದ್ರೆ ಬಾಲ. ರಾಹುನೇ ಹೆಡೆ, ಕೇತುನೇ ಬಾಲ. ಹಂಗಾಗಿ ರವಿ, ಚಂದ್ರ, ಗುರು, ಕುಜ, ಪೂರ್ಣ ಚಂದ್ರ ಇವೆಲ್ಲಾನು ಕೇತು ಬಾಲನ್ ಹಿಡ್ಕೊಂತು. ಹೆಡೆನ್ ಯಾರಪ್ಪ ಹಿಡ್ಕೋದ್ರು ಅಂದ್ರೆ ಶನಿ, ಶುಕ್ರ, ಬುಧ, ರಾಹು. ಹಂಗಾಗಿ 2 ಭಾಗ ಮಾಡೋದಿಲ್ಲಿ, ಒಂದು ಸುರ ಇನ್ನೊಂದು ಅಸುರ ಅಂತ. ಇಲ್ಲಿ ಒಂದಕ್ಕೆ ಈ ಸುರ ಅಸುರಲ್ಲಿ ಯಾರ್ದೇ ಒಬ್ಬರಿಗೆ ಆ ಕಡೆಯಿಂದ ಈ ಕಡೆಗೆ ಕನೆಕ್ಷನ್ ಇದೆ ಜಾತಕದಲ್ಲಿ ಅಂದ್ರೆ ಅದಕ್ಕೆ ಇದು ವೈರಿ ಅಂತಾನೆ ಅರ್ಥ. ಇಲ್ಲಿ ಗುರುನ್ ಮಾತ್ರ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಗುರು ಸರ್ವದಾ ಶುಭ ಮಾಡೋದ್ರಿಂದ ಅವ್ನು ಯಾವ್ದನ್ನೇ ಆದ್ರೂ ಅಭಿವೃದ್ಧಿ ಮಾಡ್ತಾನೆ ಅನ್ನೋದ್ರಿಂದ ಗುರುನ ಯಾರ ಜೊತೆ ಬರುತ್ತೆ ಅದು ಅಭಿವೃದ್ಧಿ ಆಗುತ್ತೆ ಅಂತ ತಗೋತಾರೆ ಅಷ್ಟೇ. ಇಲ್ಲಿ ಸಮ ಅನ್ನೋ ಕಾನ್ಸೆಪ್ಟ್ ಇಲ್ಲ. ಸೊ ಇದ್ರ ಮೇಲೆ ಹೇಳ್ತಿರೋದು ನಾನು. ಸೊ ಇಲ್ಲಿ ಶುಕ್ರನ್ಗೆ ರಾಹು ಕನೆಕ್ಷನ್ ಇದೆ ಅಂತ ತಿಳ್ಕೊಳ್ಳೋಣ. ಶುಕ್ರನ್ ರಾಹು ಕನೆಕ್ಷನ್ ಇದೆ ಅಂದ್ರೆ ಮೊದಲನೇದಾಗಿ ನಾವು ಇದನ್ನ ಡಿಸೈಡ್ ಮಾಡೋದಕ್ಕೆ, ಇದಕ್ಕೆ ನಾಡಿಗೆ ಏನ್ ಹೇಳ್ತಾರೆ, ನಾಡಿ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ, ಶುಕ್ರಂಗೆ ರಾಹು ಕನೆಕ್ಷನ್ ಇದೆ ಅಂದ್ರೆ ಇದು ಕೋಟ್ಯಾಧಿಪತಿ ಯೋಗ ಅಂತ ಅರ್ಥ. ಕೋಟ್ಯಾಧಿಪತಿ ಆಗ್ತಾನೆ ಇವನು, ಒಳ್ಳೆ ಹಣವಂತ ಆಗ್ತಾನೆ ಅಂತ. ಅದು ಹೆಂಗೆ ಅನ್ನೋದಾದ್ರೆ ಎಲ್ಲಿ ಶುಕ್ರಂದು ಸ್ಟ್ರೆಂತ್ ನೋಡ್ಬೇಕು. ಮೊದಲನೇದಾಗಿ ಶುಕ್ರನ್ಗೆ ಹೆಂಗೆ ಸ್ಟ್ರೆಂತ್ ಇದೆ, ಎಲ್ಲಾ ಗ್ರಹದ್ದು ಇದನ್ನ ಇದೇ ತರಾನೇ ತಗೊಂಡು ಹೋಗ್ಬೇಕು. ನಾನು ಒಂದಕ್ಕೆ ಎಕ್ಸಾಂಪಲ್ ಹೇಳ್ತಿದ್ದೀನಿ. ಶುಕ್ರ ಯಾವ ರಾಶಿಯಲ್ಲಿದ್ದಾನೆ ಅದ್ರ ಮೇಲೆ ಅವನ ಸ್ಟ್ರೆಂತ್ ಡಿಸೈಡ್ ಮಾಡ್ಕೋಬೇಕು. ಅದಾದ್ಮೇಲೆ ರಾಹುಗೂ ಇವನ್ಗೆ ಯಾವ ತರ ಕನೆಕ್ಷನ್ ಬಂದಿದ್ದಾನೆ, ಡಿಗ್ರಿನಲ್ಲಿ ಮುಂದೆ ಇದ್ದಾನ, ಹಿಂದೆ ಇದ್ದಾನ, ದಾಟ್ಕೊಂಡ್ ಬಂದಿದ್ದಾನ ಅಥವಾ ಇನ್ನು ದಾಟಬೇಕಾ, ಇದ್ರ ಮೇಲೆ ಡಿಸೈಡ್ ಮಾಡ್ಬೇಕು. ಚಂದ್ರನ್ನ ಇವಾಗ ದಾಟ್ಕೊಂಡ್ ಬಂದಿದ್ದಾನೆ, ಶುಕ್ರನ ಸ್ಥಿತಿ ಚೆನ್ನಾಗಿದೆ, ಇವನು ದುಡ್ಡು ಅಪಾರವಾಗಿ ಸಂಪಾದನೆ ಮಾಡ್ತಾನೆ, ಒಳ್ಳೆ ತರದಲ್ಲೇ ಮಾಡ್ತಾನೆ. ಆದ್ರೆ ಅದರಲ್ಲಿ ಅವನ್ಗೆ ಟ್ರಿಕ್ಸ್ ಗೊತ್ತಿದೆ, ಚೆನ್ನಾಗಿ ಟ್ರಿಕ್ ಗೊತ್ತಿದೆ. ಯಾಕೆ? ರಾಹು ಅಂದ್ರೆ ಟ್ರಿಕ್, ಹೆಂಗೆ ದುಡ್ಡನ್ನ ಮಲ್ಟಿಪಲ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾನೆ ರಾಹು. ಚಂದ್ರ ಯಾವಾಗ್ಲೂನು, ಚಂದ್ರನಿಂದ ಒಂದು ಯೋಗ ಇದೆ, ಶಕ್ತಿ ಯೋಗ ಅಂತೀವಿ ಅದನ್ನ. ಯಾವತ್ತೂ ಕೂಡ ಚಂದ್ರ ಈ ಪಾಪಗ್ರಹಗಳ ಸಂಬಂಧದಲ್ಲಿದ್ದು ಡಿಗ್ರಿನಲ್ಲಿ ಮುಂದೆ ಬಂದ್ಬಿಟ್ಟಿದ್ರೆ ಇದನ್ನ ಶಕ್ತಿ ಯೋಗ ಅಂತ ಕರಿತೀವಿ. ಇಂಥವ್ರೇನೆ ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧನೆಗಳು ಮಾಡಕ್ಕಾಗೋದು. ಯಾಕಂದ್ರೆ ಅದರಲ್ಲಿ ಇವಾಗ ಈ ರಾಹು ಕೇತುಗಳು ಇನ್ನೂ ಒಂದಿದೆ ಕಾರಕತ್ವದಲ್ಲಿ, ಅದು ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಈ ರಾಹು ಯಾರನ್ನ ಇಂಡಿಕೇಟ್ ಮಾಡ್ತಾನೆ ಅಂದ್ರೆ ಪವಾಡ ಪುರುಷರನ್ನ. ರಾಹು ಪವಾಡ ಪುರುಷರನ್ನ ಇಂಡಿಕೇಟ್ ಮಾಡ್ತಾನೆ. ಕೇತು ಯೋಗಿಗಳನ್ನ ಇಂಡಿಕೇಟ್ ಮಾಡ್ತಾನೆ, ತಪಸ್ವಿಗಳನ್ನ ಇಂಡಿಕೇಟ್ ಮಾಡ್ತಾನೆ. ಈ ಚಂದ್ರ ಯಾರಿಗೆ ಈ ರಾಹು ಅಥವಾ ಕೇತುನ ದಾಟ್ಕೊಂಡ್ ಬಂದಿದ್ರೆ, ಮುಂದೆ ದಾಟ್ಕೊಂಡ್ ಬಂದಿದ್ರೆ, ಅವಾಗ ಏನಾಗಿರುತ್ತೆ ಅಂದ್ರೆ ಆ ರಾಹು ಅಥವಾ ಕೇತುನ್ ಯಾರನ್ನ ದಾಟಿ, ಅಥವಾ ಶನಿ ಆಗ್ಬೋದು, ಕುಜ ಆಗ್ಬೋದು, ದಾಟ್ಕೊಂಡ್ ಬಂದಿರ್ತಾನೆ. ಅದ್ರಲ್ಲಿ ಇರೋ ಇವಾಗ ಒಬ್ಬ ತಪಸ್ವಿ ಆಗ್ಬೇಕು ಅಂದ್ರೆ ಏನ್ ಬೇಕು ಅವನಿಗೆ? ಕಠಿಣವಾಗಿರುವಂತ ಮನಸ್ಸು ನಿರ್ಧಾರ ಬೇಕು. ಗಂಟೆಗಟ್ಲೆ ನನ್ಗೆ ಏನು ಬೇಡ ಆಹಾರ ಅಂತ ನಿಂತ್ಕೊಳ್ಳೋದ್ ಬೇಕು ಅವನಿಗೆ. ಊಟ ತಿಂಡಿ ನಿದ್ದೆ ಅದ್ರ ಮೇಲೆ ಅವನಿಗೆ ಆಸಕ್ತಿ ಇರಬಾರ್ದು. ಅವುಗಳ ಬಗ್ಗೆ ಅವಕ್ಕಿಂತ ಮಿಗಿಲಾಗಿ ನನಗೆ ಯಾವ್ದೋ ಒಂದು ಬೇರೆ ಭಗವಂತ ಇದ್ದಾನೆ, ಅವನ್ ಬೇಕು ಅಂತ ನಿಂತ್ಕೊಳ್ಳೋದ್ ಬೇಕು. ಈ ವೈರಾಗ್ಯ ಬರ್ಬೇಕು ಅವನಿಗೆ. ಕರೆಕ್ಟ್ ಅಲ್ವಾ? ಆ ಮನಸ್ಥಿತಿ ಬರ್ಬೇಕಾದ್ರೆ ಚಂದ್ರ ಕೇತುವಿಂದ ಈ ಗುಣಗಳು ತಗೊಂಡ್ ಆಚೆ ಬರ್ಬೇಕು. ಇದನ್ನೇ ನಾವು ಇವತ್ತಿಗೆ ಹಾಕೊಳ್ಳೋಣ. ಒಂದು ಮಗು, ಯಾವೇ ಒಂದು ಮಗು ಬೇಡ, ಯಾವ್ದೇ ಒಂದು ವ್ಯಕ್ತಿ ಒಬ್ಬ ಸೈಂಟಿಸ್ಟ್ ಆಗ್ಬೇಕು ಅಂದ್ರೆ ಸುಮ್ನೆ ಏಕದಮ್ ಎಲ್ಲ ಬಂದ್ಬಿಡುತ್ತಾ ಅವನ್ಗೆ ವಿದ್ಯೆ?
ಏಕ್ದಮ್ ಒಂದೇ ಸತಿ ಅವನ್ಗೆ ಎಲ್ಲ ಒಂದ್ ಸೂಪರ್ ಪವರ್ ಬರುತ್ತಾ? ಸಾಧ್ಯ ಇಲ್ಲ. ಅವನಲ್ಲಿ ಕಠಿಣ ಪರಿಶ್ರಮ, ನಿದ್ದೆ ಬೇಡ, ನನ್ಗೆ ಟಿವಿ ನೋಡೋದ್ ಬೇಡ, ಮೊಬೈಲ್ ಬೇಡ, ಅಥವಾ ಅದ್ ನೋಡಿದ್ರು ಅದ್ರಲ್ಲಿ ಬರೀ ನಾನು ಏನ್ ತಗೋತೀನಿ, ನನ್ಗೆ ಜ್ಞಾನ, ನನ್ನ ಇದಕ್ಕೆ ಬೇಕಾಗಿರೋ ಜ್ಞಾನ ಹೆಚ್ಚಿಸ್ಕೊಳಕ್ ಮಾತ್ರ ನಾನು ತಗೋತೀನಿ, ಇದ್ರ ಬಗ್ಗೆನೇ ಅವನಿಗಿರ್ಬೇಕು. ಬೇರೆ ಎಲ್ಲ ಕೂತ್ಕೊಂಡು ಅಲ್ಲಿ ಸಿನಿಮಾ ನೋಡ್ತಾ ಇದ್ರು ಅವ್ನಿಗೆ ಅದ್ರ ಬಗ್ಗೆ ವೈರಾಗ್ಯ ಬರ್ಬೇಕು. ಅಥವಾ ಎಲ್ಲಾರು ಕೂತ್ಕೊಂಡು ಎಲ್ಲ ಏನೋ ಮೋಜು ಮಸ್ತಿ ಎಲ್ಲ ಹೋದ್ರು, ಆ ಮಗು ಇಲ್ಲ ನನ್ಗೆ ಓದ್ತೀನಿ ಅಂತ ಕೂತ್ಕೋಬೇಕು. ಒಂದು ಸೈಂಟಿಸ್ಟ್ ಎಲ್ಲಾರುನು ಅವ್ರವ್ರ ಜೀವನ ಅವ್ರೆಲ್ಲ ಖುಷಿಯಾಗಿದ್ರು ಅವ್ನು ಹಗ್ಲು ರಾತ್ರಿ ಲ್ಯಾಬಲ್ಲಿ ಕೂತ್ಕೊಂಡು ಅವ್ನು ರಿಸರ್ಚ್ ಮಾಡ್ತಾ ಇರ್ಬೇಕು. ಅಥವಾ ಯಾವ್ದೋ ಒಂದು ಕಂಪನಿ ನಾನು ಕಟ್ಬೇಕು ಅನ್ನೋನು ಹಗ್ಲು ರಾತ್ರಿ ಅದಕ್ ಬೇಕಾಗಿರೋದು ದುಡಿಬೇಕು, ಅವನು ಎಲ್ಲ ಬಿಟ್ಟು ಬರ್ಬೇಕು ಅವನು. ಅವಾಗಷ್ಟೇನೆ ಅವನೊಂದು ಕಂಪ್ನಿ ಕಟ್ದ, ಇವನೊಂದು ಸೈಂಟಿಸ್ಟ್ ಇದನ್ನ ಕಂಡಿಡ್ದ, ಇವನಲ್ಲಿ ಯುದ್ಧದಲ್ಲಿ ಗೆದ್ದ, ಇದೆಲ್ಲ ನಮ್ಗೆ ಅಥವಾ ಆ ವ್ಯಕ್ತಿಗೆ ಸಿಕ್ಕೋದು. ಇವಾಗ ರಾಹುನೇ ತಗೊಳ್ಳೋಣ, ಕೇತುದಾಯ್ತು, ರಾಹುಗ್ ತಗೊಳ್ಳೋಣ. ರಾಹುನ್ ದಾಟ್ಕೊಂಡ್ ಬಂದ್ಮೇಲೆ ಅವನಿಗೇನ್ ಬರ್ಬೇಕು, ಅದ್ರಲ್ಲಿ ಏನೇನ್ ಒಳಗಿದೆ ಅನ್ನೋದನ್ನ ಅರ್ಥ ಮಾಡಿಸ್ತಾ ಹೋಗ್ತಾನೆ. ಭ್ರಮೆಗಿಂತಾನು ಮೊದ್ಲು ಭ್ರಮೆಗೆ ಹಾಕ್ತಾನೆ, ಓ ಅದಿದೆ ಇದಿದೆ ಅಂತ. ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾ 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 ಅದ್ರೊಳಗೆ ಇಳಿಸ್ತಾ ಭ್ರಮೆ ಹುಟ್ಟಾಗೇನೆ ಮನುಷ್ಯ ಅದ್ರಲ್ಲಿ ಇಳಿಯಕ್ ಹೋಗೋದು. ಭ್ರಮೆನೆ ಹುಟ್ಟಿಲ್ಲ ಅಂದ್ರೆ ಇಳಿಯಕ್ ಹೋಗಲ್ಲ. ಇವಾಗ ನನ್ಗೆ ಜ್ಯೋತಿಷ್ಯದಲ್ಲಿ ಏನೋ ಇದೆ ಅನ್ನೋ ಆಸಕ್ತಿ ಬಂದ್ರೆ ಅಲ್ವಾ ನಾನು ಅದ್ರಲ್ಲಿ ಇಳಿತೀನಿ. ಇಲ್ಲ ಅಂದ್ರೆ ನಾನೇನು ರಾತ್ರಿ 12:30 1 ಗಂಟೆ ತನಕ ಕೂತ್ಕೊಂಡು ಯಾವ್ದೋ ಬುಕ್ ಓದ್ತೀನಿ, ಅಥವಾ ಇಷ್ಟೊತ್ತಲ್ಲಿ ಕೂತ್ಕೊಂಡು ನೀವೆಲ್ಲ ಏನಕ್ಕೆ ಯಾರೋ ಹೇಳೋದನ್ನ ಕೇಳಿಸ್ಕೋಬೇಕು? ಓ ಇದ್ರಲ್ಲಿ ಏನೋ ಸಿಗುತ್ತೆ, ಇವಳೇನೋ ಹೇಳ್ಬೋದು, ಇದ್ರಲ್ಲಿ ಏನೋ ಸಿಗ್ಬೋದು ಅನ್ನೋ ಭ್ರಮೆಗೆ ಫಸ್ಟ್ ಬೀಳ್ಬೇಕು. ಅದ್ ಬೀಳ್ಸೋನು ರಾಹು. ಯಾವಾಗ ಚಂದ್ರ ರಾಹುನ್ ದಾಟ್ಕೊಂಡು ಆ ಗುಣಗಳು ತಗೊಂಡ್ ಆಚೆ ಬರ್ತಾನೆ, ಅವಾಗ ಅದ್ರಲ್ಲಿ ಇರೋದನ್ನ ಅವನ್ಗೆ ಅರ್ಥ ಮಾಡ್ಕೊಳ್ಳೋ ಅಂತ ಮನಸ್ಥಿತಿ ಬರುತ್ತೆ. ಅವಾಗೇನೆ ಅದು ಶಕ್ತಿ ಯೋಗ ಅಂತ ಅನ್ನಿಸ್ಕೊಳ್ಳೋದು, ಅವ್ರೇನೆ ದೊಡ್ಡ ದೊಡ್ಡ ಸಾಧನೆಗಳು ಮಾಡೋದು. ಆದ್ರೆ ಅದು ಸುಲಭವಾಗಿ ಆಗಲ್ಲ. ಅದರಲ್ಲಿ ಸಾಕಷ್ಟು ಬೆಂದು 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 ಆಚೆ ಎತ್ತಿ ಹಾಕಿ ಚಿನ್ನ ಹೆಂಗೆ ಬೆಂಕಿನಲ್ಲಿ ಹೊಡೆದು ಒಂದು ಒಳ್ಳೆ ಆಭರಣ ಆಗುತ್ತೋ, ಅದಕ್ಕೆ ಎಷ್ಟು ಬೆಂಕಿಯಲ್ಲಿ ಕುದಿಬೇಕೋ, ಎಷ್ಟು ಏಟ್ ತಿನ್ಬೇಕೋ ಅಷ್ಟೆಲ್ಲ ಪಟ್ಟ ಮೇಲೆ ಹೆಂಗೆ ಎಲ್ಲರೂ ಆಭರಣನ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತೀವೋ ಹಂಗೆ ಆ ವ್ಯಕ್ತಿನ ತಯಾರು ಮಾಡುತ್ತೆ ಇವು. ಆದ್ರೆ ಅದನ್ನ ಅದಕ್ಕೆ ಯಾವಾಗ್ಲೂ ಅಷ್ಟೇ ಜಾತಕದಲ್ಲಿ ಯಾರಿಗೆ ರಾಹು ಅಥವಾ ಕೇತು ಕನೆಕ್ಷನ್ ಅಲ್ಲಿ ಎಕ್ಸ್ಪೆಷಲಿ ಚಂದ್ರ ಇದ್ದಾನೆ ಅಂದ್ರೆ ಅವ್ರ ಜೊತೆಯಲ್ಲಿ ಇರೋರು ಅವ್ರಿಗೆ ಯಾವಾಗ್ಲೂ ಒಂದು ಸ್ಟೇಜ್ಗೆ ಅವ್ರು ಬರೋ ತನಕನು ಮೆಂಟಲ್ ಸಪೋರ್ಟ್ ಅವ್ರಿಗೆ ಬೇಕೇ ಬೇಕು. ಒಂದ್ ಸಲ ಅವ್ರು ಅದನ್ನ ದಾಟ್ಕೊಂಡ್ ಬಂದ್ಬಿಟ್ರೆ ಆಮೇಲೆ ಇನ್ನೊಂದು ಇವ್ರುಗಳ ಲೈಫಲ್ಲಿ ಯಾವಾಗ್ಲೂ ಅಷ್ಟೇ ರಾಹು ಅಥವಾ ಕೇತು ಕನೆಕ್ಷನ್ ಅಲ್ಲಿ ಚಂದ್ರ ಯಾರ್ಗೆ ಇದ್ರು ಅವ್ರ ಲೈಫಲ್ಲಿ ಒಂದ್ ಟೈಮ್ಗೆ ತುಂಬಾ ಪೀಕ್ ಹೊಟ್ಟೋಗುತ್ತೆ. ತಡ್ಕೊಳಕ್ಕೆ ನನ್ಗಿನ್ನ ಆಗಲ್ಲ ಈ ಪರಿಸ್ಥಿತಿ ಅನ್ನೋ ಇದಕ್ ಹೋಗ್ತಾರ ಅವ್ರು. ಒಂದ್ ಸಲ ಅವ್ರಲ್ಲಿ ತಾಳ್ಮೆಯಿಂದ ಅಥವಾ ಯಾರ್ದೋ ಮನೆಯವ್ರ ಸಪೋರ್ಟ್ ಇಂದನೋ ಇನ್ಯಾರೋ ಸಪೋರ್ಟ್ ಇಂದನೋ ಸೈಕಲಾಜಿಕಲಿ ಒಂದ್ ಸಲ ಅದನ್ನ ದಾಟಿದ್ರೆ ಆಮೇಲೆ ಅವ್ರಿಗೆಲ್ಲಾ ಕೂಡ ಲೈಫಲ್ಲಿ ತುಂಬಾ ಎತ್ತರಕ್ಕೆ ಹೋಗ್ತಾರೆ, ತುಂಬಾ ಎತ್ತರಕ್ಕೆ ಬೆಳೀತಾರೆ. ಆಮೇಲೆ ಆ ಜೀವನ ನೋಡೋ ರೀತಿ ಅವರು ಬೇರೆ ಆಗ್ಬಿಡುತ್ತೆ. ಇಂಥದ್ದೆಲ್ಲ ಮನುಷ್ಯನ್ಗೆ ಆಗ್ಬೇಕು ಅಂದ್ರೆ ಖಂಡಿತವಾಗ್ಲೂ ರಾಹುಕೇತು ಕನೆಕ್ಷನ್ ಬರ್ಲೇಬೇಕು. ರಾಹುಕೇತು ಕನೆಕ್ಷನ್ ಇಲ್ದಿರ ಯಾವ ದೊಡ್ಡ ದೊಡ್ಡ ಸಾಧನೆಗಳಾಗ್ಲಿ ಆವಿಷ್ಕಾರಗಳಾಗ್ಲಿ ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಇದು ಹಾಗಾಗಿ ನಾವು ರಾಹುಕೇತು ಹೇಗಿದೆ ಅದನ್ನ ನಾನು ಹೆಂಗೆ ಅರ್ಥ ಮಾಡ್ಕೊಂತೀನಿ ಅನ್ನೋದ್ರ ಮೇಲೆ ಹೋಗುತ್ತೆ. ಇನ್ನ ಕೆಲವೊಂದು ಪರಿಹಾರ ಹೇಳ್ಬಿಟ್ಟು ಇವಕ್ಕೆ ನಾನು ಇದನ್ನ ಮುಕ್ತಾಯ ಮಾಡ್ತೀನಿ. ಮುಖ್ಯವಾಗಿ ರಾಹು ಮತ್ತೆ ಕೇತುಗೆ ಪರಿಹಾರ ಮಾಡ್ಬೇಕಾದ್ರೆ ಮೊದಲನೇದಾಗಿ ರಾಹುಗೆ ಮಿತ್ರ ಬಂದು ಬುಧ, ಕೇತು ಬಂದು ಗುರು. ಹೆಂಗೆ ಅನ್ನೋದಾದ್ರೆ ನಾವು ರಾಹುನ ಕಂಟ್ರೋಲ್ ಅಥವಾ ರಾಹುಗೆ ಅಂದ್ರೆ ರಾಹು ಅಂದ್ರೆ ಏನೋ ಕಂಟ್ರೋಲ್ಗೆ ಸಿಗದೆ ಇರೋನು, ಭ್ರಮೆಗೆ ಹಾಕೋನು, ಇಂಥವನು ಅಂತ. ಅದನ್ನ ಹತೋಟಿಗೆ ತಂದ್ಕೋಬೇಕಾದ್ರೆ ಬುಧ ಬೇಕು, ಬುದ್ಧಿವಂತಿಕೆ ಬೇಕು. ಅದಕ್ಕೆ ರಾಹುನ್ ನಾವು ಸರಿ ಮಾಡ್ಕೋಬೇಕು ಜಾತಕದಲ್ಲಿ ಅಂದ್ರೆ ಬುಧನ್ ಸರಿ ಮಾಡ್ಕೋಬೇಕು. ಅಂದ್ರೆ ಬುದ್ಧಿವಂತಿಕೆಯಿಂದ ರಾಹುನ ಹಿಡ್ಕೋಬೇಕು ಅಂತ. ಅದಕ್ಕೆ ಮಹಾವಿಷ್ಣು ಮತ್ತೆ ಮೊದಲಿಗೆ ಹೋಗ್ತೀನಿ ನಾನೀಗ. ಅದಕ್ಕೆ ಮಹಾವಿಷ್ಣು ಆದಿಶೇಷನ್ ಮೇಲೆ ಮಲಗಿರೋದು, ಅವ್ನು ಹಿಡಿದು ಇಟ್ಕೊಂಡಿದ್ದಾನೆ ಅವನು.
ಅದಕ್ಕೆ ಬುಧ ಯಾರು? ವಿಷ್ಣುಗೆ. ನಾವು ಬುಧನ್ ಸರಿ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ? ವಿಷ್ಣುವನ್ನ ಹಿಡಿತೀವಿ ಅಲ್ವಾ? ಅದೇ ತರ ಗುರು ದಕ್ಷಿಣಾಮೂರ್ತಿ. ದಕ್ಷಿಣಾಮೂರ್ತಿ ಯಾವಾಗ್ಲೂ ಏನಾಗದ ಚಿತ್ರ ಎಲ್ಲೇ ನೋಡಿದ್ರು ಏನಿರುತ್ತೆ, ಕಾಲ್ ಕೆಳಗೆ ಒಬ್ಬ ರಾಕ್ಷಸನ್ನ ತುಳಿದಿಟ್ಟಿರ್ತಾನೆ. ಆ ರಾಕ್ಷಸ ಯಾರು ಅಲ್ಲ, ಕೇತು. ಅದು ಜ್ಞಾನ. ಗುರು ಜ್ಞಾನ ಅಂದ್ರೆ ನೀನು ಕೇತುವನ್ನ ಕಂಟ್ರೋಲ್ ತಗೋಬೇಕಾದ್ರೆ ಬರೀ ವೈರಾಗ್ಯ ಇರಬಾರ್ದು, ಜ್ಞಾನ ತುಂಬಿರೋ ವೈರಾಗ್ಯ ಇರ್ಬೇಕು. ಅವಾಗ ಜೀವನ ಚೆನ್ನಾಗಿರುತ್ತೆ. ಬರೀ ವೈರಾಗ್ಯ ಎಲ್ಲ ಬಿಟ್ಬಿಟ್ಟು ಹೋಗ್ತದೆ, ಅದಲ್ಲ ಅದು. ಅದಕ್ಕೆ ಜ್ಞಾನ ಜೊತೆಗೆ ಸೇರ್ಬೇಕು. ಈ ಜ್ಞಾನ ಅನ್ನೋದು ಹುಚ್ಚುಚ್ಚಾಗಿ ಏನು ಇಲ್ಲದೆ ಹೋಗ್ತಾ ಇರೋದನ್ನ ಹಿಡ್ಕೋಬೇಕು. ಅದಕ್ಕೆ ಕೇತುಗೆ ಯಾಕೆ ತಲೆ ಇಲ್ಲ ಅಂದ್ರೆ, ಜ್ಞಾನ ಅನ್ನೋದು ಅಪರಿಮಿತ. ಅದು ಒಂದು ತಲೆಗೆ ತುಂಬಾ ಅಷ್ಟು ಚಿಕ್ಕದಲ್ಲ. ಅದು ಬ್ರಹ್ಮಾಂಡನು ಮೀರಿದ್ದದು. ಅದಕ್ಕೋಸ್ಕರನೇ ಕೇತುಕ್ ತಲೆ ಇಲ್ಲ. ರಾಹುಗೆ ಯಾಕೆ ಹೊಟ್ಟೆ ಇಲ್ಲ ಅಂದ್ರೆ, ಮನುಷ್ಯ ಇವಾಗ ಒಂದು ಬೇಕು ಬೇಕು ಅನ್ನೋದು, ಆ ಬೇಕು ಅನ್ನೋದು ನಮ್ಮನ್ನ ಒಂದು ಮಿತಿ, ಅದಕ್ಕೆ ಎಂತದ್ದೇ ಆದ್ರೂ ಅದು ಒಡ್ಕೊಂಡು ಆಚೆ ಬರುತ್ತೆ. ಅದಕ್ಕೋಸ್ಕರ ಅದಕ್ಕೆ ಹೊಟ್ಟೆನೇ ಇಲ್ಲ, ಸುಮ್ಮನೆ ಹಾಕೋತಾ ಇರೋದಷ್ಟೇ. ಆ ಕಾರಣದಿಂದ ಇದಕ್ಕೆ ಹೊಟ್ಟೆ ಇಲ್ಲ, ಅದಕ್ಕೆ ತಲೆ ಇಲ್ಲ. ಸೊ ಕೇತುನ ನಾವು ಪರಿಹಾರ ಬೇಕು ಅಂದ್ರೆ ಗುರು ಹಿಡಿಬೇಕು. ಅಂದ್ರೆ ಜ್ಞಾನದಿಂದ ಕೇತುನ ಕಂಟ್ರೋಲ್ ತಗೋಬಹುದು, ಬುದ್ಧಿವಂತಿಕೆಯಿಂದ ರಾಹುನ ಕಂಟ್ರೋಲ್ ತಗೋಬಹುದು. ಅದೇ ತರ ಕೇತುವನ್ನ ನೀವು ಸರಿ ಮಾಡ್ಕೋಬೇಕು ಅಂದ್ರೆ ಮೆಡಿಟೇಷನ್, ರಾಹುನ ಸರಿ ಮಾಡ್ಬೇಕು ಅಂದ್ರೆ ಯೋಗಾಭ್ಯಾಸ ಮಾಡ್ಬೇಕು. ಅವನು ಫಿಸಿಕಲಿ ಬೇಕಾಗಿರೋದು, ಇದು ಮೆಂಟಲಿ. ಅದಕ್ಕೋಸ್ಕರ ಇದಕ್ಕೆ ಮೆಡಿಟೇಷನ್ ಮಾಡ್ಬೇಕು. ಕೇತುವನ್ನ ನೀವು ಕಂಟ್ರೋಲ್ ತಗೋಬೇಕು ಅಂದ್ರೆ, ರಾಹುನ ಸರಿ ಮಾಡ್ಕೋಬೇಕು ಅಂದ್ರೆ ಯೋಗ ಮಾಡ್ಬೇಕು. ಜಾತಕದಲ್ಲಿ ನೋಡಿ, ಮಕ್ಕಳುಗಳದ್ದು ಇದಿತ್ತು ಅಂದಾಗ ಅವ್ರಿಗೆ ಅದಾದ ಅಭ್ಯಾಸ ಕಳಿಸ್ಬಿಡಿ, ಆಟೋಮೆಟಿಕ್ ಅದು ಸರಿ ಹೋಗ್ತಾ ಬರುತ್ತೆ. ನಾನು ಕ್ಷೇತ್ರಗಳ ಬಗ್ಗೆ ಮಾತಾಡ್ತಾ ಇಲ್ಲ, ಯಾಕಂದ್ರೆ ಅದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿರುತ್ತೆ. ಯಾವ್ಯಾವ ಕ್ಷೇತ್ರಕ್ಕೆ ಹೋಗ್ತಾರೆ, ಏನೇನ್ ಮಾಡ್ತಾರೆ, ಅದೆಲ್ಲರಿಗೂ ಗೊತ್ತಿರುತ್ತೆ. ಅದು ಬಿಟ್ಟು ಬೇರೆದ್ ಹೇಳ್ಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಹಂಗಾಗಿ ಅದೇ ತರ ರಾಹು ಮತ್ತೆ ಕೇತುಗೆ ಅಂದ್ರೆ ನಾಡಿನಲ್ಲಿ ಒಂದು ಸ್ಪಷ್ಟವಾಗಿ ಹೇಳುತ್ತೆ. ಮೊದಲನೇದಾಗಿ ಜೀವ ಅಜೀವ ಅಂತ ಎರಡು ತಗೋಬೇಕು. ಏನಕ್ಕೆ ಹೀಗ್ ಮಾಡ್ತಾರೆ ಅಂದ್ರೆ, ನಮ್ಗೆ ಇದು ಪರಿಹಾರಗಳು ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ಮುಖ್ಯವಾದ ಉದ್ದೇಶ, ಯಾಕಂದ್ರೆ ಇವಾಗ ಕಾಲ ಸರ್ಪದೋಷ ಇದೆ ಅಥವಾ ಎಂಥದ್ದೇ ಸರ್ಪದೋಷ ಇದೆ ಅಂದ್ರೆ ಏನ್ ಮಾಡ್ತೀವಿ ನಾವು? ಸರ್ಪ ಸಂಸ್ಕಾರ ಅದು ಇದು ಮಾಡ್ತೀವಿ. ಇದ್ರ ಉದ್ದೇಶ ಏನು? ನಮ್ಮಲ್ಲಿ ಸುಮ್ನೆ ಪೂಜೆ ಮಾಡೋದಲ್ಲ ಇದ್ರದ್ದು ಉದ್ದೇಶ. ಯಾವಾಗ ಬರುತ್ತೆ ಕಾಲಸರ್ಪದೋಷ? ಎಲ್ಲಾ ಗ್ರಹಗಳು ರಾಹುಕೇತು ಮಧ್ಯೆ ಬಂದಾಗ ಅಂತ ಗೊತ್ತಿದೆ ನಮ್ಗೆಲ್ಲರಿಗೂ ಅಲ್ವಾ? ಅದನ್ನ ಏನಕ್ಕೆ ಅಂತಂದ್ರೆ, ಈ ಮಿಕ್ಕ 7 ಗ್ರಹಕ್ಕೂ ಸಂಬಂಧಪಟ್ಟಂಗೆ ಜನ್ಮಾಂತರದಿಂದ ಆಯಾ ಗ್ರಹದ ಕಾರಕತ್ವಗಳು ನಮ್ಗೆ ಏನೇನ್ ಹೇಳುತ್ತೆ, ಅದಕ್ಕೆ ಸಂಬಂಧಪಟ್ಟಂತ ಪಾಪಗಳು, ದೋಷಗಳು, ಇವನ್ನೆಲ್ಲ ನಾವು ಮಾಡಿ 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 ಅಕ್ಯುಮುಲೇಟ್ ಮಾಡ್ಕೊಂಡಿರ್ತೀವಿ. ಅದಕ್ಕೆ ಒಂದೊಂದೇ ಗ್ರಹ ರಾಹು ಬಾಯಿಗೆ ಸಿಕ್ಕಾಕೊಂಡು ಎಲ್ಲ ಅದ್ರ ಹೊಟ್ಟೆಗೆ ಬಂದು ಸೇರ್ಕೊಳ್ಳುತ್ತೆ. ಅವಾಗ ಅದು ಕಾಲಸರ್ಪ ದೋಷ ಆಗುತ್ತೆ. ನಾವೇನಂತ ಹೇಳ್ತೀವಿ ಕಾಲಸರ್ಪ ದೋಷ ಇದ್ದವ್ರಿಗೆ? ಇವರು 10 ಜನನ ಬೆಳೆಸಿ ಇವರು ಬೆಳಿಬೇಕು ಅಂತೀವಿ. ಅಂದ್ರೆ ಇದ್ರ ಅರ್ಥ ಏನು? ಸಮಾಜಮುಖಿ ಆಗಿರ್ಬೇಕು ಮನುಷ್ಯ ಯಾವಾಗ್ಲೂ ಅನ್ನೋದು. ಇದು ನಾವು ಯಾರನ್ನೇ ನೋಡಿ, ಬೇಕಾಗಿದ್ರೆ ನೀವು ಕೆಲವು ಬುಕ್ಕಲ್ಲಿ ಎಲ್ಲ ಬರ್ದಿರ್ತಾರೆ, ಅಥವಾ ಕೆಲವು ಚೆನ್ನಾಗಿ ಗೊತ್ತಿರೋರು ಹೇಳ್ತಾರೆ, ನೀನ್ ಕಾಲಸರ್ಪ ದೋಷ ಇದನ್ನ ಮಾಡ್ಕೊಂಡ್ ಬಾ, ನೀನ್ ಒಳ್ಳೆ ರಾಜಯೋಗ ಇದೆ, ಆಮೇಲೆ ನೀನ್ ಚೆನ್ನಾಗಿ ಎಲ್ಲ ಬೆತ್ತಕ್ ಬೆಳೆದ್ ಬಿಡ್ತೀಯ. ಅವ್ನ್ ಏನ್ ಬೆಳಿತಾನೆ ಮುಂದಕ್ಕೆ ಅಂದ್ರೆ, ಯಾವ್ದೋ ಒಂದ್ ಕಂಪ್ನಿ ಕಟ್ತಾನೆ, ಇನ್ನೇನೋ ಒಂದ್ ದೊಡ್ಡ ಸ್ಕೂಲ್ ತೆಗಿತಾನೆ, ಅಥವಾ ಅಲ್ಲಿ 10 ಜನ ಒಂದ್ ಹಾಸ್ಪಿಟಲ್ ಕಟ್ತಾನೆ, ಇವನ್ ಜೊತೆಗೆ 10 ಕುಟುಂಬ ಬೆಳೀತಾ ಇರುತ್ತೆ. ಅಂದ್ರೆ ಇದ್ರ ಅರ್ಥ ಏನು? ಮನುಷ್ಯ ಇವನ್ ಏನಾಗಿರ್ತಾನೆ, ಅವಂದು ಅಂತಿರ್ತಾನೆ. ಅದು ಬಿಟ್ಟು ಆಚೆಗ್ ಬಾ, 10 ಜನನ ಬೆಳೆಸ್ಬೇಕು, ಪ್ರಕೃತಿನ ಕಾಪಾಡ್ಬೇಕು. ನಿನ್ನಂಗೆನೆ ಈ ಭೂಮಿ ಮೇಲೆ ಏನೇನಿದೆ ಅವೆಲ್ಲದಕ್ಕೂ ನಿನ್ನಷ್ಟೇ ಹಕ್ಕಿದೆ. ಎಲ್ಲರೂ ಹಾವು ಸಾಯಿಸಿದ್ರೆ ಸರ್ಪದೋಷ ಬಂದಿರುತ್ತೆ ಅಂತಲ್ಲ. ಇಲ್ಲಿ ಹಾವು ಅನ್ನೋದು ಸಂಕೇತ. ಇರೋ ಜೀವಿಗಳು ಏನಿದೆ ಅವೆಲ್ಲಾನು ನಿನ್ನಷ್ಟೇ.
ಯಾವುದಕ್ಕೂ ನೀನು ತೊಂದರೆ ಮಾಡಬೇಡ ಅನ್ನೋದು ಇದ್ರ ಉದ್ದೇಶ ಅಷ್ಟೇನೆ. ಅದಕ್ಕೆ ಹಂಗೆ ಮೊದಲು ಏನ್ ಹೇಳುತ್ತೆ ಅಂದ್ರೆ ನಾಡಿಯಲ್ಲಿ ಅದು ಯಾರನ್ನ ಇಂಡಿಕೇಟ್ ಮಾಡುತ್ತೆ ಅವ್ರನ್ನ ಫಸ್ಟ್ ಸರಿಯಾಗಿ ನೋಡ್ಕೊ ಅಂತ ಹೇಳುತ್ತೆ. ಅಜ್ಜಿ ತಾತನ್ ಸರಿಯಾಗಿ ನೋಡ್ಕೊ, ಪ್ರಕೃತಿನ ಸರಿಯಾಗಿ ನೋಡ್ಕೊ, ಬೇರೆ ಪ್ರಾಣಿ ಪಕ್ಷಿಗಳನ್ನ ಸರಿಯಾಗಿ ನೋಡ್ಕೊ, ನಿನಗೆ ಏನು ನಿನಗ್ ಕೊಟ್ಟಿದ್ದೀನಿ ಅದನ್ನ ನೀನು ಸೊಸೈಟಿ ಕೊಡು. ಇದು ಅದ್ರ ಇದನ್ನ ಯಾವಾಗ ನಾವು ಮಾಡದೆ ಜನ್ಮಾಂತರಗಳಿಂದ ಕೂಡಾಕೊಂತೀವಿ, ಅವಾಗ ಕಾಲ್ ಸರ್ಪ ದೋಷನ ಹಾಕಿ ಅದ್ರಲ್ಲಿ ಹಾಕಿ ಚಚ್ಚಿ ಅವನಿಗೇನು ಸಿಕ್ಕದಂಗ್ ಮಾಡಿ ಮತ್ತೆ ಅವನ್ ಅದರಿಂದ ಆಚೆ ಎಳ್ಕೊಂಡ್ ಬರುತ್ತೆ. ಇದು ರಾಹುಕೇತು. ಸೊ ಹಿಂಗಿರೋವಾಗ ನಾವ್ ಯಾಕೆ ರಾಹುಕೇತು ಬಗ್ಗೆ ಇದು ಪಾಪಗ್ರಹಗಳು ಇದು ಬರೀ ತೊಂದರೆ ಮಾಡುತ್ತೆ ಅಂತಾನೆ ಅನ್ಕೋಬೇಕು? ಇನ್ನೊಂದು ಅದೆಲ್ಲದಕ್ಕಿಂತ ಮನುಷ್ಯನ್ಗೆ ಹೆಂಗೆ ಜೀವನ ಬೇಕೋ ಹಂಗೆ ಖಂಡಿತ ಮೋಕ್ಷ ಕೂಡ ಬೇಕೇ ಬೇಕು. ಮೋಕ್ಷ ಇಲ್ಲದೆ ಇದ್ರೆ ಮನುಷ್ಯ ಅದಕ್ಕಿಂತ ನರಕ ಇಲ್ಲ. ಅದನ್ನ ಕೊಡ್ಬೇಕು ಅಂದ್ರೆ ರಾಹುಕೇತುಗಳು ಚೆನ್ನಾಗಿರ್ಬೇಕು ಜಾತಕದಲ್ಲಿ. ಯಾವುದೇ ಗ್ರಹ ಎಷ್ಟೇ ಹೆಂಗೆ ಇದ್ರೂನು ನಮ್ಗೆ ರಾಹುಕೇತು ಕನೆಕ್ಷನ್ ಬರ್ದಿರ ಜೀವ ಹೋಗಲ್ಲ. ಅವು ಚೆನ್ನಾಗಿ ನಮಗ್ ಕನೆಕ್ಟ್ ಆದಾಗ ಹಂಗೆ ಮೋಕ್ಷ ಚೆನ್ನಾಗಿ ಸಿಕ್ಕತ್ತೆ ಮನುಷ್ಯನ್ಗೆ. ಅಂದ್ರೆ ರಾಹುಕೇತು ಜಾತಕದಲ್ಲಿ ಯಾವ ಗ್ರಹನ ಸಮಸ್ಯೆ ಕಮ್ಮಿ ಮಾಡುತ್ತೆ ಅಂದ್ರೆ ಎರಡೇ. ಒಂದು, ಅದನ್ನೇ ಯಾರು ಫಾಲೋ ಮಾಡ್ತಾರೆ, ಅದರ ತತ್ವಗಳನ್ನೇ ಸರಿಯಾಗಿ ಫಾಲೋ ಮಾಡ್ತಾರೆ, ಆ ಗ್ರಹಕ್ಕೆ ಸಮಸ್ಯೆ ಮಾಡಲ್ಲ. ಯಾವಾಗ ಫಾಲೋ ಮಾಡುತ್ತೆ ಅದನ್ನೇ? ವಕ್ರಿ ಆದಾಗ. ಅಂದ್ರೆ ಜಾತಕದಲ್ಲಿ ಯಾವ ಗ್ರಹ ವಕ್ರಿ ಇರುತ್ತೆ ಆ ಗ್ರಹನ ರಾಹುಕೇತುಗಳು ಸಮಸ್ಯೆ ಮಾಡಲ್ಲ ಅಂತ. ಕಾರಣ ಇಷ್ಟೇ, ಇವರು ಈ ಗ್ರಹ ಅದನ್ನೇ ಫಾಲೋ ಮಾಡ್ತಾ ಇದೆ ಅಂತ. ಸೊ ರಾಹುಕೇತು ಬಗ್ಗೆ ಹೇಳ್ತಾ ಹೋದ್ರೆ ಇನ್ನೂ ಸಾಕಷ್ಟು ಇದೆ. ಇಲ್ಲಿಗೆ ನನ್ನ ಈ ರಾಹುಕೇತು ಬಗ್ಗೆ ವಿಷಯನ ಮುಕ್ತಾಯ ಮಾಡ್ತಾ ಇದ್ದೀನಿ. ಇಂಥ ಒಂದು ಒಳ್ಳೆ ಅವಕಾಶ ಕೊಟ್ಟಂತ ಈ ಒಂದು ಒಳ್ಳೆ ಸಂದರ್ಭಕ್ಕೆ, ಈ ಮಹಿಳಾ ದಿನಾಚರಣೆ ಅಂಗವಾಗಿ ಅವಕಾಶ ಮಾಡಿಕೊಟ್ಟಂತ ಮೇಘನಾ ಮೇಡಮ್ ಅವ್ರಿಗೆ, ಹಾಗೆ ಇಷ್ಟೊತ್ತಿನ ತನಕ ಸಮಾಧಾನವಾಗಿ ಕೇಳಿದಂತ ಎಲ್ಲರಿಗೂ ನನ್ನ ಧನ್ಯವಾದಗಳು. ಒಂದೇ ಒಂದು ವಿಷಯ ಕೊನೆಯಲ್ಲಿ, ಈ ಸ್ತ್ರೀ ಪ್ರಾಧಾನ್ಯತೆ ಎಷ್ಟಿದೆ ಅನ್ನೋದಕ್ಕೆ, ಇವಾಗ ಈ 9 ತಿಂಗಳು ಏನಿದೆ, ಒಂದು ಮಗು ಗರ್ಭ ನಿಂತಾಗಿಂದ ಡೆಲಿವರಿ ಆಗೋ ತನಕ ಒಂದೊಂದು ತಿಂಗಳಿಗೂ ಒಂದೊಂದು ಗ್ರಹ ಆಧಿಪತ್ಯ ಇದೆ, ಎಲ್ಲಾರ್ಗೂ ಗೊತ್ತಿರೋ ಹಂಗೆ. ಇದರಲ್ಲಿ ಮೊದಲನೇ ತಿಂಗಳಿಗೆ ಶುಕ್ರಕಾರಕ, ಹಾಗೆ 9ನೇ ತಿಂಗಳಿಗೆ ಚಂದ್ರಕಾರಕ. ಈ ಶುಕ್ರ ಮತ್ತೆ ಚಂದ್ರ ಇಬ್ರು ಕೂಡ ಸ್ತ್ರೀ ಸೂಚಕ ಗ್ರಹಗಳು. ಅದ್ರ ಮಧ್ಯದಲ್ಲಷ್ಟೇ ಇವೆಲ್ಲ ಬರೋದು. ಮೊದಲನೇ ತಿಂಗಳಿಗೂ ಶುಕ್ರ ಸ್ತ್ರೀ ಸೂಚಕ ಗ್ರಹ. ಅಂದ್ರೆ ಒಂದು ಹೆಣ್ಣು ಮಕ್ಕಳ ಅಥವಾ ಒಂದು ಸ್ತ್ರೀ ಪಾತ್ರ ಎಷ್ಟಿರುತ್ತೆ ಅಂತ ನಮ್ಗೆ ಪ್ರತಿ ಒಂದ್ರಲ್ಲೂ ಗೊತ್ತಾಗ್ತಾ ಹೋಗ್ತಾ ಇರುತ್ತೆ. ಖಂಡಿತ ಎಲ್ಲಾರ್ಗೂ ಧನ್ಯವಾದಗಳು. ಎಸ್ಪೆಷಲಿ ಮೇಘನಾ ಮೇಡಮ್ ಅವ್ರಿಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಧನ್ಯವಾದಗಳು ಶೈಲಶ್ರೀ ಮೇಡಮ್. ಈ ರಾಹುಕೇತು ವಿಷಯವಾಗಿ ಶೈಲಜಾ ಮೇಡಮ್ ಹೇಳಿದಾಗೇನೆ ಅನಂತವಾಗಿ ತಿಳ್ಕೊಳ್ತಾ, ಅಂದರೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಎಲ್ಲಿಗೆ ಎಂಡ್ ಮಾಡಬೇಕು ಅನ್ನೋದೊಂದು ಪ್ರಾಬ್ಲಮ್. ಅಂದರೆ ರಾಹುಕೇತುದೇ ಇದೆ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ. ಅದು ಓಕೆ, ಅದು ಹಾಗೇ ಇರುತ್ತೆ. ಇವರು ಈ ದಿನ ಮಾತಾಡಿದಂಥ ವಿಷಯಗಳೇನಿದೆ ಅದು ಅದ್ಭುತವಾಗಿ ಕೆಲವೊಂದು ವಿಷಯಗಳನ್ನ ತಿಳಿಸಿದ್ದಾರೆ. ಅಂದರೆ ಈ ರಾಹು ಅಂದರೆ ನಿಮಗೆ ಶಾಪ ಯಾವುದು ಅಥವಾ ದೋಷ ಯಾವುದು ಅಥವಾ ಯಾವುದನ್ನು ನಾವು ಯೋಗಿ ಯಾವುದು ಅಥವಾ ಒಂದು ಪವಾಡ ಪುರುಷ ಯಾವುದು, ಈ ರೀತಿ ಈ ರಾಹುವಿನ ಒಂದು ಅಂಶ ಯಾವ ರೀತಿ ಕೆಲಸ ಮಾಡುತ್ತೆ, ಕೇತುವಿನ ಅಂಶ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ಭಾಳ ಚೆನ್ನಾಗಿ ವಿವರಣೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಮತ್ತು ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳೋಣ. ಇದರ ಜೊತೆಗೆ ಒಂದು ರಾಹುಕೇತುವಿನ ವಿಷಯವನ್ನು ಭಾಳ ಸಿಂಪಲ್ಲಾಗಿ ನೀವು ತಿಳ್ಕೊಳ್ಳೋದು ಏನಂತಂದರೆ, ಯಾವಾಗಲೂ ಅಷ್ಟೇ ನೋಡಿ, ರಾಹುಕೇತು ಅಂದರೆ ಶರೀರ ಇರೋದೊಂದು ಪಾರ್ಟ್ ಕೇತು, ಶರೀರ ಇಲ್ಲದೆ ಇರೋ ಪಾರ್ಟ್ ರಾಹು ಅಂತ. ಈ ಎರಡನ್ನು ನಾವು ನೋಡಿದಾಗ ಏನಾಗುತ್ತೆ ಅಂದರೆ ನೋಡಿ, ರಾಹು ಯಾವ ಒಂದು ರಾಶಿಯ ಮೇಲೆ ಚಲನೆ ಮಾಡ್ತಾ ಇರುತ್ತೋ ಆ ರಾಶಿಯಲ್ಲಿ ಹುಟ್ಟಿದಂಥ ಅಥವಾ ಆ ಲಗ್ನದಲ್ಲಿ ಹುಟ್ಟಿದಂಥ ವ್ಯಕ್ತಿಗಳ ಬುದ್ಧಿ ಅನ್ನೋದು ಏನಾಗ್ತಿರುತ್ತೆ, ಬಹಳ ಚೆನ್ನಾಗಿ ಚುರುಕಾಗೋದಕ್ಕೆ ಶುರು ಮಾಡುತ್ತೆ ಅನ್ನೋದು ಅರ್ಥ ಮಾಡ್ಕೋಬೇಕು. ಅದೇ ಥರ ಅಂದರೆ ಆಸೆಗಳು ಮತ್ತು ಮೋಹಗಳು ಇವುಗಳನ್ನು ಅದು ಬೆಳೆಸ್ಕೊಂಡು ಹೋಗ್ತಾ ಇರುತ್ತೆ. ಈ ಕೇತು ಯಾವ ರಾಶಿಯಲ್ಲಿ
ತನ್ನ ಚಲನೆಯನ್ನು ಮಾಡ್ಕೊಂಡು ಹೋಗ್ತಾ ಇರುತ್ತೋ. ಅಂದರೆ ನಿಯಂತ್ರಣ ಅಂದರೆ ಒಂದು ಕಡೆ ರಾಹು ಅನ್ನೋದು ನಿಯಂತ್ರಣವಿಲ್ಲದ ಆಶಾ ಮೋಹ ಪಾಶಗಳನ್ನು, ಅಂದರೆ ಅತಿಯಾದ ಆಸೆ ಗತಿ ಕೆಡಿಸಿದ್ರೂ ಆಗ್ಬೋದು, ಇಲ್ಲ ಗತಿ ಇಲ್ಲದೇ ಇರುವಂಥ ಸಮಯದಲ್ಲಿ ಅತಿಯಾದ ದೊಡ್ಡ ಮಟ್ಟಕ್ಕೆ ಹೋಗುವಂಥ ಕ್ಯಾರೆಕ್ಟರ್ ರಾಹುದಾಗಿರುತ್ತೆ. ರಾಹುವಿನ ಎಲ್ಲ ಒಂದು ಚಿಂತನೆಗಳು, ಎಲ್ಲ ಆ್ಯಕ್ಟಿವಿಟೀಸ್ನ ಕಂಟ್ರೋಲ್ ಮಾಡೋನು ಯಾರು? ಸೂತ್ರಧಾರ. ರಾಹು ಒಂದು ಗಾಳಿಪಟ ಇದ್ದಾಗೆ, ಕೇತು ಅದರ ಸೂತ್ರಧಾರ ಇದ್ದಾಗೆ. ಅಂದರೆ ನಿಯಂತ್ರಣ ಮಾಡುವಂಥದ್ದು. ಯಾವ್ಯಾವ ರಾಶಿಲಿ ಕೇತು ಇರುತ್ತೆ ನೋಡಿ, ಆ ರಾಶಿಯಲ್ಲಿ ಹುಟ್ಟಿದಂಥವ್ರು ಅಥವಾ ಆ ಲಗ್ನದಲ್ಲಿ ಹುಟ್ಟಿದಂಥವ್ರು ಇರ್ತಾರಲ್ಲ, ಡೆಫಿನೆಟಾಗಿ ಏನಾಗುತ್ತೆ, ಆ ಒಂದು ಸಮಯದಲ್ಲಿ ಆ ರಾಶಿಯಲ್ಲಿ ಕೇತು ಇರುವಂಥವ್ರು ಏನಾಗುತ್ತೆ, ತಮ್ಮ ತಮ್ಮ ಒಂದು ಬುದ್ಧಿಯನ್ನು ನಿಯಂತ್ರಣದಲ್ಲಿ ಹೆಚ್ಚು ಮಾತಾಡದೇ ಇರೋದಕ್ಕಿಂತ ಅವರು ಸೂಕ್ಷ್ಮವಾಗಿ ಕೆಲಸವನ್ನು ಮಾಡೋದು ರಹಸ್ಯ. ರಾಹು ಅಂದರೆ ನಮಗೆ ಕಣ್ಣಿಗೆ ಕಂಡುಬಿಡುತ್ತೆ. ಹೆಂಗೆ ಕಣ್ಣಿಗೆ ಕಾಣುತ್ತೆ ಅಂತಂದರೆ, ಆ ವ್ಯಕ್ತಿಗಳ ಒಂದು ಪ್ಯಾಷನ್ ಅಂತ ಹೇಳಿ ಹೇಳ್ತೀವಿ, ಅದ್ಧೂರಿ. ರಾಹು ಯಾವಾಗಲೂ ಅದ್ಧೂರಿನೇ, ವಿಜೃಂಭಣೆ, ಅದ್ಧೂರಿ, ಮಾಯಾಲೋಕ, ಸ್ವಪ್ನಲೋಕ, ಮತ್ತು ತುಂಬ ಏನು ನಾವು ಊಹೆನೂ ಮಾಡದೇ ಇರುವಂಥ ಒಂದು ಚಿತ್ರಣ ಅಂತ ಏನಿರುತ್ತೆ. ಅಂದರೆ ಯಾವುದೇ ಒಂದು ಅರಮನೆ, ಒಂದು ಅರೇಂಜ್ಮೆಂಟ್, ಒಂದು ಲೈಟ್ ಅರೇಂಜ್ಮೆಂಟ್ ಇರ್ಬೋದು, ಅಥವಾ ಯಾವುದೋ ಒಂದು ಪಾರ್ಟಿ ಹೋದಾಗ ಅಲ್ಲಿ ಮಾಡಿರುವಂಥ ನೋಡಲು ಸುಂದರ, ಅತಿ ಸುಂದರ ಅಲ್ಲ, ಅತಿ ಸುಂದರವಲ್ಲ, ಅದ್ಭುತ ಅಂತ ನಾವೇನು ಹೇಳ್ತೀವಿ, ಆ ರೀತಿಯಾದ ವರ್ಣನೆ ರಾಹುಗಿರುತ್ತೆ. ಅಂದರೆ ರಾಹು ಇರುವಂಥ ರಾಶಿ ಅಥವಾ ರಾಹು ಇರುವಂಥ ಒಂದು ಲಗ್ನದವರು ಎಕ್ಸ್ಟ್ರಾರ್ಡಿನರಿಯಾಗಿ ಅವರು ಚಿಂತನೆಗಳನ್ನು ಮಾಡ್ತಾರೆ. ಹಾಗೆ ಕೇತು ಇರುವಂಥ ರಾಶಿ, ಕೇತು ಇರುವಂಥ ಲಗ್ನ ಅಂತ ನಾವೇನು ಹೇಳ್ತೀವಿ, ಆ ಒಂದು ಇದರಲ್ಲಿ ಚಂದ್ರನ ಜೊತೆಯಲ್ಲಿ ಕೇತು ಅಥವಾ ಲಗ್ನದಲ್ಲಿ ಕೇತು ಇದ್ದಾಗ ಆ ಜಾತಕದವರು ಯಾವ ರೀತಿ ಇರ್ತಾರೆ, ತಾವು ಏನನ್ನೇ ಮಾಡಬೇಕಾದ್ರೂ ಕೂಡ 10 ಬಾರಿ ಯೋಚನೆ ಮಾಡ್ತಾರೆ. ಇದನ್ನು ಮಾಡಿದ್ರೆ ಇದರಿಂದ ಏನು ನನಗೆ ಲಾಭ, ಮತ್ತು ಯಾರು ನನಗೆ ಅದನ್ನು ಕೆಡಿಸುವಂಥವ್ರು ಇರ್ತಾರೆ, ಆ ಥರ ಒಂದು ಯೋಚನೆಗಳನ್ನು ಅದು ಮಾಡುವಂಥದ್ದು. ಈ ಥರ ವ್ಯಕ್ತಿತ್ವವನ್ನು ಅದು ಕೊಡುತ್ತೆ. ಇದು ಒಂದು ನೋಡಿ, ಸರಳ ರೇಖೆ ಇದ್ದಂಗೆ. ಈಗ ಒಂದು ವಾಯು ತತ್ವದಲ್ಲಿ ರಾಹು ಇತ್ತು ಅಂದರೆ ಅದು ಕೇತು ಅಗ್ನಿ ತತ್ವದಲ್ಲಿ ಇರಲೇಬೇಕಾಗುತ್ತೆ. ಅದೇ ರೀತಿಯಾಗಿ ಜಲತತ್ವದಲ್ಲಿ ರಾಹು ಇತ್ತು ಅಂತಂದರೆ ಪೃಥ್ವಿ ತತ್ವದಲ್ಲಿ ಕೇತು ಇರಲೇಬೇಕಾಗುತ್ತೆ. ಅಲ್ಲಿಗೆ ನಾವು ಎರಡೆರಡು ರಾಶಿಯ ತತ್ವಗಳನ್ನು ಇವ್ರು ಏನು ಮಾಡ್ತಾರೆ ಅಲ್ಲಿ ತಿಳ್ಕೊಬೇಕು ನಾವು. ಪೃಥ್ವಿ ತತ್ವದಲ್ಲಿ ತಲೆ ಇತ್ತು ಅಂದರೆ ರಾಹು ಇತ್ತ ಅಂತಂದರೆ ಬುದ್ಧಿ ಅನ್ನೋದೇನಾಗ್ತಿರುತ್ತೆ, ಚುರುಕಾಗ್ತಾ ಇರುತ್ತೆ. ಎಲ್ಲಿ ನಮಗೆ ಕೇತು ಇರುತ್ತೋ ಅಲ್ಲಿ ನಿಯಂತ್ರಣ ಮತ್ತು ಕೆಲವೊಂದು ರಹಸ್ಯಗಳ ಒಂದು ವಿಷಯಗಳು, ನಮಗೆ ಪ್ರಾಪಂಚಿಕ ರಹಸ್ಯಗಳನ್ನು ತಿಳಿಸುವಂಥ ವಿಷಯ. ಟ್ರಾನ್ಸಿಟಲ್ಲಿ ನಾವು ನೋಡುವಾಗ ನೀವು ಯಾವಾಗಲೂ ಅಷ್ಟೇ, ಯುದ್ಧಕ್ಕೆ ಕಾರಣಗಳು ಪ್ರಪಂಚದಲ್ಲಿ ಹೊಸ ಒಂದು ಇದು ಆವಿಷ್ಕಾರಗಳಾಗಬೇಕಾದಾಗ ಈ ಯುದ್ಧಗಳಾಗಬೇಕು. ಆ ಯುದ್ಧ ಆಗಬೇಕಾದಾಗ ಇವಾಗ ರಾಹು ಕೇತು ಎಲ್ಲಿದ್ದಾರೆ ಅಂತ ನೋಡಿಕೊಂಡ್ರೆ ಸಾಕು. ಒಂದು ರಾಹು ವಾಯು ತತ್ವದಲ್ಲಿ, ಅದು ಆ ಕುಂಭ ರಾಶಿ ಅನ್ನೋದು ಮೂಲ ತ್ರಿಕೋಣ ರಾಶಿ. ಯಾವಾಗಲೂ ಅಷ್ಟೇ ಮೂಲ ತ್ರಿಕೋಣ ರಾಶಿಗಳಲ್ಲಿ ಕುಳಿತಂತಹ ಗ್ರಹಗಳು ಅವರ ಫಲಗಳನ್ನು, ಮೂಲ ತ್ರಿಕೋಣ ರಾಶಿ ಯಾವುದೇ ರಾಶಿ ಇರಲಿ, ಮೂಲ ತ್ರಿಕೋಣ ರಾಶಿಯಲ್ಲಿ ಯಾವುದೇ ಗ್ರಹ ಕೂತ್ಕೊಂಡಾಗ ಅದಕ್ಕೆ ಫಲ ಬರುತ್ತೆ, ಅದಕ್ಕೊಂದು ವರ್ಚಸ್ಸು ಬರುತ್ತೆ. ಅದು ವಾಯುತತ್ವ ರಾಶಿಯೇ ಕುಂಭ ಆಗಿದ್ಕೊಂಡು ವಾಯುವಿನ ತತ್ವವನ್ನೇ ಎಕ್ಸ್ಟ್ರಾಡಿನರಿ, ಶನಿಗಿಂತ ಹೆಚ್ಚಿನ ವಾಯುತತ್ವ ಹೊಂದಿರುವಂಥ ರಾಹು ಅಲ್ಲಿದ್ದಾಗ ವಾಯು ಆಗಿತ್ತು. ಈ ಕಡೆ ಕೇತು ಅಗ್ನಿತತ್ವ ಗ್ರಹ, ಭೂಮಿ ಒಳಗಡೆ ಇರುವಂಥದ್ದು. ಭೂಮಿ ಒಳಗಡೆ ಇರುವಂಥದ್ದು ಯಾವಾಗಲೂ ಬೆಚ್ಚಗೆ ಬಿಸಿಯಾಗಿರುತ್ತೆ. ಹಾಗಾಗಿ ಅಗ್ನಿತತ್ವವನ್ನೇ ಹೊಂದಿರುವಂಥ ಗ್ರಹ ಅಗ್ನಿ ರಾಶಿಯಲ್ಲೇ ಇದ್ದಾಗ ಲೋಕದಲ್ಲಿನ ಕೆಲವು ಬದಲಾವಣೆಗೋಸ್ಕರ ಒಂದು ಹೊಡೆದಾಟ ಬಡದಾಟ ಅಂತ ಹೇಳ್ತೀವಿ. ಆ ಹೊಡೆದಾಟ ಬಡದಾಟ ಯಾವ ರೀತಿಯಾದರೂ ಆಗ್ಬೋದು. ಯಾಕೆಂದರೆ ಈ ಗ್ರಹಗಳ ರಹಸ್ಯ ಅಂತ ಇರೋದ್ರಿಂದ ರಹಸ್ಯವಾಗಿ ಅಟ್ಯಾಕ್ ಆಗುವಂತಹ ಕೆಲವೊಂದು ಇದಿರ್ಬೋದು, ಭೀತಿಗಳಿರ್ಬೋದು. ರಹಸ್ಯವಾಗಿ ಕೆಲವೊಂದು ಹೊಸ ಥರ ಬದಲಾವಣೆಗಳನ್ನು ಸೃಷ್ಟಿ ಮಾಡೋದು ಪ್ರಪಂಚದಲ್ಲಿ ಆಗ್ತಾ ಇರುತ್ತೆ. ಇದು ತುಂಬ ನೋಡಿ, 5 ಮತ್ತು 11 ಈ ರಾಶಿಯಲ್ಲಿ ಕಾಲಪುರುಷನ ಚಕ್ರದಲ್ಲಿ ಇದಿರೋದ್ರಿಂದ ಡೆಫಿನೆಟಾಗಿ ನಾವು ಒಂದು ಕಾಲಪುರುಷ ಚಕ್ರದಲ್ಲಿ ಊಹೆ ಏನು ಮಾಡ್ಬೋದು ಅಂತಂದರೆ, ಈ ಒಂದು ರಾಹು ಕೇತುಗಳು ಆ ರಾಶಿಯಲ್ಲಿರೋ ತನಕ ಕೂಡ ಪ್ರಪಂಚಕ್ಕೆ ಇವು ಒಂದು ಒಳ್ಳೆಯ ಒಂದು ಬದಲಾವಣೆಯನ್ನು ಖಂಡಿತ ತರ್ತಾರೆ. ಅದು ನ್ಯಾಯವಾಗಿ ಅಂತಲೇ ಹೇಳ್ಬೋದು. ಯಾಕೆಂದರೆ ರಾಹು ಇರುವಂಥ ರಾಶಿ ಮೂಲ ತ್ರಿಕೋಣ ರಾಶಿ. ಅದನ್ನು ನಾವು ಹೇಳ್ಬೋದು ಕಾಲಪುರುಷ ಚಕ್ರದಲ್ಲಿ ಧರ್ಮ ರಾಶಿ ಅಂತ ನಾವೇನು ಹೇಳ್ತೀವಿ, ಪಂಚಮ ಸ್ಥಾನ ಸೂರ್ಯಂದು, ಅಲ್ಲಿ ಕೇತು ಇರೋದು
ಒಳ್ಳೆ ಬದಲಾವಣೆಗಳನ್ನು ಈ ಒಂದು ರಾಶಿಗಳಲ್ಲಿ ರಾಹುಕೇತು ಇರೋ ತನಕನೂ ನಮಗೆ ಹೊಸ ಹೊಸ ರೀತಿಯಾದಂಥ ಬದಲಾವಣೆ, ವಿಷಯಗಳು, ಜ್ಞಾನಗಳು, ಸತ್ಯಗಳು ಮತ್ತು ಮಿಥ್ಯಗಳು ಎಲ್ಲವೂ ಕೂಡ ತಿಳಿಸುತ್ತೆ ಅಂತ ನಾವು ಹೇಳ್ಬೋದು. ರಾಹುಕೇತುಗಳನ್ನು ನಾವು ಸ್ಟಡಿ ಮಾಡಬೇಕಂದ್ರೆ ಸ್ವಲ್ಪ ನಾವು ತುಂಬ ಚೆನ್ನಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೋಗ್ಬೋದು. ಬಹಳಷ್ಟು ವಿಷಯಗಳಿದೆ. ಪರಿಹಾರಗಳನ್ನು ಅಷ್ಟೇ, ನೀವು ರಾಹುಕೇತು ಯಾವ ರಾಶಿಗಳಲ್ಲಿ ಟ್ರಾನ್ಸಿಟ್ ಮಾಡಿರ್ತಾರೋ ಅದು ನಿಮ್ಮ ಲಗ್ನಕ್ಕೆ, ಚಂದ್ರನಿಂದಾಗಲಿ ಅಥವಾ ಲಗ್ನದಿಂದಾಗಲಿ ಎಷ್ಟನೇ ಭಾವ ಅಂತ ನೋಡ್ಕೊಳ್ಳಿ. ಆ ಭಾವದಲ್ಲಿ ನಿಮ್ಗೆ ಎಲ್ಲೋ ಒಂದು ಕಡೆ ಚಂದ್ರನಿಂದ ಇರುವಂಥ ಭಾವಗಳು ಯಾವುದಾಗುತ್ತೋ, 1ನೇ ಮನೆ 2ನೇ ಮನೆ ನೋಡ್ಕೊಳ್ಳಿ. ಮೈಂಡ್ಸ್ ಮೇಲೆ ನೀವು ಸ್ವಲ್ಪ ಹತೋಟಿಯನ್ನು ಇಟ್ಕೊಳ್ಳಿ ಅನ್ನೋದನ್ನು ನಾವು ಇಲ್ಲಿ ಹೇಳ್ಬೋದು. ಇನ್ನು ಲಗ್ನದಿಂದ ಹೋದಾಗ ಶಾರೀರಿಕವಾಗಿ ಎಚ್ಚರಿಕೆ ಇರಿ. ಮಾಟ ಮಂತ್ರ ತಂತ್ರ ಅನ್ನೋದು ನಮಗೆ ಮಾಡಿಸ್ಲೇಬೇಕಂತಲ್ಲ, ಯಾರಿಗೋ ಮಾಡಿಸಿದ್ದು ಯಾರಿಗೋ ಬರ್ಬೋದು. ಆಗ ರಾತ್ರಿ ಹೊತ್ತು ಹೆಚ್ಚು ತಿರುಗಾಡಬಾರ್ದು ಆಚೆ ಕಡೆ ಅನ್ನೋದನ್ನು, ಮತ್ತು ಕೆಲವೊಂದು ಅನಾಮಿಕ ಸ್ಥಳಗಳಿಗೆ ಹೋಗಬಾರ್ದು ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಯಾಕೆಂದರೆ ಎಲ್ಲೋ ಹೋಗಿದ್ದವನಿಗೆ ಏನೋ ಆಗೋಗುತ್ತೆ ಅನ್ನೋದನ್ನು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ. ರಾಹುಕೇತು ಬಗ್ಗೆ ಬೇಕಾದರೆ ಇನ್ನೂ ಒಳ್ಳೆಯ ಅಭ್ಯಾಸಗಳನ್ನು ಮಾಡೋಣ. ಒಂದು ಮಾತು ಹೇಳಿದ್ರು ಶೈಲಶ್ರೀ ಮೇಡಮ್ ಅವರು, ಶುಕ್ರನ ಜೊತೆ ರಾಹು ಸೇರಿದಾಗ ಆಗರ್ಭ ಶ್ರೀಮಂತರ ಆಗ್ತಾರೆ ಅಂತ. ಇವತ್ತಿನ ದಿನ ನೋಡಿ, ಫಸ್ಟ್ ಸ್ಪೀಚ್ ನಾವು ಶುಕ್ರವಾರ ರಾಹುಕೇತು ಜೊತೆನೇ ಮಾಡಿ ಕನೆಕ್ಟ್ ಮಾಡಿದ್ದೀವಿ. ಅಲ್ಲಿ ಇಲ್ಲೇನಾಗುತ್ತೆ, ಶುಕ್ರ ರಾಹು, ಶುಕ್ರ ಕೇತು ಇದೆರಡೂ ಕೂಡ ಶುಕ್ರನಿಗೆ ಬೆಸ್ಟ್ ಫ್ರೆಂಡ್ಗಳೇ ಇವರಿಬ್ಬರು ಆಗಿರೋದ್ರಿಂದ ಚಂದ್ರನು ಕೂಡ ಇಲ್ಲಿ ಬಂದ್ಬಿಡ್ತಾನೆ. ಚಂದ್ರನ ಆ ಕಡೆ ಈ ಕಡೆ ಇರುವಂಥ ನೋಟ್ಸ್ ಇವರು. ಅಲ್ಲಿ ಇಲ್ಲಿ ಒಂದೇನು ತಿಳ್ಕೊಬೋದು ಅಂತಂದರೆ, ಇವತ್ತಿನ ದಿನ ನಾವು ಇದೇನು ಶುಕ್ರವಾರ ಇದು ಮಾಡಿರೋದ್ರಿಂದ ಒಂದು ಪ್ರೋಗ್ರಾಮು ಶುಕ್ರ ರಾಹು ಸಂಬಂಧದಲ್ಲಿ ಸ್ಟಾರ್ಟ್ ಮಾಡಿರೋದ್ರಿಂದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಾವು ಹೊಸ ಜ್ಞಾನಗಳನ್ನು ಆವಿಷ್ಕಾರ ಅಥವಾ ರಿಸರ್ಚ್ ಮಾಡುವಂಥದ್ದು ನಮ್ಮೆಲ್ಲರಿಗೂ ಒಂದು ಐಡಿಯಾ ಬರ್ಬೋದು. ಅದೇ ರೀತಿಯಲ್ಲಿ ಕೇತುವಿನ ಶುಕ್ರನ ಜೊತೆ ಕನೆಕ್ಟ್ ಮಾಡಿಕೊಂಡಾಗ ಹೊಸ ಹೊಸ ರೀತಿಯಾದಂತಹ ಪರಿಹಾರಗಳನ್ನು ನಾವು ಮಾಡುವಂತಹ ಮತ್ತು ಅದರಿಂದ ಒಂದೇ ಒಂದು ನಿಮಿಷ ಮೇಡಮ್. ಆಗ್ಬೋದು ಅಂತ ನಾವಿಲ್ಲಿ ಚಿಂತನೆ ಮಾಡ್ಬೋದು. ಇಷ್ಟು ಹೊತ್ತು ಇವತ್ತಿನ ದಿನ ಭಾಳ ಖುಷಿ ಆಗ್ತಿದೆ ನನಗೆ. ಅಷ್ಟು ಸೈಲೆಂಟಾಗಿ ಕೂತ್ಕೊಂಡು ನೀವು ಕೇಳಿ ಸಹಕಾರ ಕೊಟ್ಟಿದ್ದಕ್ಕೆ ಮೊದಲು ನಿಮಗೆಲ್ಲ ಧನ್ಯವಾದ ಹೇಳ್ತಾ, ರಾಹುಕೇತುವಿನ ರಹಸ್ಯಗಳನ್ನು ಮತ್ತು ಪರಿಹಾರಗಳನ್ನು ತಿಳಿಸಿಕೊಟ್ಟಂಥ ಶೈಲಜಾ ಮೇಡಮ್ ಅವರಿಗೂ ಕೂಡ ಧನ್ಯವಾದ ಹೇಳುತ್ತಾ, ಈ ದಿನದ ಒಂದು ಮೊದಲ ವಿಶ್ವ ಮಹಿಳಾ ಕಾರ್ಯಾಚರಣೆ ದಿನದ ಪ್ರಥಮ ದಿನವನ್ನು ಮುಕ್ತಾಯ ಮಾಡೋಣ. ನಾಳೆಯಿಂದ ಇನ್ನು 4 ದಿನ ಇಬ್ಬಿಬ್ಬರು ಉಪನ್ಯಾಸಗಳು ಒಳ್ಳೊಳ್ಳೆ ವಿಷಯಗಳನ್ನು ತಿಳಿಸ್ತಾರೆ. ಅದಕ್ಕೆ ಮತ್ತೆ ನಾಳೆ ನಾವು ಭೇಟಿಯಾಗೋಣ. ನಿಮ್ಮ ಅಭಿಪ್ರಾಯಗಳು ಏನಾದರೂ ಇತ್ತು ಅಂದರೆ ಖಂಡಿತ ನಮಗೆ ವಾಟ್ಸಪ್ ಒಂದು ಇದರೊಳಗೆ ಗ್ರೂಪ್ನಲ್ಲಿ ಖಂಡಿತ ತಿಳಿಸಿ. ಏನಾದರೂ ಬದಲಾವಣೆ ಬೇಕೆಂದರೆ, ಏನಾದರೂ ವಿಷಯಗಳು ಹೇಳಬೇಕಂತಂದರೆ ಖಂಡಿತ ಅದರ ಬಗ್ಗೆ ಕೇರ್ ತೊಗೊಳ್ತೀನಿ ನಾನು. ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ನಾಳೆ ಮತ್ತೆ ಭೇಟಿಯಾಗೋಣ 8:30. ಅಲ್ಲಿವರೆಗೂ ಕೂಡ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್, ತುಂಬಾ ಚೆನ್ನಾಗಿತ್ತು ಕ್ಲಾಸು. ನಿಮ್ಮ ಅಭಿಪ್ರಾಯಗಳು ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ದೆ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಮೇಡಮ್. ಕೆಲವರೆಲ್ಲ ಲೋ ಇದೆ ಅಂತ ನಾಳೆಯಿಂದ ಚೆನ್ನಾಗೇ ಇರುತ್ತೆ. ರೆಕಾರ್ಡಿಂಗಲ್ಲಿ ನಿಮ್ಗೆ ಅಷ್ಟೊಂದೇನು ಇದಿರಲ್ಲ, ರೆಕಾರ್ಡಿಂಗ್ ಹಾಕ್ತೀನಿ ನಾನು. ತುಂಬಾ ಥ್ಯಾಂಕ್ಸ್ ಮಾ. ತುಂಬಾ ಹೊಸ ವಿಷಯಗಳು ಕಲಿಸ್ತೀವಿ ಮೇಡಮ್ ಇವತ್ತು. ಹೊಸ ವಿಷಯಗಳನ್ನ ತಿಳಿಸೋಣ. ಆಗಾಗ Thank ನಾವು you. ಈ ಥರ ಮಾಡೋದ್ರಿಂದ ನಾವು ತಿಳ್ಕೊಳಕ್ ಅನುಕೂಲ ಆಗುತ್ತೆ. ನೀವು ಕೂಡ ಇಷ್ಟು ಹೌದು. ಪೇಷನ್ಸ್ ಇಂದ ತುಂಬಾ ತಾಳ್ಮೆಯಿಂದ ಇವತ್ತಂತೂ ಬಹಳ ಖುಷಿಯಾಗಿ ತುಂಬಾ ಚೆನ್ನಾಗಿ ಸಹಕಾರ ಇಲ್ಲ ಮೇಡಮ್, ತುಂಬಾ ಚೆನ್ನಾಗಿತ್ತು. ಇನ್ನೂ ಅರ್ಧ ಗಂಟೆ ಇದ್ರು ಕುತ್ಕೋತಾ ಇದ್ವಿ ಮೇಡಮ್. ಮಾಡೋಣ. ಒಂದ್ ಸ್ವಲ್ಪನೂ ಬೇಸರ ಇಲ್ಲ, ಅಷ್ಟು ಚೆನ್ನಾಗಿತ್ತು ಕ್ಲಾಸ್. ನಿಮಗೆಲ್ಲ ಇಂಟ್ರೆಸ್ಟ್ ಇತ್ತು ಅಂದ್ರೆ ಮಾಡೋದಕ್ಕೇನು ಜ್ಯೋತಿಷ್ಯ ವಿಷಯಕ್ಕೆ ನನಗೇನು ತೊಂದರೆ ಇಲ್ಲ. ಖಂಡಿತ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅದಕ್ಕೋಸ್ಕರ ಇದೆಲ್ಲ. ನಮಸ್ತೆ ಥ್ಯಾಂಕ್ ಯು ಮೇಡಮ್. ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್ ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಇವತ್ತು ಯೂನಿಕ್ ಧನ್ಯವಾದಗಳು ಮೇಡಮ್. ರಾಹು ಕೇತುಗಳು ಆದ್ರೂ ಯೂನಿಕ್ ಆಗಿತ್ತು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಒಂದು ಪರಿಣಾಮ ಇರಬಹುದು. ಫೋನ್ ನಂಬರ್ ಬೇಕಾಗಿತ್ತು ಮೇಡಮ್, ಶ್ರೀ ಮೇಡಮ್. ಫೋನ್ ನಂಬರ್ ಬೇಕಿತ್ತಾ? ಶೈಲಶ್ರೀ ಅವ್ರದಾ? ಎಸ್ ಮೇಡಮ್. ಶೈಲಶ್ರೀ ಅವರೇ, ನಿಮ್ಮ ಫೋನ್ ನಂಬರ್ ಹೇಳಿ. 9731 035. ಅವ್ರು ನಾಡಿ ಕ್ಲಾಸ್ ಮಾಡ್ತಾರೆ. ನೀವು ಯಾರಾದರೂ ಬೇಕಾದ್ರೆ ಸೇರ್ಕೋಬಹುದು. ಸೇರ್ಕೊಳ್ಳಿ. ಹೊಸ ಹೊಸ ವಿಷಯಗಳನ್ನ ಅವರು ನಿಮ್ಮನ್ನ ಹಿಂಗೆ ಎಳ್ಕೊಂಡೋಗಿ ಒಂದು ದಿನ ಬೇಕಾದ್ರೆ ಹೇಳಿದ್ರು ಎಲ್ಲೋ ನಿಮ್ಮನ್ನ ಮರೆಸ್ಬಿಡ್ತಾರೆ, ನೀವು ಕುಳಿತಿರೋ ಜಾಗನೇ. ಮೇಡಮ್ ಇನ್ನೊಂದ್ಸರಿ ಹೇಳಿ ನಂಬರು. 9731
035 040. ಆಕ್ಚುಲಿ ಒಂದೇ ಒಂದು ವಿಷಯ ಹೇಳಿ ಮೇಡಮ್ ಮುಗಿಸೋದಕ್ ಮುಂಚೆ, ಈಗ ಅವರು ರಾಹು ಕೇತು ಕುಂಭ ಮತ್ತೆ ಸಿಂಹದ ಬಗ್ಗೆ ಮಾತಾಡಿದ್ರು. ಆ ಕುಂಭ ಮತ್ತೆ ಸಿಂಹದಲ್ಲಿ ಎಕ್ಸ್ಪೆಷಲಿ ಏನು ಸ್ಪೆಷಾಲಿಟಿ ಅಂದ್ರೆ, ಸಿಂಹದಲ್ಲಿ ಕೇತು ನಕ್ಷತ್ರ ಇದೆ, ಮುಖ ನಕ್ಷತ್ರ. ಅದು ಆಕ್ಚುಲಿ ಸಿಂಹ ಅಂದ್ರೆ ಏನು, ರಾಜ. ಕೇತು ಧ್ವಜಕ್ಕೆ ಕಾರಕ. ಯಾವಾಗ ಕೇತು ಮಕ ನಕ್ಷತ್ರದಲ್ಲಿ ಸಿಂಹ ರಾಶಿಯಲ್ಲಿ ಇದ್ದಾನೆ, ಆಗ ಧ್ವಜ ಹಾರಿಸುವಂತ ಕೆಲಸಗಳಾಗುತ್ತೆ ಅಂತ. ಅದಕ್ಕೆ ಯುದ್ಧದಲ್ಲಿ ಯಾವಾಗ ಧ್ವಜ ಹಾರಿಸೋದು ಎರಡೇ ಸಂದರ್ಭದಲ್ಲಿ. ಒಂದು ಯುದ್ಧ ಗೆದ್ದಾಗ, ಎರಡನೇದು ಏನನ್ನ ಯಾವುದೇ ಒಂದ್ರಲ್ಲಿ ನಾವು ಗೆಲ್ಬೇಕು. ಸ್ಪೋರ್ಟ್ಸ್, ಶಾಂತಿ ಅದೇ ಯಾವಾಗ ಯುದ್ಧ ಆದ್ಮೇಲೆನೆ ಶಾಂತಿ ಅಲ್ವಾ. ಅದಕ್ಕೆ ಆಗೋ ಕೆಲಸಗಳವು. ಅದಕ್ಕೆ ಧ್ವಜ ಕೇಸರಿ ಯೋಗ ಅಂತಾನೂ ಇದೆ. ಸೂರ್ಯ ಜೊತೆನಲ್ಲಿ ಕೇತು ಯಾರ್ಯಾರಿಗಿರುತ್ತೋ ಅವರು ಖಂಡಿತ ಏನೇ ಮಾಡಿದ್ರು ಗೆಲ್ತಾರೆ. ಅದು ಧ್ವಜ ಕೇಸರಿ ಯೋಗ ಇರುತ್ತೆ ಅವ್ರಿಗೆ. ಕಿಂಗ್ ತರ ಬದುಕ್ತಾರೆ ಅಂತ. ಮೇಡಮ್ ಫೋನ್ ನಂಬರ್ ಒಂದ್ಸಲ ರಿಪೀಟ್ ಮಾಡಿ ಮೇಡಮ್ ಮನೆಯಲ್ಲಿ. 9731 035 040. 040. ಓಕೆ ಮೇಡಮ್, ಥ್ಯಾಂಕ್ ಯು. ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್.